ಆ ಮಗ ನನ್ ಕಡೆ ಇರ್ತಾನೆ, ಮಗಳು ಉಲ್ಟಾ ಆಗ್ಬಿಡ್ತಾಳೆ ಗುರುಗಳೇ, ಏನು ಅಂತ ಗೊತ್ತಿಲ್ಲ. ಈಗ ಫೋನಲ್ಲೂ ಹೆಂಡತಿ ಜೊತೆ ಮಾತಾಡಲ್ವಾ? ನಾನ್ ಫೋನಲ್ಲಿ ಮಾತಾಡ್ತೀನಿ, ಫೋನಲ್ಲಿ ಮಾತಾಡಿದ್ರೆ ಅಷ್ಟೇ. ಏನ್ ಮಾತಾಡಲ್ಲ ಅಲ್ಲಿ ಸ್ವಲ್ಪ ನಾನು ಅದೇ ಹೇಳಿದ್ನಲ್ಲ ಅವಾಗ್ಲೇ, ಏನು ಅಂತ ನನ್ ಮಗ, ಇಂತ ನನ್ ಮಗ, ಸೋಳೆ ನನ್ ಮಗ, ಸಣ್ಣ ನನ್ ಮಗ, ಓ ಈ ಪದಗಳು ಬಿಟ್ರೆ ನೀನ್ ಅವಳನ್ನ ಇಟ್ಕೊಂಡಿದ್ಯಾ, ಇವಳನ್ನ ಇಟ್ಕೊಂಡಿದ್ಯಾ, ಅದಕ್ಕೆ ನಮ್ಮನ್ ಮನೆ ಬಿಟ್ಟು ಓಡಿಸಿದ್ಯಾ. ನಾನ್ ಮನೆ ಬಿಟ್ಟು ಹೋಗು ಅಂತಾನೆ ಹೇಳಿಲ್ಲ ಗುರುಗಳೇ. ನಾನು ಯಾರನ್ನ ಇಟ್ಕೊಂಡಿದೀನಿ ಓಕೆ, ಪ್ರೂಫ್ ಕೊಡಿ. ನಾನು 1 ವರ್ಷದ್ದು ಕಾಲ್ ಡೀಟೇಲ್ಸ್ ಕೊಡ್ತೀನಿ, ಅಥವಾ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಾನು ಯಾರನ್ನಾದ್ರೂ ಆತರ ಸಂಬಂಧ ಇಟ್ಕೊಂಡು ಅಥವಾ ಪರಸ್ತ್ರೀ ಸಂಬಂಧದಲ್ಲಿ ಏನಾದ್ರು ನಾನು ಬದುಕಿದೀನಿ ಅಂತಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಬೇಕಾದ್ರೂ ಮಾಡ್ಲಿ. ಆ ಕ್ರಿಶ್ಚಿಯನ್ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಅವ್ರ ಮನೆಯಲ್ಲಿ ಹೆಂಗಿದ್ದೆ ಅಂತಂದ್ರೆ ಗಂಡ ಹೆಂಡತಿ ತರನೇ ಇದ್ವಿ ಗುರುಗಳೇ. ಅಂದ್ರೆ ಆ ಹೆಣ್ಣಿನ ಜೊತೆ ಅಂದ್ರೆ ನನಗೆ ಕೆಲಸ ಕೊಟ್ಟು ಓನರ್ ಜೊತೆ, ಆ ಓನರು ನಾವು ಅವ್ರ ಯಜಮಾನ್ ಇರ್ಲಿರ್ಲಿಲ್ಲ, ಅವ್ರು ಬಂದು ಫಾರಿನ್ ಅಲ್ಲಿ ಇದ್ರು. ಅವರು ನಾವು ಗಂಡ ಹೆಂಡತಿ ತರನೇ ಇದ್ವಿ. 5-6 ವರ್ಷ ನಾವು ಅದೇ ತರ ಇದ್ವಿ. ಬೆಂಗಳೂರಿಂದ ಫೋನ್ ಮಾಡ್ತಿರೋದಾ? ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಮೂಲತಃ ಬಂದು ಮಂಡ್ಯ. ಓ ಮಂಡ್ಯ. ಏನ್ ಮಾಡ್ಕೊಂಡಿರೋದು? ಇಲ್ಲಿ ಬಂದು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀನಿ 18 ವರ್ಷದಿಂದ. ಈಗ ನಿಮ್ಗೆ ಎಷ್ಟು ವರ್ಷ? ನನಗೆ ಬಂದು ಇವಾಗ 44 ವರ್ಷ. ಓಹೋ, 44 ವರ್ಷ. ಹೌದು. ಆಗ್ಲಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿರೋದು? ಒಂದು 11 ಮಂತ್ಸ್ ಆಯ್ತು ಗುರುಗಳೇ. ಓ ಹೌದಾ? 11 ಮಂತ್ಸ್ ಇಂದ ಪ್ರತಿದಿನ 2 ಎಪಿಸೋಡ್ ಕೇಳ್ತೀನಿ. ಬಟ್ ನನಗೆ ಟೈಮ್ ಸಿಗಲ್ಲ. 2 ಎಪಿಸೋಡ್ ಕೇಳೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ, ಅಥವಾ ಬೇರೆ ಏನೋ ಕೆಲಸ ಬರುತ್ತೆ. ಸೊ ಆದ್ರಿಂದ 2 ಎಪಿಸೋಡ್ ಅಂತ ಪಕ್ಕ ಕೇಳ್ತೀನಿ. ನಿಮ್ ಕೆಲ್ಸದ ನಡುವೆ ಇಂಥದಕ್ಕೆ ಒಂದು ಅರೆಗಳಿಗೆ ಸಮಯ ಕೊಡೋದು ಕೂಡ ಅದು ನಿಮ್ಮ ದೊಡ್ಡತನವೇ ಹೌದು. ಪಾಪ ಕೆಲ್ಸದ ನಡುವೆ ಅಷ್ಟು ಆಗ್ಲಿಕ್ಕಿಲ್ಲ, ತೊಂದರೆ ಇಲ್ಲ. ಹೇಳಿ, ಏನು ವಿಚಾರ ಹಂಚ್ಕೊಳ್ಳೋದಿದ್ಯಾ? ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ತುಂಬಾ ಇದೆ ಗುರುಗಳೇ. ಹೇಳಪ್ಪ. ಗುರುಗಳೇ, ನನಗೆ ಅಂದ್ರೆ ಮೊದ್ಲಿಂದ ನೀವ್ ಹೇಳೋ ಇದಕ್ಕೆ ಯಾಕೆಂದ್ರೆ ಮೊದ್ಲಿಂದ ಕ್ಲಾರಿಟಿ ಬೇಕು ಅನ್ನೋದಾದ್ರೆ, ನನಗೆ ನನ್ನ ತಂದೆ ತಾಯಿಗೆ 4 ಜನ ಮಕ್ಳು, 3 ಜನ ಹೆಣ್ಮಕ್ಳು, ಒಬ್ರು ಅಕ್ಕ, ನಾನು 2ನೇವನು, 2 ತಂಗಿಯಂದಿರು. 2 ತಂಗಿದಿರು ಆಗ್ಬೋದು. 2 ತಂಗಿಯರು. ಎಲ್ರಿಗೂ ಮದ್ವೆ ಆಗಿದೆ, ಎಲ್ರು ಅವ್ರು ಚೆನ್ನಾಗಿದ್ದಾರೆ, ಅವ್ರ ಲೈಫ್ ಅಲ್ಲಿ ಅವ್ರು ಸೆಟ್ಲ್ ಆಗಿದ್ದಾರೆ. ಏನು ಆತರ ಏನ್ ತೊಂದ್ರೆ ಇಲ್ಲ. ಬಟ್ ನನಗೆ ಅಂದ್ರೆ ನಾನ್ ಮೊದ್ಲಿಂದನೂ ಏನು, ನಾನು ಸ್ಕೂಲಲ್ಲಿ ಓದ್ತಾ ಇದ್ನೋ ಊರಲ್ಲಿ ಜೋಳ ಬೆಳೆಯೋರು. ಬೆಳಿಗ್ಗೆ ಎದ್ದು 10:30 ಸ್ಕೂಲ್. ಅವಾಗ ನಮ್ಮ ಟೈಮಲ್ಲಿ 10:30 ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. 10:30 ಸ್ಕೂಲ್ ಅಷ್ಟರಲ್ಲಿ ಜೋಳಕ್ಕೆ ನೀರ್ ಹಾಕೋದು, ಮತ್ತೆ ಜೋಳಕ್ಕೆ ನೀರ್ ಹಾಕಿ ಮನೆ ಬಂದು ಊಟ ಮಾಡಿ, ಮನೆ ಮಾಮೂಲಿ ಬಟ್ಟೆ ಹಾಕೊಂಡು ಸ್ಕೂಲ್ಗೆ ಹೋಗಿ, ಸ್ಕೂಲಿಂದ ಮಧ್ಯಾಹ್ನ ಬಂದು ದನ ಕರುಗಳಿಗೆಲ್ಲ ಮೇವ್ ಹಾಕಿ ಅದಕ್ಕೆ ನೀರ್ ಕುಡ್ಸಿ, ಮತ್ತೆ ನಾನು ಊಟ ಮಾಡಿ, ಮತ್ತೆ 1 hour ಟೈಮ್ ಕೊಡೋರು. 1 ಗಂಟೆಯಿಂದ 2 ಗಂಟೆವರೆಗೂ ಸ್ಕೂಲಲ್ಲಿ. ಅಷ್ಟ್ರಲ್ಲಿ ಎಲ್ಲಾ ಕೆಲ್ಸನ ಮುಗಿಸಿ ಹೋಗ್ತಿದ್ದೆ. ಅದ್ರ ನಡುವೆ ನಾನು ಯಾವಾಗ 7ನೇ ಕ್ಲಾಸ್ ಓದಕ್ ಶುರು ಮಾಡಿದೆ, ಅವಾಗ್ಲೇನೆ ನಾನು ಒಂದು ಸ್ವಸಹಾಯ ಸಂಘ ಅಂತ ಅಂದ್ಬಿಟ್ಟು ಒಂದು ಡೈರಿ ಬರುತ್ತೆ, ಹಾಲಿನ ಡೈರಿ ಊರಲ್ಲಿ. ಅದರಲ್ಲಿ ಬೆಳಿಗ್ಗೆ 5:30ಗೆ ಹೋಗಿ ಹಾಲಾಳಿಸಿ, ಏನೋ ಕ್ಯಾನ್ಗಳೆಲ್ಲ ತೊಳೆದು ಲಾರಿ ಬಂದು ಕ್ಯಾನ್ ಎತ್ತಿ ಕಳಿಸಿ, ಆಮೇಲೆ ನಾನು ಕೆಲ್ಸಕ್ಕೆ ಅನ್ನೋದು ಹೋಗ್ತಿದ್ದೆ. ಅದಾದ್ಮೇಲೆ ದನ ಕರುಗಳು ಹುಲ್ ಮಾಡೋದು, ಅಥವಾ ಜೋಳಕ್ಕೆ ನೀರು ಇಯೋದು, ಅಥವಾ ಮನೆ ಕೆಲಸ ಮಾಡೋದು ಎಲ್ಲ ಮುಗಿಸಿ 10:30 ಸ್ಕೂಲ್ ಹೋಗಿ, ಸ್ಕೂಲಿಂದ ಮತ್ತೆ ಮಾಮೂಲಿ ಅದೇ ರೊಟೀನ್ ಆಗ್ತಾ ಇತ್ತು. ಅದಾದ್ಮೇಲೆ ನನ್ಗೆ ಯಾಕೋ ಇದು ಸರಿ ಆಗ್ತಲ್ಲ ಅಂತ 10th ಮುಗಿಸಿಲ್ಲ ಗುರುಗಳೇ, ನಾನು 8th ಅಷ್ಟೇ ಪಾಸ್ ಆಗಿದ್ದು. ಅಷ್ಟ್ರಲ್ಲಿ ಏನ್ ಮಾಡಿದ್ರೆ, ನನ್ನ 30 ರೂಪಾಯಿ ಕೂಲಿಗೆ ಒಂದ್ ಮನೆಗೆ ಹಾಕಿದ್ರು. ಆ ಮನೆಯಲ್ಲಿ ಒಂದಿನಕ್ಕೆ 30 ರೂಪಾಯಿ. ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅವ್ರ ಮನೇಲಿ ಕೆಲಸ ಮಾಡ್ಬೇಕು, 30 ರೂಪಾಯಿ ಕೊಡೋರು ನಮ್ಮಪ್ಪ. ಯಾಕೆಂದ್ರೆ ಇದು ಯಾವಾಗಿನ ಕತೆ? ಇದು ಅಂದ್ರೆ ಎಷ್ಟು ವರ್ಷದ ಹಿಂದಿನ ಕತೆ?
ನಾನು 8ನೇ ಕ್ಲಾಸ್ ಅಂದ್ರೆ 9ನೇ ಕ್ಲಾಸ್ ಇದ್ದಾಗ, ಅಂದ್ರೆ 15 ವರ್ಷಕ್ಕೆ ನನಗೆ ಗುರುಗಳೇ. ಅರ್ಥಾತ್ ಒಂದ್ 2004-5 ಸಮಯದಲ್ಲ ಇದು, ಅಥವಾ ಏನಿದು? ಹೌದು ಗುರುಗಳೇ. ಆ ಟೈಮಲ್ಲಿ ನಾನು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಕೆಲ್ಸ ಮಾಡ್ಕೊಂಡು ನಾನು ಏನೋ ಒಂದ್ ಮಾಡ್ಕೊಂಡು ನಾನು ಜೀವನ ತಿಂಗ್ಳಿಗೊಂದು 900 ರೂಪಾಯಿ 1000 ರೂಪಾಯಿ ಬರೋದು, ನಾನು ಜೀವನ ಮಾಡ್ತಿದ್ದೆ. ಜೀವನ ಮಾಡ್ಕೊಂಡು ಹಂಗೆ ಎಲ್ಲಾರನ್ನು ನೋಡ್ಕೊಂಡಿದ್ದೆ. ಅವರಲ್ಲೇ ಟ್ರ್ಯಾಕ್ಟರ್ ಕಲ್ತೆ. ಅದೇ ಮನೆಯಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದೇ ಮನೆಯಲ್ಲಿ ಮಂಡ್ಯ ಜಿಲ್ಲೆ, ಅದು ಊರ ಹೆಸರು ಬೇಡ, ಅವ್ರ ಮನೇಲೆ ಟ್ರ್ಯಾಕ್ಟರ್ ಕಲ್ತೆ. ಅವ್ರ ಮನೇಲಿ ಟ್ರ್ಯಾಕ್ಟರ್ ಕಲ್ತು ಅಂದ್ರೆ ಬೇರೆ ಕಡೆ ಜೀವನ ಮಾಡೋಣ, ಇಲ್ಲಿ ಟ್ರ್ಯಾಕ್ಟರ್ಗೆ ಏನು ಸಿಗಲ್ಲ ಅಂತ ಹೇಳೋ ತರದಲ್ಲಿ ಬಂದು, ನಮ್ಮೂರವರೇ ಒಬ್ರು ಬೆಂಗಳೂರಿಗೆ ಬರ್ತಿದ್ರು. ಅವರು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಬೆಂಗಳೂರಲ್ಲಿ. ಅವ್ರ ಜೊತೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅವ್ರ ಜೊತೆ ಒಂದ್ ಸ್ವಲ್ಪ ದಿನ ಸೆಕ್ಯೂರಿಟಿ ಕೆಲಸ ಮಾಡಿದೆ. ಸೆಕ್ಯೂರಿಟಿ ಕೆಲಸ ಮಾಡಿ ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡಿದೆ ಅಂದ್ರೆ, ಡ್ರೈವಿಂಗ್ ನನಗೆ ಗೊತ್ತಿತ್ತು. ಡ್ರೈವಿಂಗ್ ಗೊತ್ತಿರೋದ್ರಿಂದ ಬೆಂಗಳೂರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ, ಡ್ರೈವಿಂಗ್ ಕೆಲಸ. ಈಗ ಒಂದ್ ನಿಮಿಷ ಅಂದ್ರೆ, ಈಗ ಇಷ್ಟೆಲ್ಲ ಕೆಲಸ ಇಲ್ಲಿ ನಿಮ್ ತಂದೆ ತಾಯಿ ಏನ್ ಮಾಡ್ತಿದ್ರು ಮತ್ತೆ? ನನ್ ತಂದೆ ತಾಯಿ ತುಂಬಾ ಬಡವರು. ನನ್ ತಂದೆ ತಾಯಿ ಬಂದು ಅದೇ ಮಾಮೂಲಿ ಎಲ್ಲಾ ಕೆಲ್ಸನೂ ಮಾಡೋರು, ಮನೆ ಕೆಲ್ಸ, ಅವ್ರ ಕೂಲಿಗೆ ಹೋಗೋದು, ಅವ್ರ ಮನೆ ಹತ್ರ ಕೆಲ್ಸಕ್ಕೆ ಹೋಗೋದು. ನಿಮ್ಮಂತೆ ನಿಮ್ಮ ಅಣ್ಣ ಅಥವಾ ತಮ್ಮ ಅಕ್ಕ ತಂಗಿ ಇವರು ದುಡಿತಾನೆ ಇದ್ರ ಅಥವಾ ಏನು? ಅಂದ್ರೆ ಅವ್ರುನು ಅಷ್ಟೇ, ಅವ್ರುನು ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗೋರು. ಅಲ್ಲಿಂದ ಬಂದಂತ ದುಡ್ಡಲ್ಲೇ ಜೀವನ ನಡೆಸ್ತಾ ಇದ್ರು. ನಿಮ್ಗೆ ಅಂತ ಆಸ್ತಿ ಏನು ಇರ್ಲಿಲ್ವಾ? ಆಸ್ತಿ ಇತ್ತು, ಬಟ್ ಆಸ್ತಿ ಏನಂದ್ರೆ ಮಳೆ ಹೋದ್ರೆ ಮಾತ್ರ ಬೆಳೆ ಗುರುಗಳೇ. ಮಳೆ ಬಂದಾಗ ನಾವು ಹಾಕೋವು ಜೋಳ, ಅಂದ್ರೆ ರಾಗಿ, ಮತ್ತೆ ಹುರುಳಿಕಾಳು ಅಂತ ಬರೋದು, ಹುರುಳಿಕಾಳು, ಆಮೇಲೆ ನವಣೆ, ಸಾಮೆ, ಅವೆಲ್ಲ ಹಾಕೋರು. ಅದು ಅಂದ್ರೆ ಒಂದು ಕಾಲ ಅಷ್ಟೇ, ಮಳೆ ಬಂದಾಗ ಅಷ್ಟೇ ಅದನ್ನ ಮಾಡ್ಕೊಳ್ಳೋದು. ನಮ್ದೊಂದು 2 ಎಕರೆ ಜಮೀನ್ ಇತ್ತು ಅಷ್ಟೇ. ಆ 2 ಎಕರೆ ಜಮೀನು ಒಂದ್ ಮನೆ. ಅದನ್ನೆಲ್ಲ ಮಾಡ್ಕೊಂಡು ನಾನು ಮಾಡ್ಕೊಂಡಿದ್ರು. ಚೆನ್ನಾಗೇ ಇದ್ವಿ, ಲೈಫಲ್ಲಿ ಏನ್ ತೊಂದ್ರೆ ಇಲ್ಲ, ಚೆನ್ನಾಗೇ ಇದ್ವಿ. ಆಗಿನ ಕಾಲಕ್ಕೆ, ಆಗಿನ ತಕ್ಕನಾಗೆ, ಆಗಿನ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ. 10 ರೂಪಾಯಿ ಸಿಕ್ಕಿದ್ರು ಹಾಗೆ ದೊಡ್ಡ ದುಡ್ಡು, ಏನೋ ಒಂಥರ ಜೀವನದಲ್ಲಿ ಚೆನ್ನಾಗಿದ್ವಿ. ಅದಾದ್ಮೇಲೆ ನಾನು ಯಾರೋ ಹಿಂಗೆ ನಮ್ಮೂರವರೇ ಒಬ್ರು ಪರಿಚಯ ಆದ್ರು. ಅವನು ದಿನ ನೋಡಿದ್ರೆ ಬೆಳಿಗ್ಗೆ ಎದ್ದು ಒಳ್ಳೊಳ್ಳೆ ಬಟ್ಟೆ ಹಾಕೋ ಬರೋದು, ಈ ತರ ಮಾಡೋದು. ಅವನ್ ಏನ್ ಕೆಲ್ಸ ಮಾಡ್ತಿದ್ದ ಅನ್ನೋದು ನನಗ್ ಗೊತ್ತಿಲ್ಲ. ಬಟ್ ಆದ್ರೆ ನಾನು ಇಲ್ಲಿ ಬೆಳಿಗ್ಗೆ ಎದ್ದು ಗದ್ದೆ ಕೆಲ್ಸಕ್ಕೆ ಹೋಗೋದು, ಕಬ್ಬು ಎತ್ತೋದು, ಅಥವಾ ರಾಗಿ ಕುಯ್ಯೋದು, ಕಳೆ ಕೀಳೋದು, ಆ ತರ ಕೆಲ್ಸ ಮಾಡ್ತಿದ್ದೆ 30 ರೂಪಾಯಿಗೆ. ಬೆಳಿಗ್ಗೆ ಎದ್ದು ಅದೇ ಅರ್ಕಲ್ ಬಟ್ಟೆ, ಅದೇ ಇದು. ಆಮೇಲೆ ಅವ್ರ ಪರಿಚಯ ಆಯ್ತು. ಅವ್ರ ಪರಿಚಯ ಆದ್ಮೇಲೆ ಅವ್ರು ಹೇಳಿದ್ರು, ಅವ್ರನ್ನ ನಾವು ಬಾಂಬೆ ಕೃಷ್ಣ ಅಂತ ಕರಿತಿದ್ವಿ ಊರಲ್ಲಿ. ಅದು ನಮ್ಮೂರಲ್ಲಿ ಫೇಮಸ್ ಅವರು, ಬಾಂಬೆ ಕೃಷ್ಣ ಅಂತ. ಪಾಪ ಅವ್ರಿಲ್ಲ, ಇವಾಗ ಸತ್ತೋದ್ರು. ಅವ್ರೇನಂದ್ರು, ಮಗ ಸುಮ್ನೆ ಯಾಕೆ ಹಿಂಗ್ ಮಾಡ್ತೀಯ, ಏನಾದ್ರೂ ಒಂದ್ ಕೆಲ್ಸ ಮಾಡ್ಕೊಂಡಿರು ಅಂತೆ, ನಿಂಗ್ ಡ್ರೈವಿಂಗ್ ಬರುತ್ತೆ, ಟ್ರ್ಯಾಕ್ಟರ್ ಓಡಿಸ್ತೀಯ, ಎಲ್ಲಾನು ಮಾಡ್ತೀಯ, ಬಂದ್ಬಿಡು ನನ್ ಜೊತೆ ಏನೋ ಒಂದ್ ಮಾಡ್ತೀನಿ ಅಂದ್ರು. ಸರಿ ಅನ್ಬಿಟ್ಟು ಬೆಂಗಳೂರು ಮುರುಗೇಶ್ ಪಾಳ್ಯಕ್ ಬಂದೆ. ಬೆಂಗಳೂರು ಮುರುಗೇಶ್ ಪಾಳ್ಯದಲ್ಲಿ ಅವ್ರು ಏನ್ ಮಾಡಿದ್ರು, ತಕ್ಷಣಕ್ಕೆ ಯಾರು ಕೆಲ್ಸ ಕೊಡಲ್ಲ, ಸ್ವಲ್ಪ ದಿನ ಸೆಕ್ಯೂರಿಟಿ ಕೆಲಸ ಮಾಡುವ, ಆಮೇಲೆ ನೋಡೋಣ ಅಂದ್ರು. ಯಾರು ಹೇಳಿದ್ದು ಅಂದ್ರೆ ಹೋಗಿದ್ದವರು? ಹೌದು, ಕರ್ಕೊಂಡು ಹೋದ್ರು. ಸ್ವಲ್ಪ ದಿನ ಸೆಕ್ಯೂರಿಟಿ ಕೆಲಸ ಮಾಡೋದು. ತುಂಬಾ ಒಳ್ಳೆ ಮನುಷ್ಯ. ಅವ್ರ ರೂಮಲ್ಲೇ ಇಟ್ಕೊಂಡು ಅವ್ರದ್ದು ಊಟ ತಿಂಡಿ ಕೊಟ್ಕೊಂಡು, ಅವ್ರ ಬಟ್ಟೆನೆ ನಮಗೂ ಕೊಟ್ಕೊಂಡು ಎಲ್ಲ ಇದ್ದ. ಕೆಲ್ಸ ಮಾಡ್ಕೊಂಡಿದ್ದೆ. ಅಲ್ಲಿ ಕೆಲ್ಸ ಮಾಡ್ಕೊಂಡಿರ್ಬೇಕಾದ್ರೆ ನನ್ಗೆ ಏನ್ ಮಾಡಿದ್ರು, ಬೆಳಿಗ್ಗೆ ಕಾರ್ ತೊಳಿ ಅಂತ ಕೆಲವೊಂದು ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಓನರ್ಗಳು ಹೇಳೋರು. ನಾನೇನ್ ಮಾಡೋದು, ಈ ಕಡೆ ಮೂಲೆಯಿಂದ ಆ ಕಡೆ ಮೂಲೆಗೆ, ಅಂದ್ರೆ ಕೀಗಳೆಲ್ಲ ಅಲ್ಲೇ ಇರೋದು. ನಂಗೆ ಡ್ರೈವಿಂಗ್ ಗೊತ್ತಿತ್ತಲ್ಲ, ಕೀಗಳೆಲ್ಲ ಅಲ್ಲೇ ಇರೋದು. ನಾನು ಈ ಕಡೆ ಮೂಲೆಯಿಂದ ಬಕೆಟ್ ಅಲ್ಲಿ ನೀರ್ ತಗೊಂಡಾಗ ಅಲ್ಲಿಗೆ ತೊಳೆಯೋ ಬರೋದ್ಲು, ಆ ಕಾರ್ನೇ ತಗೊಬಂದ. ಅಂದ್ರೆ ನಾನು ಕಲ್ತ್ಕೊಂಡಂಗೂ ಆಗತ್ತೆ, ಇದಾಗತ್ತೆ ಅನ್ನೋ ತರದಲ್ಲಿ ನಾನೇನ್ ಮಾಡ್ದೆ, ಕಾರ್ಗಳನ್ನೇ ತಗೊಬರೋದು, ಆ ನಲ್ಲಿ ಇರೋ ಜಾಗದಲ್ಲಿ ತೊಳೆಯೋದು, ತಿರುಗಿ ತಗೊಂಡೋಗ ಅದೇ ಜಾಗ ಪಾರ್ಕ್ ಮಾಡೋದು, ಆ ತರ ಎಲ್ಲಾ ಮಾಡ್ಕೊಂಡಿದ್ದೆ. ಅದನ್ನ ಒಬ್ಬ ಓನರ್ ನೋಡ್ಬಿಟ್ಟು, ನೀನು ಡ್ರೈವಿಂಗ್ ಬರುತ್ತಾ, ನೀನ್ ಕಾರ್ ಓಡಿಸ್ತಿದ್ಯಾ, ಇಲ್ಲಿಂದ ಇಲ್ಲಿಗೆ ಹೆಂಗ್ ಕಾರ್ ತಗೊಂಡೋದೆ ಅಂತ ಕೇಳಿದ್ರು. ನಾನ್ ಹೇಳಿದೆ, ಸರ್ ನಾನು ಪ್ರೊಫೆಷನಲ್ ಡ್ರೈವರ್ ಆಗಿ ಬಂದಿದೀನಿ, ನನ್ಗೆ ಇಲ್ಲಿ ಯಾರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದೀನಿ ಅಂತಂದೆ. ಅವ್ರೇನ್ ಹೇಳಿದ್ರು, ನೀನ್ ಡ್ರೈವರ್ ಅಂತಂದ್ಮೇಲೆ ಆತರ ಕೆಲ್ಸ ಎಲ್ಲ ಮಾಡ್ಬೇಡ,
ನಾಳೆಯಿಂದ ನಾನು ಒಬ್ರಿಗೆ ಹೇಳ್ತೀನಿ, ಅವ್ರ ಹತ್ರ ಕೆಲ್ಸಕ್ಕೆ ಹೋಗು, ಹ್ಮ್ ಹ್ಮ್ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗು, ನೀನ್ ಸೆಕ್ಯೂರಿಟಿ ಕೆಲಸ ಬಿಟ್ಬಿಡು ಅಂತ ಹೇಳಿದ್ರು. ಹ್ಮ್ ನಾನ್ ಸೆಕ್ಯೂರಿಟಿ ಕೆಲಸ ಬಿಟ್ರೆ ಇರಕ್ ರೂಮ್ ಇಲ್ಲ ಸ್ವಾಮಿ, ಸೆಕ್ಯೂರಿಟಿ ರೂಮ್ ಅಲ್ಲೇ ನಾನು ಇರೋದು ಅಂದೆ. ನಾನು ಅದೆಲ್ಲ ಅರೇಂಜ್ ಮಾಡ್ತೀನಿ ಅಂದ್ರು. ಹ್ಮ್ ಹೋದೆ, ಅವ್ರ ಹತ್ರ ಹೋದೆ. 4,800 ರೂಪಾಯಿ ಸಂಬಳ 2005 ಅಲ್ಲಿ. ಅಲ್ಲ ಇವ್ರಿಗೆ ಏನ್ ಹೇಳಿದ್ರಿ ಹೋಗ್ಬೇಕಾದ್ರೆ? ಅಲ್ಲ ಅಂದ್ರೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಹ್ಮ್ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ನಾನು ಇದ್ ನೋಡಿದ್ದು ಬಂದು ಅಪಾರ್ಟ್ಮೆಂಟ್ ಅಲ್ಲಿ ಚೇರ್ಮನ್ ಅಂತ ಇರ್ತಾರಲ್ಲ ಅಪಾರ್ಟ್ಮೆಂಟ್ ಇದಕ್ಕೆ. ಅಲ್ಲ ನಾನು ಹೇಳಿದ್ದು ಅವ್ರ ಹಂಗೆ ಕರೆದ್ರು ಹೋದ್ರೆ ಸರಿ, ಬಟ್ ನೀವು ಕರ್ಕೊಂಡು ಬಂದಿದ್ರಲ್ಲ ನಿಮ್ಮನ್ನ, ಅವ್ರಿಗೇನು ಹೇಳಿದ್ರಿ ಹಿಂದೆ? ಅವ್ರಿಗೆ ಈ ತರ ಹೇಳ್ತಿದಾರೆ, ಇದು ಏನ್ ಮಾಡೋದು ಅಂತ ಕೇಳಿದೆ. ಅವ್ರು ತುಂಬಾ ಒಳ್ಳೆಯವರು, ಅವ್ರು ಹೇಳಿದ್ರು ಅಂದ್ರೆ ಏನೋ ಒಂದ್ ಲೈಫ್ ಸೆಟ್ಲ್ ಆಗತ್ತೆ, ಆಯ್ತು ನೀನ್ ಮಾಡ್ ಮಗ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಅವ್ರು ಹೇಳಿದ್ರು. ಆಯ್ತು. ಆಮೇಲೆ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಸಿದ್ರ? ಇಲ್ಲ, ಅದೇ ಬಿಲ್ಡಿಂಗ್ ಅಲ್ಲಿ, ಬೇರೆ ಕಡೆ ಅಲ್ಲ, ಅದೇ ಬಿಲ್ಡಿಂಗ್ ಅಲ್ಲಿ. ಅದೇ ಬಿಲ್ಡಿಂಗ್ ಅಲ್ಲಿ 401 ಅಂತ ಅನ್ಬಿಟ್ಟು ವಿನಯ್ ಹೆಬ್ಬಾಳ್ ಅಂತ ಅನ್ಬಿಟ್ಟು ಅವ್ರ ಹೆಸರು. ಅವ್ರ ಹತ್ರ ಹೋದೆ, ಅವ್ರ ಹತ್ರ ಅವ್ರ ಹತ್ರ ಕೇಳ್ದೆ. ಹಿಂಗಂದ್ರು, ಇಲ್ಲಪ್ಪ ಈಗ ಆಯ್ತು, ನನ್ಗೆ ಆಲ್ರೆಡಿ ನಾನು ಬೇರೆ ಡ್ರೈವರ್ನ ಅಪಾಯಿಂಟ್ ಮಾಡ್ಬಿಟ್ಟಿದೀನಿ. ಮಂಜು ನೀನ್ ಮೊದ್ಲೇ ಹೇಳಿದ್ರೆ, ಸಾರಿ ನನ್ನ ಹೆಸರು ಬಂದು ಮಂಜು ಅಂತ, ಲೈವ್ ಪರವಾಗಿಲ್ಲ, ನೀನ್ ಆಲ್ರೆಡಿ ನಾನು ಬೇರೆಯವ್ರು ನೋಡ್ಬಿಟ್ಟಿದೀನಿ, ಅವ್ರಿಗೆ ಅಪಾಯಿಂಟ್ಮೆಂಟ್ ಆಲ್ರೆಡಿ ಕೊಟ್ಬಿಟ್ಟು ನಾನು ಆಲ್ರೆಡಿ ಮಾತಾಡ್ಬಿಟ್ಟಿದೀನಿ, ನೀನ್ ಮೊದ್ಲೇ ಹೇಳಿದ್ರೆ ಏನೋ ಒಂದ್ ಮಾಡ್ತಿದ್ದೆ. ಸರಿ ಆಯ್ತು, ನಾನ್ ಬೇರೆಯವ್ರಿಗೆ ಹೇಳ್ತೀನಿ ಅಂದ್ರು. ಆಯ್ತು ಅದಾದ್ಮೇಲೆ 8 ದಿನ ಕೆಲ್ಸ ಮಾಡಿದೆ, ಸೆಕ್ಯೂರಿಟಿ ಕೆಲ್ಸನೇ. ಆಮೇಲೆ ಒಬ್ರು ಲತಾ ಜೋಸಫ್ ಅಂತ ಅಂದ್ಬಿಟ್ಟು ಕ್ರಿಶ್ಚಿಯನ್ ಮನೆಗೆ ಇವ್ರು ಡ್ರೈವರ್ ತುಂಬಾ ಒಳ್ಳೆಯವರು. ನಮ್ಮ ಹತ್ರ 2 ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡಿದ್ದಾರೆ, ಅವ್ರ ಡ್ರೈವಿಂಗ್ ಚೆನ್ನಾಗ್ ಗೊತ್ತಿದೆ, ಅವ್ರನ್ನ ಇಟ್ಕೊಳ್ಳಿ ಇದು ಕೆಲ್ಸಕ್ಕೆ ತಗೊಳ್ಳಿ ಅಂತ ಅಂದ್ಬಿಟ್ಟು ರೆಫರ್ ಮಾಡಿದ್ರು. ಆ ಯಪ್ಪ ಬಂದು ಜರ್ಮನಿಲಿ ಇದ್ರು, ಆ ಯಮ್ಮ ಬಂದು ಇಲ್ಲೇ ಇದ್ರು, ಕ್ರಿಶ್ಚಿಯನ್. ಅವ್ರಿಗೆ 3 ಜನ ಮಕ್ಳು. ಅವ್ರ ಏನ್ ಮಾಡಿದ್ರು, ಸರಿ ಆಯ್ತು ಅಂತ ಹೋದ್ರೆ ಟೆಸ್ಟ್ ಡ್ರೈವ್ ಕೊಟ್ರು, ಎಲ್ಲಾನು ಮಾಡಿದ್ರು. ಡ್ರೈವಿಂಗ್ ಓಕೆ ಆಯ್ತು. ಡ್ರೈವಿಂಗ್ ಓಕೆ ಆದ್ಮೇಲೆ ಸರಿ ಆಯ್ತು, ನಿಮ್ಗೆ ಇಷ್ಟು ಸಂಬಳ ಕೊಡ್ತೀನಿ, ನೀವ್ ಇಲ್ಲೇ ಇರಿ ಅಂತ ಅವ್ರು ಹೇಳಿದ್ರು. ನಾನ್ ಹೇಳ್ದೆ, ನನ್ಗೆ ಇರಕ್ ರೂಮ್ ಇಲ್ಲ, ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಸರಿ ಆಯ್ತು, ನಿನ್ಗೆ ಇರಕ್ ರೂಮ್ ಇಲ್ಲ ಅಂತ ಹೇಳ್ತೀಯ, ಕಾರ್ ಶೆಡ್ ಅಲ್ಲಿ ನಾನು ರೂಮ್ ಕೊಡ್ತೀನಿ, ಅದೇ ರೂಮ್ ಅಲ್ಲಿ ಇತ್ಕೊಂಡು ನೀನೇನು ಸಾಧನೆ ಮಾಡ್ಬೇಕು ಅಂತಿದ್ಯೋ ಮಾಡ್ಕೊಂತ ತುಂಬಾ ಸಪೋರ್ಟ್ ಮಾಡಿದ್ರು ಸರ್. ಕಮ್ಮಿ ಅಂದ್ರು 8 ವರ್ಷ ಕೆಲ್ಸ ಮಾಡಿದೆ ಅವ್ರ ಹತ್ರನೇ. ಡ್ರೈವಿಂಗ್ ಅಲ್ಲಿ 8 ವರ್ಷ ಕೆಲ್ಸ ಮಾಡಿದೆ. 2009 ಕೆಲ್ಸ ಮಾಡಿದೆ ಅಲ್ಲೇ. ಅಂದ್ರೆ ಸೆಕ್ಯೂರಿಟಿಯಿಂದ ಹಿಡಿದು ಟೋಟಲಿ 8 ವರ್ಷ. ಡ್ರೈವಿಂಗ್ ಅಲ್ಲಿ ಅವ್ರ ಹತ್ರ ಬಂದು ಒಂದು 4 ರಿಂದ 5 ವರ್ಷ. ಅಷ್ಟ್ರಲ್ಲಿ ಎಲ್ಲಾ ತರದಲ್ಲೂ ಇತ್ತು. ಅವರು ತುಂಬಾ ತುಂಬಾ ಪ್ರೀತಿಯಿಂದ ಇರೋರು, ಪ್ರೀತಿಯಿಂದ ಎಲ್ಲಾ ತರನು ಮಾಡ್ಕೊಂಡ್ರು. ಪ್ರೀತಿಯಿಂದ ಮಕ್ಕಳನ್ನ ಇದ್ ಮಾಡ್ತಿದ್ದೆ, ಸ್ಕೂಲ್ಗೆ ಕರ್ಕೊಂಡ್ ಹೋಗೋದೆ, ಬರೋದೆ, ಮನೆಗೆ ಏನೇ ಸಾಮಾನ್ ಬೇಕಂದ್ರೆ ನಾನೇ ತಗೊಂಡ್ಬರ್ತಿದ್ದೆ. ಅವ್ರ ಕ್ರೆಡಿಟ್ ಕಾರ್ಡ್ ಸುಧಾ ನನ್ನ ಹತ್ರ ಇತ್ತು. ಅವ್ರು ಕೇಳಿಸ್ಕೋತಾರ ಇದ್ವೋ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಕ್ರೆಡಿಟ್ ಕಾರ್ಡ್ ಸುಧಾ ನನ್ನ ಹತ್ರ ಇತ್ತು. ಆ ರೀತಿ ಅವ್ರ ಮನೆಗೆ ಏನ್ ಬೇಕು ಬೇಡ, ಅವ್ರ ಮನೆಗೆ ಇಂಥ ಟೈಮ್ ಇಂಥದೇ ಬೇಕು ಅನ್ನೋದನ್ನ ನಾನು ಪೂರ್ತಿ ಕಲ್ತ್ಕೊಬಿಟ್ಟಿದ್ದೆ. ಅವ್ರ ಮನೇಲೆ ಇದ್ದೆ. ಅವ್ರ ಮನೇಲೆ ಅವರೇ ನನ್ಗೊಂದ್ ಬೈಕ್ ತಗೊಟ್ಟಿದ್ರು ಓಡಾಡಕ್ಕೆ ಅಂತ, ಊರ್ಗೆ ಅಲ್ಲಿ ಇಲ್ಲಿ ಅಂತ ಹೋಗಕ್ಕೆ. ಸರಿ, ಮುಂದೆ ಬಾ. ಆಮೇಲೆ ಏನಾಯ್ತು ಅಂದ್ರೆ 2007 ಅಲ್ಲಿ ಒಂದ್ ಹುಡುಗಿ ಪರಿಚಯ ಆಯ್ತು. ಅಲ್ಲಿಂದ ಆಗ ನಿಮ್ಗೆ ಎಷ್ಟು ವರ್ಷನಪ್ಪ? ಆಗ ಬಂದು ನನ್ಗೆ 26 ವರ್ಷ. ಆಯ್ತು. ಈ ಹುಡುಗಿ ಎಲ್ಲಿ ಹೆಂಗೆ ಪರಿಚಯ? ಅದು ಬಂದು ನನ್ ತಂಗಿ ಗಂಡನ್ ಕಡೆಯಿಂದ ಸರ್. ತಂಗಿ ಗಂಡ ಅಂದ್ರೆ ನಮ್ಮ ಮಾವ. ಭಾವ? ನಮ್ ಭಾವನ್ ರಿಲೇಷನ್ ಅವರು. ಅವ್ರು ಬಂದು ಲಕ್ವಳ್ಳಿ ಅಂತ ಅನ್ಬಿಟ್ಟು ಇದ್ರ ಹತ್ರ ಶಿವಮೊಗ್ಗ. ಬೇಡ ಕಣೆಯ, ಪರವಾಗಿಲ್ಲ ಸರ್, ತೊಂದ್ರೆ ಇಲ್ಲ. ಲೈಫ್ ಹಾಳಾಗೋಗಿದೆ ಅಂದ್ರೆ ಊರ್ ಕಟ್ಕೊಂಡು ಏನಾಗ್ಬೇಕು ಸರ್? ಹೇಳಪ್ಪ. ಲಕ್ವಳ್ಳಿ ಅಂತ ಹೇಳ್ಬಿಟ್ಟು ಅವರು ಲಕ್ವಳ್ಳಿಯಲ್ಲಿ ಏನು ಅಂತಂದ್ರೆ ಅವ್ರ ಹುಡ್ಗಿ ಬಂದು ಉಷಾ ಊರ್ ಲಕ್ಷ್ಮೀ ದೇವಿ ಅಂತ ನನ್ನ ಹೆಂಡತಿ ಹೆಸರು. ಅವ್ರನ್ನ ನಮ್ಮ ಮಾವ ಅಂದ್ರೆ ಅವ್ರ ಸಂಬಂಧ ಯಾವ್ದೋ ಒಂದ್ ಫಂಕ್ಷನ್ ಕರ್ಕೊಂಡ್ ಹೋದ್ರು. ಆ ಫಂಕ್ಷನ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವರು ಮದ್ವೆಗೆ, ಅವ್ರ ಅಣ್ಣನ್ ಮದ್ವೆ ಅಲ್ಲಿ ಇಲ್ಲಿ ಅಂತೆಲ್ಲ ಒಂದ್ ಸ್ವಲ್ಪ, ಯಾಕಂದ್ರೆ ನಮ್ಮ ಭಾವನ್ನ ಸಂಬಂಧಿಕರು ಅಂತ ನಾನು ಓಡಾಡ್ತಿದ್ದೆ. ಆ ಓಡಾಡ್ಬೇಕಾರೆ ಅಂದ್ರೆ ನನ್ಗೆ ಇಲ್ಲಿ ಅಂದ್ರೆ ಫುಲ್ ಫ್ರೀಡಮ್ ಇತ್ತು.
ನಾನ್ ಕೆಲ್ಸ ಮಾಡ್ತಿದ್ನಲ್ಲ ಆ ಜಾಗದಲ್ಲಿ ಫುಲ್ ಫ್ರೀಡಮ್. ಹ್ಮ್ ನನ್ಗೆ ಎಷ್ಟ್ ದುಡ್ಡು ಬೇಕು ಅಂದ್ರೆ ನನ್ಗೆ ಇವಾಗ ಒಂದ್ 10,000 ರೂಪಾಯಿ ದುಡ್ಡು ಬೇಕು ಅಂದ್ರೆ ಆ ಟೈಮಲ್ಲಿ ನನ್ಗೆ 10,000 ದುಡ್ಡು ಬೇಕು ಅಂದ್ರೂ ಆಯ್ತು ತಗೋ ಹೋಗು ಅಂತ ಹೇಳೋರು. ಹ್ಮ್ ಹ್ಮ್ ಆ ತರ ಫ್ರೀಡಮ್ ಅಲ್ಲಿ ಇದ್ದೆ. ಹ್ಮ್ ಆ ತರ ಫ್ರೀಡಮ್ ಅಲ್ಲಿ ಇರ್ಬೇಕಾರೆ ಅವ್ರ ಅಣ್ಣನ್ ಮದ್ವೆ, ಆ ಮದ್ವೆಲಿ ಅಲ್ಲಿ ಇಲ್ಲಿ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಓಡಾಡ್ಕೊಂಡಿದ್ದೆ. ಹ್ಮ್ ಓಡಾಡ್ಕೊಂಡಿರ್ಬೇಕಾದ್ರೆ ಈ ಹುಡ್ಗಿ ಪರಿಚಯ ಆಯ್ತು. ಹ್ಮ್ ಪರಿಚಯ ಆದ್ಮೇಲೆ ಹಂಗೆ ಹಿಂಗೆ ಅಂತ ಅಂದ್ರೆ, ಈ ಹುಡ್ಗಿ ಪರಿಚಯ ಆಗಕ್ಕಿಂತ ಮುಂಚೆ 1.5 ತಿಂಗಳು ಹ್ಮ್ ನಮ್ಮ ಮಾವ ಯಾವ್ದಕ್ಕೋ ನಂಬರ್ಗೆ ನನ್ ಫೋನ್ ಹೋಗ್ತಾ ಇಲ್ಲ, ಫೋನಲ್ಲಿ ಮಾಡು ಅಂತ ನಮ್ಮ ಮಾವ ಹೇಳಿದ್ರು. ಹ್ಮ್ ಯಾರೋ ನನ್ ತಂಗಿ ಗಂಡ ಹ್ಮ್ ಅವ್ರು ಹೇಳಿದ್ರು. ಅವ್ರಿಗೆ ನಾನ್ ಫೋನ್ ಮಾಡ್ದೆ, ಆ ಹುಡ್ಗಿ ಮಾತಾಡ್ತು. ಇದೆಲ್ಲ ಮುಗಿಯಕ್ಕಿಂತ ಅಂದ್ರೆ ನಾನ್ ಮದ್ವೆಗಿದ್ದೀವಿ ಓಡಾಡಕ್ಕಿಂತ ಮುಂಚೆ 1.5 ತಿಂಗಳು ಆ ಹುಡ್ಗಿನೇ ನಾನ್ ನೋಡಿಲ್ಲ. ಹ್ಮ್ ನೋಡ್ದೇನೆ ಪ್ರೀತಿ ಮಾಡ್ದೆ. ಅದೆಂಗೆ? ಅಂದ್ರೆ ಮನ್ಸಲ್ಲಿ ಆಯ್ತು, ನಮ್ಮ ಮಾವ ಅಂದ್ರೆ ನಮ್ಮ ಮಾವನ್ ಕಡೆಯವರು ಚೆನ್ನಾಗಿರ್ತಾರೆ, ಏನು ತೊಂದ್ರೆ ಇಲ್ಲ, ಅವ್ರ ಕಡೆಯಿಂದ ನನ್ಗೆ ಏನು ಕಷ್ಟ ಆಗಲ್ಲ, ನಾನು ಚೆನ್ನಾಗಿರ್ತೀನಿ, ನಾನು ಒಬ್ನೇ ಇರೋದು. ಅಲ್ಲಪ್ಪ, ಈಗ ನಂಬರ್ ಕೊಟ್ರು ಸರಿ, ಬಟ್ ಅದು ಹುಡುಗಿ ಅಥವಾ ಅಲ್ಕೆ ಮದುವೆ ಆಗಿರ್ಬೋದು ಆಗಿಲ್ವಾ, ಇದೆಲ್ಲ ಹೆಂಗ್ ಗೊತ್ತಿತ್ತು ನಿಮಗೆ? ಇಲ್ಲ, ಅವರೇ ಎಲ್ಲಾನು ಹೇಳಿದ್ರು ಗುರುಗಡೆ. ಅವರನ್ನೇ ಎಲ್ಲಾನು ಹೇಳಿದ್ರು. ಅಂದ್ರೆ ನಾನು ಇವಾಗ ನನ್ಗಿಷ್ಟು ವರ್ಷ ನಾನು ಈ ತರ ಇದ್ದೀನಿ, ನಾನು ಇಷ್ಟು ಓದಿದ್ದೀನಿ, ನಾನು ಈ ತರ ಅನ್ಬಿಟ್ಟು ಅವ್ರ ಅಪ್ಪ ಮನೇಲಿ ಎಂಟೈರ್ ಮನೇಲಿ ಇದ್ದಿದ್ದು ಒಂದೇ ಒಂದು ಕೀಪ್ಯಾಡ್ ಫೋನು. ಆ ಕೀಪ್ಯಾಡ್ ಫೋನು ಇವ್ರ ಮನೇಲಿ ಇವ್ರು ಒಬ್ಳೆ ಯೂಸ್ ಮಾಡ್ತಿದ್ದು. ಏನೇ ಇದ್ರು ಅವ್ರ ಅಪ್ಪ ಅಮ್ಮಂಗೆ ಯಾರೇ ಫೋನ್ ಮಾಡಿದ್ರು ಇವರೇ ಹೇಳ್ತಿದ್ರು, ಹಿಂಗ್ ಫೋನ್ ಮಾಡವ್ರೆ, ಇವ್ರು ಮಾಡವ್ರೆ, ಅವ್ರು ಮಾಡವ್ರೆ ಅಂತ. ಸೊ ಆ ತರದಲ್ಲಿ ಸಲಿಗೆ ಬೆಳೀತು. 1.5 ತಿಂಗ್ಳಾಯ್ತು. 1.5 ತಿಂಗ್ಳವರೆಗೂ ನಾನ್ ನೋಡಿಲ್ಲ. ನಾನ್ ಮಾತ್ ಕೊಟ್ಟೆ. ನಾನೇನಂತ ಮಾತ್ ಕೊಟ್ಟೆ, ನೀನ್ ಹೆಂಗಿದ್ಯಾ ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ, ನಾನ್ ನಿನ್ನ ಆಯ್ತು, ನಾನ್ ನಿನ್ನ ಇಷ್ಟಪಡ್ತಾ ಇದೀನಿ, ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ಒಂದೇ ಮಾತು ಕೊಟ್ಟಿದ್ದು ಗುರುಗಳೇ. ಅದೇ ನಾನ್ ಮಾಡಿದ ತಪ್ಪು. ಅಂದ್ರೆ ನೋಡೇ ಇರ್ಲಿಲ್ಲ ನೀವು? ನೋಡೇ ಇಲ್ಲ. ಅದಾದ್ಮೇಲೆ ಅವ್ರ ಅಣ್ಣನ್ ಮದ್ವೆ ಬಂತು. ಅವ್ರ ಅಣ್ಣನ್ ಮದ್ವೆಗೆ ಎಲ್ರು ಕರ್ಕೊಂಡ್ ಹೋದ್ರು. ಅವ್ರ ಅಣ್ಣನ್ ಮದ್ವೆಗೆ ಹೋಗ್ಬೇಕಾದ್ರೆ ಹೋದೆ, ನೋಡ್ದೆ, ಓಕೆ ಹುಡ್ಗಿ ಪರವಾಗಿಲ್ಲ, ಸಣ್ಣಗ್ ಬೆಳ್ಳಗ್ ತೆಳ್ಳಗೆ ಇದಾರೆ, ಓಕೆ ಅನ್ಕೊಂಡೆ. ಅವಾಗಿಂದ ಅವ್ರ ಅಣ್ಣನ್ ಮದ್ವೆಗೂ ಸುಧಾ ನಾವ್ ಯಾರು ಅಂತ ಗೊತ್ತಿಲ್ಲ ಅಂದ್ರುನು ಜೊತೆಲಿ ನಿಂತ್ಕೊಂಡ್ ಇದು ಏನೋ ಹಾಲ್ ಎರ್ದ್ವಿ ದಾರೆಗೆ, ಆ ಹುಡ್ಗಿ ನಾನು. ನಮ್ಮ ಮಾವನು ಅವಾಗಿದ್ರು ಜೊತೆಲಿ. ಬಟ್ ಹಾಗೆ ಮಾಡುವುದರ ಒಟ್ಟು ಉದ್ದೇಶ ಏನಾಗಿತ್ತು ಆ ಸಮಯ? ಉದ್ದೇಶ ಏನಾಯ್ತು ಅಂದ್ರೆ ಫ್ಯೂಚರ್ ನನ್ನ ಹೆಂಡತಿ ಅನ್ನೋ ಒಂದೇ ಉದ್ದೇಶ, ಬೇರೆ ಏನಿಲ್ಲ. ಅಂದ್ರೆ ಅದು ನಿಮ್ಮ ಅನುಭವಕ್ಕೂ ಅಥವಾ ಅವ್ರಿಗೆ ತೋರಿಸ್ಲಿಕ್ಕೂ? ಇಬ್ರಿಗೂನು. ನನ್ಗೆ ಇವಾಗ ನಾನ್ ಮದ್ವೆ ಆಗಿರೋ ಹೆಂಡತಿಗೆ ಇಬ್ರಿಗೂನು. ಅಲ್ಲಲ್ಲ, ನಿಮ್ಮಿಬ್ರು ಸರಿ, ಬಟ್ ಅಲ್ಲಿರೋ ಅವ್ರ ಅಣ್ಣ ಅಥವಾ ನಿಮ್ ಭಾವ ಇವ್ರಿಗೆಲ್ಲ ತೋರಿಸೋದು ಉದ್ದೇಶ ಆಗಿತ್ತಾ? ಹೌದು, ಅದನ್ನ ಅಂದ್ರೆ ಬೇರೆ ತರದಲ್ಲಿ ಹೇಳಕ್ ಆಗ್ತಿರ್ಲಿಲ್ಲ. ಸೊ ನೀವು ಜೊತೆಗಿರೋ ಮೂಲಕ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರಿ. ನೀವು ವಾತಾವರಣ ಸೃಷ್ಟಿ ಮಾಡಿ ಇದ್ ಮಾಡೋಣ ಅನ್ನೋ ತರದಲ್ಲಿ ಇದ್ ಮಾಡಿದ್ವಿ. ಅದಾದ್ಮೇಲೆ ಮದುವೆ ಆದ್ಮೇಲೆ ಅದು ಕಾನ್ವರ್ಸೇಷನ್ ಬಂತು, ಈ ತರ ಏನಕ್ಕೆ ಇದ್ ಮಾಡಿದ್ರಿ ಅಂತೆಲ್ಲಾನು ಬಂತು ಫೋಟೋದಲ್ಲೆಲ್ಲ ನೋಡಿ. ಅದಕ್ಕೆಲ್ಲ ನಾವ್ ಈ ತರ ಅನ್ಬಿಟ್ಟು ನಾವ್ ಹಿಂಗೆ ಇಷ್ಟ ಪಡ್ತಾ ಇದ್ವಿ, ಇದಾಗ್ತಿವಿ ಅಂತ ಅನ್ಬಿಟ್ಟು ಎಲ್ಲಾನು ಮಾತಾಡಿದ್ವಿ. ಎಲ್ಲ ಆಯ್ತು, ಓಕೆ ಆಯ್ತು. ಕೊನೆಗೆ ನಾವು ಲವ್ ಮಾಡ್ಕೊಂಡು 1.5 ವರ್ಷ ಹಂಗೆ ಇದ್ವಿ. 1.5 ವರ್ಷ ಆದ್ಮೇಲೆ ನಾವು ಎಲ್ಲಾರ್ನು ಮನೆಗೆ ಒಪ್ಸಿ, ಅವ್ರ ಮನೆಗೂ ಒಪ್ಸಿದ್ವಿ, ನಮ್ ಮನೆಗೂ ಒಪ್ಸಿದ್ವಿ. ಆದಿ ಚುಂಚನಗಿರಿ ಆಶ್ರಮ ಇದೆಯಲ್ಲ, ಆದಿ ಚುಂಚನಗಿರಿ ಆಶ್ರಮದಲ್ಲಿ ಅವ್ರ ಕಡೆಯಿಂದನೂ ಒಂದ್ ಬಸ್ ಮಾಡ್ಕೊಂಡ್ ಬಂದಿದ್ರು, ನಮ್ ಕಡೆಯಿಂದನೂ ಒಂದ್ ಬಸ್ ಮಾಡ್ಕೊಂಡು, ಒಂದು ಲಾರಿ ಮಾಡ್ಕೊಂಡು ಜನಗಳೆಲ್ಲ ಕರ್ಕೊಂಡು ಅವ್ರ ಆಶೀರ್ವಾದದಲ್ಲಿ ಮದ್ವೆ ಆದ್ವಿ. ಲಾರಿ ಮಾಡ್ಕೊಂಡ? ಒಂದು ಲಾರಿ ಜನ, ಅಂದ್ರೆ ಹಳ್ಳಿಯಲ್ಲೆಲ್ಲ ಲಾರಿಗಳೇ ಜಾಸ್ತಿ ಅಲ್ವಾ ಗುರುಗಳೇ ಅವಾಗ. ವೆರಿ ಗುಡ್. ಅಂದ್ರೆ ಒಂದ್ ಲಾರಿ ಜನ ಉಂಟಿದ್ರ ನಿಮ್ಮೂರವರು? ಹೌದು, ನಮ್ಮೂರಿಂದ ಅಥವಾ ನಮ್ ಕಡೆಯಿಂದ ಒಂದ್ ಲಾರಿ ಜನ ಬಂದಿದ್ರು. ಹತ್ರಕ್ ಬನ್ನಿ ಅಂತ ಹೇಳಿರ್ತೀರ ನಾರ್ಮಲಿ ಸುತ್ತಮುತ್ತ ಅವ್ರಿಗೆ, ಹತ್ರ ಬಂದ್ ಸೇರ್ಕೊಳ್ಳಿ, ಅಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ. ಹೌದೌದು, ನಮ್ಮೂರಿಂದ ಒಂದ್ ಲಾರಿ ಮಾಡಿದ್ವಿ. ಅಕ್ಕಪಕ್ಕದವ್ರು ಕೆಲವ್ರು ಜನ ಬಂದಿದ್ರು. ಅವ್ರೂರಿಂದನೂ ಒಂದ್ ಬಸ್ ಮಾಡಿದ್ರು, 52 ಸೀಟರ್ ಬಸ್ ಮಾಡಿದ್ರು. ಆ ಬಸ್ಗೂ ಇದ್ ಮಾಡಿದ್ರು. ಅದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು, ನಾನ್ ಹೇಳಿದ್ನ ಹುಡುಗಿನ ನೀನ್ ಮದ್ವೆ ಆಗ್ತಿಲ್ಲ, ನಾನ್ ಹೇಳಿದ್ದನ್ನ ನೀನ್ ಕೇಳ್ತಿಲ್ಲ, ಏನೇ ಖರ್ಚು ಬಂದ್ರು ಎಲ್ಲಾ ನಿಂದೆ, ನಾನು 1 ರೂಪಾಯಿ ಕೊಡಲ್ಲ ಅಂದ್ರು. ಒಂದು ಮಟ್ಟಿಗೆ ದುಡ್ಕೊಂಡಿದ್ರಿ ಸ್ವಲ್ಪ ಈ ಕಡೆ? ಅಲ್ಲಲ್ಲ, ದುಡ್ದಿದ್ದೆ, ನಾನು ತುಂಬಾ ದುಡ್ದಿದ್ದೆ, ಏನ್ ತೊಂದ್ರೆ ಇಲ್ಲ. ಅದ್ರಲ್ಲಿ ದುಡ್ದಿದ್ ದುಡ್ಡಲ್ಲಿ ನನ್ ತಂಗಿನೂ ಮದ್ವೆ ಮಾಡಿದ್ದೆ ನಾನು, ನನ್ ಸ್ವಂತ ದುಡ್ಡಲ್ಲಿ. ನನ್ ಸ್ವಂತ ದುಡ್ಡಲ್ಲಿ ಒಬ್ಳು ತಂಗಿನ ಮದ್ವೆ ಮಾಡಿದ್ದೆ, ಇನ್ನೊಬ್ಳು ತಂಗಿ ಇದ್ಲು. ಸೊ ಅಂದ್ರೆ ಅದರ ಅರ್ಥ ಈ ಹುಡುಗಿ ನಿಮ್ ಮನೆಯವ್ರಿಗೆ, ಅದರಲ್ಲಿ ಹೆತ್ತವ್ರಿಗೆ ಇಷ್ಟ ಇರ್ಲಿಲ್ಲ?
ಅಲ್ಲ, ಎತ್ತೋರ್ಗೆ ಇಷ್ಟ ಇರ್ಲಿಲ್ಲ. ಬಟ್ ಅಂದ್ರೆ ಜನಗಳ ಬಲವಂತಗೆ ಮತ್ತೆ ನನ್ ಬಲವಂತಗೋ ಏನೋ, ಅಂದ್ರೆ ಗುರುಗಳೇ, ನಾನು ಇದನ್ನ ಒಪ್ಸಕ್ಕೆ ನಮ್ಮ ಅಪ್ಪ ಅಮ್ಮಂಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಇಲ್ಲಿ ಕೆಲಸ ಮಾಡ್ತಿದ್ದೆ. ಪ್ರತಿದಿನ ಬೆಂಗಳೂರಿನ ಮುರುಗೇಶ್ಪಾಳ್ಯದಲ್ಲಿ ಬೈಕ್ ತಗೊಂಡಿದ್ರು ನಾನಿದ್ದ ಇದ್ರಲ್ಲಿ. ಬೆಳಿಗ್ಗೆ ಸಾಯಂಕಾಲ 6 ಗಂಟೆಗೆ ಡ್ಯೂಟಿ ಮುಗೀತು ಅಂದ್ರೆ ಸೀದಾ ಮಂಡ್ಯಕ್ಕೆ ಹೋಗ್ವೆ ಗುರುಗಳೇ. ಮಂಡ್ಯದಲ್ಲಿ ನಮ್ ಮಾತುಗಳೆಲ್ಲ ಮುಗಿಸ್ಕವೆ, ವ್ಯವಹಾರ ಮುಗಿಸ್ಕವೆ, ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿಗೆ ಬರ್ವೆ. ನೈಟ್ ಎಷ್ಟು ದಿನ ಒದ್ದಾಡಿದೀನಿ ನನ್ ಪ್ರೀತಿ ಉಳಿಸ್ಕೊಳಕ್ಕೆ ನಂಗೆ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟೆ. ಕೊನೆ ಲಾಸ್ಟ್ ಅಲ್ಲಿ ಎಲ್ರು ಒಪ್ಕೊಂಡಿದ್ದಷ್ಟೇ, ಆಯ್ತಪ್ಪ ನೀನ್ ಒಪ್ಕೊಂಡು ಇಷ್ಟೊಂದ್ ಹಿಂಸೆ ಮಾಡ್ತಾ ಇದೀಯಾ, ಇಷ್ಟೊಂದ್ ಒಪ್ಕೊಂಡಿದ್ಯಾ, ಆಯ್ತು ನಿನಗ್ ಮದ್ವೆ ಮಾಡ್ಕೊಡ್ತೀವಿ, ಆದ್ರೆ ಮುಂದೆ ಏನೇ ಸಮಸ್ಯೆ ಆದ್ರೂ ನಮ್ಮನ್ ಕೇಳಬಾರ್ದು ಅಂತ ಒಂದೇ ಮಾತು ಎಲ್ರು ಕಂಡೀಷನ್ ಹಾಕಿದ್ರು. ಆಯ್ತು, ಚುಂಚನಗಿರಿಲಿ ಮದುವೆ ಆಯ್ತು. ಚುಂಚನಗಿರಿಯಲ್ಲಿ ಆಯ್ತು, ಡೇಟ್ ಫಿಕ್ಸ್ ಮಾಡಿದ್ವಿ, ಕಾರ್ಡ್ ಓಡ್ಸಿದ್ವಿ, ಎಲ್ರಿಗೂ ಕೊಟ್ವಿ, ಬಂಧು ಬಳಗನ ಕರೆದ್ವಿ, ಅವ್ರಿಗೆ ಏನ್ ಸೀರೆ ಕೊಡ್ಬೇಕು, ಮತ್ತೊಂದ್ ಮಾಡ್ಬೇಕು, ಅಕ್ಕ ತಂಗಿದಿರಿಗೆಲ್ಲ ಮಾಡಿದ್ವಿ. ಬಂದು ಚುಂಚನಗಿರಿಯಲ್ಲಿ ಮದ್ವೆ ಆಯ್ತು. ಚುಂಚನಗಿರಿಯಲ್ಲಿ ಮದ್ವೆ ಆಗಿದ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ನಮ್ಮನೆಗ್ ಹುಡುಗಿ ಕಳ್ಸಿದ್ರು. ನಮ್ಮನೆಗ್ ಹುಡುಗಿ ಕಳ್ಸಿದ್ರೆ ಇಲ್ಲಿ ಕರ್ನೇರೆ ಅಂತ ಮಾಡ್ತಾರೆ, ಬೀಗ್ರ ಔತಣ, ಗಂಟಕರೆ ಊಟ. ನಮ್ ಕಡೆ ಅದು ಬೀಗ್ರ ಔತಣ ಅಂತ ಮಾಡ್ತಾರೆ. ಬೀಗ್ರ ಔತಣ ಮಾಡ್ಬೇಕಾದ್ರೂ ನಮ್ಮಪ್ಪ ಏನಂದ, ನಾನೇನಿಲ್ಲ, ನಮ್ಮಮ್ಮನೂ ಅಷ್ಟೇ, ನಮ್ಮಮ್ಮ ನಂಗೆ ಸಪೋರ್ಟ್ ಮಾಡಿದ್ರು. ಬಟ್ ನಮ್ಮಮ್ಮನ ಹತ್ರ ಏನು ದುಡ್ಡು ಕಾಸು ಏನೂ ಇರ್ಲಿಲ್ಲ. ನಮ್ಮಪ್ಪ ಒಂದೇ ಮಾತು ಹೇಳಿದ್ದು, ನಾನ್ ಅವತ್ತು ಬೇಡ ಅಂದೆ, ನೀನ್ ಮಾಡ್ಕೊಂಡಿದ್ಯಾ, ನೀನ್ ಅನ್ಬಾಕ್ಸು, ನನ್ನ ಹತ್ರ ₹1 ಇಲ್ಲ, ಬಂದ ಜನಗಳಿಗೆ ಇಂಥ ದಿನ ಅಂತ ಎಲ್ರಿಗೂ ಗೊತ್ತು, ಅವ್ರಿಗೆ ಏನ್ ಹಾಕ್ತಿ ಹಾಕು ಅಂದ್ರು. ನನ್ಗ ಅವತ್ ಅವ್ರು ಕೊಟ್ಟಿದ್ದು ಚೈನ್ ನ ಅಡ ಇಟ್ಟು ಅಥವಾ ನನ್ನ ಉಂಗ್ರನ ಅಡ ಇಟ್ಟು ಊರಲ್ಲಿ ಏನೋ ಒಂದ್ ಮಾಡ್ಬೇಕಾಗಿತ್ತು, ಬಂದಷ್ಟು ಜನಕ್ಕೆ ಏನೋ ಹಾಕಿ ಕಳಿಸ್ದೆ. ಅದಾದ್ಮೇಲೆ ಅವ್ರ ಊರ್ಗ್ ಹೋದೆ. ಅವ್ರ ಊರ್ಗ್ ಹೋಗಿ ಎಲ್ಲ ಅದ್ ಮಾಯ್ತು, ಮುಗೀತು. ಅದೇ ತರ ಒಂದು 2012 ಅಲ್ಲಿ ನನಗೆ 2009 ಡಿಸೆಂಬರ್ 29 ಅಲ್ಲಿ ವಂದನ ಅಂತ ಅಂದ್ಬಿಟ್ಟು ನನ್ ಮಗಳು ಹುಟ್ಟಿದ್ಮೇಲೆ ತುಂಬಾ ಚೆನ್ನಾಗಿತ್ತು ಜೀವನ ಚೆನ್ನಾಗಿತ್ತು. ಅವಳು ಅನ್ಕೊಂಡ್ ಹೋಗ್ತಿದ್ಲು, ನಾವು ಅನ್ಕೊಂಡ್ ಹೋಗ್ತಿದ್ವಿ, ಎಲ್ಲ ಆಯ್ತು. ಅದ್ರ ಮಧ್ಯ 2009 ಅಲ್ಲಿ ನನ್ ಮಗಳು ಹುಟ್ಟಿದ್ಲು. 2009 ಡಿಸೆಂಬರ್ ಅಲ್ಲಿ ನನ್ ಮಗಳು ಹುಟ್ಟಿದ್ಲು. 2010 ಫೆಬ್ರವರಿಲಿ ನಮ್ಮಪ್ಪ ಸತ್ತೋದು. ಅವಾಗ ಒಂದ್ ನಿಮಿಷ ಅವಾಗ ನಾನೆಲ್ಲ ಹೊರಗಡೆ ಕೆಲ್ಸ ಮಾಡ್ತಿದ್ದೆ. ನನ್ನ ಹೆಂಡತಿ ಬಾಣ್ತಿ ನನ್ನ ಅಪ್ಪ ಸತ್ತಾಗ ಬರಕಾಗ್ಲಿಲ್ಲ. ಅವಳು ಅಷ್ಟ್ರಲ್ಲಿ ಏನೋ ಮನಸ್ತಾಪ ಏನೋ ಅಂತ ಗೊತ್ತಿಲ್ಲ, ನಮ್ಮಪ್ಪ ಸತ್ತಾಗ ಬರ್ಲಿಲ್ಲ. ಅದಾದ್ಮೇಲೆ ದಿನಕ್ಕೂ ಬರ್ಲಿಲ್ಲ. 2010 ಫೆಬ್ರವರಿ 10ನೇ ತಾರೀಕು ನಮ್ಮಪ್ಪ ಸತ್ತೋದ. 21ನೇ ತಾರೀಕು ಕಾರ್ಯ ಆಯ್ತು. 21ನೇ ತಾರೀಕು ಯಾರು ಬರ್ಲಿಲ್ಲ. ಆಮೇಲೆ ಯಾಕೆಂದ್ರೆ ಮಗು ಎತ್ಕೊ ಬರಕ್ಕಾಗಲ್ಲ, ಇನ್ಫೆಕ್ಷನ್ ಆಗಿದೆ ಅಂತೇಳಿ ಏನೇನೋ ಹೇಳಿದ್ರು. ಓಕೆ, ಅದು ಒಪ್ಕೋತೀನಿ. ಯಾಕೆಂದ್ರೆ ನಾನು ನನ್ನ ಮಗಳನ್ನ ತಾಯಿ ಒಂದ್ ಕಡೆ, ಮಗಳು ಒಂದ್ ಕಡೆ. ರಾಮನಗರದಲ್ಲಿ ಡೆಲಿವರಿ ಆಯ್ತು ಗುರುಗಳೇ ನನ್ ಮಗಳಿಗೆ. ರಾಮನಗರದಲ್ಲಿ ಡೆಲಿವರಿ ಆದ್ರೆ ಡಾಕ್ಟರ್ ಹೇಳೇಬಿಟ್ರು, ಮಗು ಉಳಿಬೇಕು ಅಂತಂದ್ರೆ ತಾಯಿ ಇಲ್ಲೇ ಇರ್ಲಿ, ಯಾಕೆಂದ್ರೆ ಇಬ್ರು ಟ್ರಾವೆಲ್ ಮಾಡ್ಸಕ್ ಆಗಲ್ಲ. ಮಗಳನ್ನ ತಗೊಂಡೋಗಿ ಇದು ಕೇರ್ ಇದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಪಕ್ಕದಲ್ಲಿ ಒಂದು ಮಗುದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ಅದೇನೋ ICU ನಲ್ಲಿ ಇಡ್ಬೇಕು ಅಂತೆಲ್ಲ ಏನೋ ಹೇಳಿ, ಪ್ರತಿದಿನ ಗುರುಗಳೇ ಹಾಲ್ ಕುಡ್ಸಕ್ಕೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ವೆ. ತಿರ್ಗಾ ಹಾಲ್ ಕುಡ್ಸ್ಕೊಂಡು ಆಂಬುಲೆನ್ಸ್ ಅಲ್ಲಿ ತಿರ್ಗಾ ತಗೊಂಡೋಗಿ ICU ನಲ್ಲಿ ಇಡ್ಬೇಕು ಮಗುನ. ಈ ತರ ಒಂದ್ 5-6 ದಿನ ಕಷ್ಟಪಟ್ಟು ನನ್ ಮಗಳು ಚೆನ್ನಾಗ್ ಬೆಳೆದವಳು. ಇವಾಗ ದೇವರ ಆಶೀರ್ವಾದದಿಂದ ಚೆನ್ನಾಗವಳೆ. ಅದಾಗಿದ ತಕ್ಷಣ ನಾವ್ ಅಪ್ಪ ತೀರೋದ್ರು. ನಾವ್ ಅಪ್ಪನ್ ಕಾರ್ಯ ಎಲ್ಲ ಎಲ್ಲಾನು ಮಾಡ್ಕೊಂಡು ಇವಾಗ ಲಾಸ್ಟ್ ಅಲ್ಲಿ ಏನಾಯ್ತು, ಇವಾಗ ನಮ್ಮ ಅಮ್ಮಂಗೆ ಒಂದ್ ಸ್ವಲ್ಪ ಏನೋ ಹೃದಯದ ಸಂಬಂಧಿತ ಕಾಯಿಲೆ ಇದ್ದು ಆಟದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅವ್ರುನು ಒಂದ್ ಸ್ವಲ್ಪ ಅಂದ್ರೆ ಇವಾಗ್ಲೂ ದುಡಿತಾರೆ, 65 ವರ್ಷ ಆದ್ರೂ ಜಮೀನು, ಮನೆ, ಮಠ, ಆಡು, ಕುರಿ ಅಂತೆಲ್ಲ ಮಾಡ್ತಾವ್ರೆ. ಅವ್ರಿಗೂ ಒಂದ್ ಸ್ವಲ್ಪ ಆಟದ ಪ್ರಾಬ್ಲಮ್ ಆಯ್ತು. ಅದಕ್ಕಿಂತ ಮುಂಚೆ 2024
ಫೆಬ್ರವರಿ 6ನೇ ತಾರೀಕು ಓಪನ್ ಹಾರ್ಟ್ ಸರ್ಜರಿ ಆಯ್ತು ನನಗೆ. ಯಾಕೆ ಏನಾಗಿತ್ತು ನಿಮಗೆ? ಇದ್ದಕ್ಕಿದ್ದಂಗೆ ಏನಂತ ಗೊತ್ತಿಲ್ಲ, ಒಂದ್ಸಲ ಏನೋ ಉಸಿರು ಹಿಡ್ಕೊಂಡಂಗ ಆಯ್ತು. ಉಸಿರು ಹಿಡ್ಕೊಂಡಿದ ತಕ್ಷಣ ಹಾಸ್ಪಿಟ್ಲ್ಗೆ ಹೋದೆ. ತುಂಬಾ ಉಸಿರಾಡಕ್ ಆಗ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೇಳಿದ್ರು. ಕಣ್ವ ಅಂತ ಅಂದ್ಬಿಟ್ಟು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೇಳಿದ್ರು. ಅಲ್ಲೊಂದು 90,000 ಖರ್ಚಾಯ್ತು. ಬರೀ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದು, ನಾಳೆ ಸಾಯಂಕಾಲ ಡಿಸ್ಚಾರ್ಜ್ ಆಗೋಷ್ಟ್ರಲ್ಲಿ 90,000 ಆಯ್ತು. ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿದ್ರೆ ನನ್ ಕೈಯಲ್ಲಿ ಆಗಲ್ಲ. ಅವ್ರು ಹೇಳಿದ್ರು 21 ಲಕ್ಷ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ ಇಲ್ಲಿದ್ರೆ ಆಗಲ್ಲ, ನನ್ ಕೈಯಲ್ಲಿ ಅಷ್ಟೊಂದು ಇದ್ ಮಾಡಕ್ ಆಗಲ್ಲ, ದಯವಿಟ್ಟು ನನ್ನನ್ನ ಡಿಸ್ಚಾರ್ಜ್ ಮಾಡಿ, ನಾನು ಎಲ್ಲಾದ್ರೂ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದೆ. ಅವಾಗ ಏನ್ ಮಾಡಿದ್ರು, ಸರಿ ಆಯ್ತು ಅಂತ ಅನ್ಬಿಟ್ಟು ಡಿಸ್ಚಾರ್ಜ್ ಮಾಡಿದ್ರು. ಅಲ್ಲಿಂದ ಜಯದೇವ ಹಾಸ್ಪಿಟ್ಲ್ಗೆ ಹೋದೆ. ಜಯದೇವ ಹಾಸ್ಪಿಟಲ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ಡಾಕ್ಟರ್ ಮಂಜುನಾಥ್ ಅಂತ ಇದ್ರು. ಅವ್ರೇನ್ ಮಾಡಿದ್ರು, ಅವ್ರ PA ಇದ್ ಮಾಡಿ, ಇಲ್ಲ ಇವ್ರಿಗೆ ಈ ತರ ಬಂದಿದ್ದಾರೆ ನೋಡಿ ಅಂತ ಅನ್ಬಿಟ್ಟು ಇದ್ ಮಾಡ. ಅಲ್ಲೋಗಿ ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಒಂದು ನರ್ವ್ಸ್ ಬ್ಲಾಕ್ ಆಗಿದೆ, ಅದನ್ನ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಅಂದ್ರು. ಅಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಅವ್ರೇನ್ ಮಾಡಿದ್ರು, ಹಲೋ ಕರೆ ಕಟ್ಟಾಯ್ತಾ? ಅಯ್ಯೋ, ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ. This call is now being recorded. ಕರೆ ಕಟ್ಟಾಯ್ತಲ್ಲಪ್ಪ. ಹಲೋ ಗುರುಗಳೇ, ಐ ಆಮ್ ಸಾರಿ, ನಾನು ಯಾವ ರೀತಿ ಫೋನ್ ಕಟ್ ಆಯ್ತು ಅನ್ನೋದೇ ಗೊತ್ತಾಗಿಲ್ಲ. ಆಟೋಮೆಟಿಕ್ ಆಗಿ ಫೋನ್ ಕಟ್ ಆಗೋಯ್ತು. ಸಾರಿ ಗುರುಗಳೇ. ಇರ್ಲಿ ಹೇಳಪ್ಪ. ಆಯ್ತು, ಆಪರೇಷನ್ ಆಯ್ತಾ ಅಲ್ಲಿ? ಅಲ್ಲೇನ್ ಮಾಡಿದ್ರು, ಸರಿ ಆಯ್ತು ಅಂತ ಅನ್ಬಿಟ್ಟು ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿದಾಗ 1,65,000 ರೂಪಾಯಿ ಆಯ್ತು. ಅಂದ್ರೆ 21 ಇದ್ದಿದ್ದು 1 ಲಕ್ಷ ಅಂದ್ರೆ ಆಸ್ಪತ್ರೆ ಮೇಲೆ ಡಿಪೆಂಡ್ ಅದು? ಅಂದ್ರೆ ಡಿಪೆಂಡ್ ಅಂತಂದ್ರೆ ಅಲ್ಲೇನ್ ಮಾಡಿದ್ರು ಅಂದ್ರೆ ಆಧಾರ್ ಕಾರ್ಡು, ಮತ್ತೆ ನಂದು ರೇಷನ್ ಕಾರ್ಡು, ಮತ್ತೆ ನಂದು ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ಇತ್ತು ಗುರುಗಳೇ. ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ಅಂದ್ರೆ ಈ ಕಾರ್ಮಿಕರ ವಲಯದಲ್ಲಿ ಒಂದು ಇನ್ಸೂರೆನ್ಸ್ ಅಂತ ಮಾಡ್ತಾರೆ. ಆಪತ್ ಕಾಲಕ್ಕೆ ಅಂತ ಅನ್ನೋದು ಒಂದು ಇನ್ಸೂರೆನ್ಸ್ ಇರುತ್ತೆ. ಅದು 5 ಲಕ್ಷ ಬರುತ್ತೆ. ಅದೆಲ್ಲಾ ಕಳೆದು 165 ಕಟ್ಟೋ ತರ ಬಂತು ಗುರುಗಳೇ. 165 ಕಟ್ಟಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಾ ಮಾಡ್ಬಿಟ್ರು, ಅವ್ರ ಏನು ಮಾಡ್ಲಿಲ್ಲ. ಫಸ್ಟ್ ದುಡ್ಡಿನ ಬಗ್ಗೆ ಅವ್ರು ಕೇಳಲೇ ಇಲ್ಲ ಗುರುಗಳೇ. ಜಯದೇವದಲ್ಲಿ ಮಂಜುನಾಥ ಡಾಕ್ಟ್ರು ದುಡ್ಡಿನ ಬಗ್ಗೆ ಮಾತೇ ಆಡ್ಲಿಲ್ಲ. ಫಸ್ಟ್ ಇವ್ನ ತಗೊಂಡೋಗಿ ಇದ್ ಮಾಡಿ ಆಪರೇಷನ್ ಮಾಡಿ ಅಂದ್ಬಿಟ್ಟು ಆಪರೇಷನ್ ಮಾಡಿದ್ರು. ಆಪರೇಷನ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇದೆ ಕೊಡು ಅಂತ ಕೇಳಿದ್ರು. ನಾನ್ ಅವಾಗ ನನ್ನ ಹತ್ರ ಇರೋದು ರೇಷನ್ ಕಾರ್ಡ್ ಇದೆ, ಗ್ರೀನ್ ಕಾರ್ಡ್, ಅದು ಕೊಟ್ಟೆ. ಆಮೇಲೆ ನಂದು ಡ್ರೈವಿಂಗ್ ಲೈಸೆನ್ಸ್ ಇನ್ಸೂರೆನ್ಸ್ ಇರೋದ್ ಕೊಟ್ಟೆ. ಆಮೇಲೆ ನಾನ್ ಕಂಪ್ನಿ ಕಡೆಯಿಂದ ಕೆಲಸ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟೆ. ಇದೆಲ್ಲಾನು ಸೇರಿಸಿ ಮತ್ತೆ ನಾನು ಏನು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಇನ್ಸೂರೆನ್ಸ್ ಅಂತ ಮಾಡಿದೆ. ಅಂದ್ರೆ ಬರೀ 350 ರೂಪಾಯಿ ಕಟ್ಟಿ ಅದನ್ನೆಲ್ಲಾ ಸೇರಿಸಿ ಏನ್ ಮಾಡಿದ್ರು, ಎಲ್ಲಾ ಕೇಳೋದಕ್ಕೆ ಎಲ್ಲಾ ಆಗಿದೆಯಪ್ಪ, ಎಲ್ಲಾನು ಅಪ್ರೂವ್ಡ್ ಆಗತ್ತೆ, ಏನ್ ತೊಂದ್ರೆ ಇಲ್ಲ, ನೀನು 1.5 ಲಕ್ಷ ನಿಂಗೆ ಕಟ್ಬೇಕಾಗತ್ತೆ ಅಂತ ಕೇಳಿದ್ರು. ನಾನೇ ಆಯ್ತು ಗುರುಗಳೇ, ಓಕೆ ಕಟ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ದೆ. ಓಪನ್ ಹಾರ್ಟ್ ಸರ್ಜರಿ ಆಯ್ತು. ಯಾವಾಗ 2024 2ನೇ ತಿಂಗಳು ಫೆಬ್ರವರಿ 6ನೇ ತಾರೀಕಲ್ಲಿ ಆಪರೇಷನ್ ಆಯ್ತು. 9ನೇ ತಾರೀಕು ಅಲ್ಲ 12ನೇ ತಾರೀಕು ಡಿಸ್ಚಾರ್ಜ್ ಆಯ್ತು. ಅಂದ್ರೆ 2024 ಫೆಬ್ರವರಿ 12ನೇ ತಾರೀಕು ಡಿಸ್ಚಾರ್ಜ್ ಆಯ್ತು. 12ನೇ ತಾರೀಕು ಡಿಸ್ಚಾರ್ಜ್ ಆಗೋವರ್ಗುನು ಹೆಂಡತಿ ಮಕ್ಳು ಎಲ್ರೂ ಚೆನ್ನಾಗಿದ್ರು ಗುರುಗಳೇ. ಈವನ್ ಕೋವಿಡ್ ಟೈಮ್ ಅಲ್ಲೂ ಯಾರನ್ನೂ ಕೆಲ್ಸಕ್ಕೆ ಕಳಿಸ್ತವನಲ್ಲ. ನನ್ನ ಹೆಂಡತಿನ ಮದ್ವೆ ಆಗಿ 2008 ಅಲ್ಲಿ ಮದ್ವೆ ಆಗಿದ್ದು. 2008 ಇಂದ ಇದುವರೆಗೂ 1 ವರ್ಷ ಸರಿಯಾಗಿ ಅವ್ರೆಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ. ಕೆಲ್ಸಕ್ಕೆ ಹೋಗ್ದಂಗ್ ನಾನ್ ನೋಡ್ಕೊಂಡೆ. ಅಂದ್ರೆ ನಾನ್ ದುಡ್ದಿದ್ದೆ, ಸಂಪಾದನೆ ಮಾಡ್ದೆ, ಎಲ್ಲಾನು ಮಾಡ್ದೆ. ಇವಾಗ್ಲೂ ಟಿಲ್ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಡ್ರೈವರ್ ಆಗಿ. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ನೋಡ್ಕೊಂಡು ಹೋದ್ರು. ನನ್ನ ಹೆಂಡತಿನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ರು. ಯಾವಾಗ
24 ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಹ್ಮ್ ನಾನ್ ಯಾವಾಗ ಹಾಸಿಗೆ ಹಿಡ್ದೆ ಬೆಡ್ ರೆಸ್ಟ್ ಹೇಳಿದ್ರು 8 ತಿಂಗಳು ನೀನ್ ಮೇಲೆ ಹೇಳ್ಬಾರ್ದು, ಅಂದ್ರೆ ಎದ್ದಿ ಓಡಾಡ್ಬೋದು, ಬಟ್ ಕೆಲ್ಸ ಕಾರ್ಯ 5 kg ವೆಯ್ಟ್ ನೀನ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಓಕೆ. ಯಾಕೆಂದ್ರೆ ಓಪನ್ ಅಂದ್ರೆ ರಿಬ್ಸ್ ನ ಓಪನ್ ಮಾಡಿದ್ರಲ್ಲ ಗುರುಗಳೇ, ದಗ್ರಿ, ಹ್ಮ್ ಹ್ಮ್ ಆ ದಗ್ರಿ ಕೂರ್ಬೇಕಂದ್ರೆ 8 ತಿಂಗಳು ಬೇಕು ಅಂತ ಹೇಳಿದ್ರು. ಹ್ಮ್ ಪ್ರತಿ ತಿಂಗಳು ಚೆಕಪ್ ಕರೆಯೋರು, ಪ್ರತಿ ತಿಂಗಳೆಲ್ಲ ಮಾಡಿದ್ವಿ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ನಮ್ಮ ಹೆಂಡತಿಗೆ ಹ್ಮ್ 2024 ಇಂದ ನಾನು ಯಾವಾಗ ಬೆಡ್ ರೆಸ್ಟ್ ಹಿಡ್ದೆ, ಅದಕ್ ಮುಂಚೆ ಇತ್ತೋ ಏನೋ ಗೊತ್ತಿಲ್ಲ, ಅವ್ರ ಒಬ್ಬರ ಜೊತೆ ಅಫೇರ್ ಇಟ್ಕೊಂಡ್ರು. ಅಂದ್ರೆ ಪಕ್ಕದ ಮನೆಯವ್ರೆ, ನಾವ್ ಏನ್ ಇದೀವಿ ಮನೆ ಅದೇ ಬಿಲ್ಡಿಂಗ್ ಅಲ್ಲಿ ನೆಕ್ಸ್ಟ್ ಫ್ಲೋರ್, ಅಂದ್ರೆ ಪಕ್ಕದ ಮನೆ. ಅಂದ್ರೆ ನೀವು ಬಾಡಿಗೆ ಇದ್ರ? ನಾವು ಬಾಡಿಗೆಗೆ ಇದ್ದಿದ್ ಮನೆ. ಓಕೆ. ಅದೇ ಬಿಲ್ಡಿಂಗ್ ಅಲ್ಲಿ ಆ ಬಿಲ್ಡಿಂಗ್ ಅಲ್ಲಿ 3 ಜನ ಇದ್ವಿ ಗುರುಗಳೇ. ಅಂದ್ರೆ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಗುರುಗಳೇ, ಹ್ಮ್ ಅದ್ರಲ್ಲಿ ಎಂಟ್ರೆನ್ಸ್ ನಮ್ ಮನೆ, ಹ್ಮ್ ಅದಾದ್ಮೇಲೆ ಇನ್ನೊಂದ್ ಮನೆ ಹಿಂದೆಗಡೆಗೆ. ಓಕೆ ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಿದ್ದು, ಗ್ರೌಂಡ್ ಫ್ಲೋರ್ ಅಲ್ಲಿ ಅವ್ರಿದ್ರು, ಅವರು ಗಂಡ ಹೆಂಡತಿ, ಅವ್ರಿಗೂ ಒಂದ್ ಮಗು ಇತ್ತು. ಹ್ಮ್ ನಾನು ಯಾವಾಗ ಬೆಡ್ ರೆಸ್ಟ್ ಹಿಡಿದ್ನೋ ಅಥವಾ ಮುಂಚೆಯಿಂದಾನೇ ಸ್ಟಾರ್ಟ್ ಇತ್ತೋ ಏನಂತ ಗೊತ್ತಿಲ್ಲ ಗುರುಗಳೇ, ಅದು ಶ್ರೀಕೃಷ್ಣನ್ ಮಾತ್ರ ಗೊತ್ತು. ಹ್ಮ್ ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಹ್ಮ್ ಆಮೇಲೆ ನಾನು ಆಯ್ತು ಎಲ್ಲಾ ರೆಡಿ ಆದೆ, ಎಲ್ಲಾ ರೆಡಿಯಾಗಿ 2024 ಆಗಸ್ಟ್ ಅಲ್ಲ, ಜೂನ್ ಅಲ್ಲಿ ಹ್ಮ್ ಒಂದ್ ಸ್ವಲ್ಪ ನಾನು ಎದ್ದು ತಿರ್ಗಾಡೋದು, ನಾನು ಆಫೀಸ್ಗೆ ಹೋಗೋದು, ನಾನು ಆಫೀಸಿಂದ ಬರೋ ಸ್ಥಿತಿಯಲ್ಲಿ ನಾನಿದ್ದೆ. ಸ್ವಲ್ಪ ಸುಧಾರಣೆ ಆದ್ರಿ ಅಂತ? ಸುಧಾರಣೆ ಆಗಿದ್ದೆ, ಚೆನ್ನಾಗಿದ್ದೆ, ಏನ್ ತೊಂದ್ರೆ ಇಲ್ಲ. ಟ್ಯಾಬ್ಲೆಟ್ ತಗೊಂತಿದ್ದೆ, ಮಾತ್ರನು ಎಲ್ಲಾ ತರದಲ್ಲೂ ಇದ್ದೆ. ಓಕೆ. ಒಂದು ದಿನ ನಾನು ಹಿಂಗೆ 2024 ಜೂನ್ 3ನೇ ತಾರೀಕು ಹ್ಮ್ ಕೆಲ್ಸಕ್ಕೆ ಅಂದ್ರೆ ಆಫೀಸ್ಗೆ ಅಂತ ಅವ್ರು ಹೇಳಿದ್ರು, ನೀನ್ ಸುಮ್ನೆ ಅಲ್ಲಿ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀಯ, ನೀನ್ ಆಫೀಸ್ಗೆ ಬಂದು ತಿರ್ಗಾಡ್ಕೊಂಡು ಹೋದ್ರು ನಿಂಗ್ ಸಂಬಳ ಬರುತ್ತೆ, ನೀನ್ ಬಾರೋ ಅಂತ ಕರೆದ್ರು ಮ್ಯಾನೇಜರು. ಹ್ಮ್ ನಾನೇನ್ ಮಾಡ್ದೆ, ಅವತ್ತೇ ಫಸ್ಟ್ ಜೂನ್ 3ನೇ ತಾರೀಕು, ಜೂನ್ ಫಸ್ಟ್ ನನ್ ಬರ್ಡೇ, ಜೂನ್ 3ನೇ ತಾರೀಕು ನಾನು ಹೋದೆ. ಹ್ಮ್ ಜೂನ್ 3ನೇ ತಾರೀಕು ಹೋದೆ. ಹೋಗಿದ ತಕ್ಷಣನೇ 9 ಗಂಟೆಗೆ ನಾನು ಮನೆ ಆಫೀಸ್ಗೆ ಹೋಗಿದ್ದೀನಿ, 10 ಗಂಟೆಗೆ ಕಾಲು, ಹ್ಮ್ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ, ನೀನ್ ಬೇಗ ಬಾ. ಯಾರು? ನಮ್ಮ ಮಿಸ್ಸಸ್. ಓಕೆ. ಏನ್ ಪ್ರಾಬ್ಲಮ್ ಹೇಳು, ಇವಾಗ ಅಷ್ಟೇ ಬಂದಿದೀನಿ, ನಾನು ಯಾರನ್ನೂ ಮಾತಾಡ್ಸಿಲ್ಲ, ನಾನು ಇನ್ನು ಕೆಲ್ಸಕ್ಕೇನು ಇದ್ ಮಾಡಿಲ್ಲ, ಅದೆಲ್ಲ ಫಾರ್ಮ್ ಎಲ್ಲ ಕೊಡ್ಬೇಕು, ಏನ್ ಹೇಳು ಅಂತ ಹೇಳಿದೆ. ಏನಿಲ್ಲ, ನಾನೇನೋ ಒಂದ್ ತಪ್ಪು ಮಾಡಿದೀನಿ, ನೀನ್ ಬಾ ಹ್ಮ್ ಅಂತ ಕೇಳಿದ್ರು. ಸರಿ ಆಯ್ತು, ನೀನ್ ಏನ್ ತಪ್ಪು ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ, ಸಾಯಂಕಾಲ 5 ಗಂಟೆವರೆಗೂ ಇರು, 5 ಗಂಟೆಗೆ ಆಫೀಸ್ ಮುಗೀತದೆ, 6:15 ಅಷ್ಟ್ರಲ್ಲಿ ಮನೇಲಿ ಇರ್ತೀನಿ ಅಂತ ನಾನು ಹೇಳ್ದೆ. ಹ್ಮ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ, ಅಳ್ಕೊಂಡ್ ಪಟ್ಕೊಂಡ್ ಇದ್ ಮಾಡ್ತಿದ್ರು. ಬಟ್ ನಾನು ಅಲ್ಲಿಂದ, ಯಾಕೆಂದ್ರೆ ನಾನು ಅವಾಗ ತಾನೇ ಜಾಯ್ನ್ ಆಗ್ತಾ ಇದ್ದೀನಿ, ಯಾಕೆಂದ್ರೆ 6 ತಿಂಗಳು ಬೆಡ್ ರೆಸ್ಟ್ ಇದ್ದು ನಂದು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಕೊಡ್ಬೇಕು, ಹಾಸ್ಪಿಟ್ಲದು ಅದು ಇದು ಎಲ್ಲ, ಹ್ಮ್ ಯಾಕೆಂದ್ರೆ ಅವ್ರು ಕ್ಲಿಯರ್ ಮಾಡ್ಬೇಕಲ್ಲ. ಹ್ಮ್ ನಾನ್ ಆ ಪ್ರೋಸೆಸ್ ಅಲ್ಲಿ ಇದೀನಿ. ಇವ್ರು ಇಲ್ಲೇನೋ ಮನೆಗ್ ಬಂದು ಅವ್ರ ಎಕ್ಸ್ ಲವರು, ಅವ್ರು ಲವ್ ಮಾಡ್ತಿದ್ದವ್ರು ಏನೋ ಬಂದು ಮನೆಗೆಲ್ಲ ಹೊಡ್ದು, ಅವ್ರಿಗೆ ಎಲಿಮೆಂಟಲ್ ಹೊಡ್ದು ನನ್ನನ್ ಬಿಟ್ಟು, ನಮ್ ಮಿಸಸ್ಗೆ. ಅಲ್ಲ, ಈ ಪಕ್ಕದ ಮನೆಯವನು ಬೇರೆಯವನು? ಪಕ್ಕದ ಮನೆಯವನು ಅಂತಂದ್ರೆ ನಾವೇನ್ ಮಾಡಿದ್ವಿ, ನಾವ್ ಈಗ ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಮನೆಗೆ ಇಷ್ಟೊಂದು ಬಾಡಿಗೆ ಕಟ್ಟಕ್ ಆಗಲ್ಲ ಅಂತ ಸ್ವಲ್ಪ ದೂರದಲ್ಲಿ ಮನೆ ಮಾಡಿದ್ವಿ, ಚಿಕ್ಕ ಮನೆ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾನು 8 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇರ್ಬೇಕು ಅಂದ್ರೆ ನಂಗೆ ದುಡಿಮೆ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ ಅಷ್ಟೊಂದು ಆಗಲ್ಲ ಅಂತೇಳಿ ನಾವು ಬೇರೆ ಮನೆ ಮಾಡ್ಕೊಂಡ್ವಿ. ಆ ಬೇರೆ ಮನೆ ಮಾಡ್ಕೊಂಡು ಗ್ಯಾಪ್ ಅಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ತಪ್ಪಾಯ್ತು. ಯಾಕಂದ್ರೆ 8 ತಿಂಗಳು ನಾನ್ ಜೊತೆಲೆ ಇದ್ನಲ್ಲ, ಅವಾಗ ಇವ್ರು ಏನು ಮಾತಾಡಕ್ ಆಗಿಲ್ಲ, ಮತ್ತೊಂದ್ ಮಾಡಕ್ ಆಗಿಲ್ಲ. ಅವಾಗ ಏನಾಯ್ತು, ಇವ್ರು ಹೆಂಗೋ ಅಡ್ರೆಸ್ ಕಂಡಿಡ್ದು ನಾನ್ ಕೆಲ್ಸಕ್ ಹೋಗಿದ್ನ ಕಾಯ್ಕೊಂಡು ಬಂದು, ನಾನು ಹೋದ್ಮೇಲೆ ಇವ್ರು ಬಂದು ಹೊಡೆದವನೆ ಮನೆಗೆ. ನನ್ನನ್ ಬಿಟ್ಟು ಬಂದಿದ್ಯಾ, ನಾನ್ ಹಂಗಿದ್ದೀನಿ ಹಿಂಗಿದ್ದೀನಿ, ನಾನ್ ನಿನ್ನ ಅಷ್ಟೊಂದು ಇಷ್ಟ ಪಡ್ತಾ ಇದೀನಿ, ಏನೋ ಪರ್ಸನಲ್ ಅಂದ್ರೆ ಲವ್ ಅಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿ, ಆ ಮಾತಿಗೆ ಇವ್ರು ಇಲ್ಲ ಬಗ್ದನೆ ಹೋದಾಗ ಹೆಲ್ಮೆಂಟಲ್ಲೆಲ್ಲ ಹೊಡೆದಿದ್ದಾರೆ. ಬೈಕಲ್ಲಿ ಬಂದಿದ್ರು, ಹೆಲ್ಮೆಂಟಲ್ಲೆಲ್ಲ ಹೊಡೆದು ಅದು ಆಗಿದೆ. ಅದಾದ್ಮೇಲೆ ಸಾಯಂಕಾಲ ನಾನು ಆಫೀಸಿಂದ ಬಂದೆ, ಮನೆಗ್ ಬಂದ ತಕ್ಷಣ ನೋಡ್ದೆ ಮನೇಲೆಲ್ಲ ವಿಚಿತ್ರವಾಗಿತ್ತು. ಏನಕ್ಕೆ ಈ ತರ ಆಗಿದೆ ಅಂತ ಕೇಳಿದಾಗ ಏನಾಯ್ತು, ಏನಾಯ್ತಮ್ಮ ಅಂತನ್ಬಿಟ್ಟು ನನ್ಗೆ ಅವಾಗೂ ನಾನು ಎದ್ದು ಜಾಸ್ತಿ ಏನು ನಡಿಯಕ್ಕೂ ಆಗಲ್ಲ, ಜಾಸ್ತಿ ಏನು ವೇಟ್ ಎತ್ತಕ್ ಆಗಲ್ಲ. ಅಂದ್ರೆ ನನ್ನ ಸ್ವಯರ್ಜಿತವಾಗಿ ನಾನು ಏನ್ ಬೇಕೋ ಅದನ್ನ ನಡಿಬೋದು, ತಿರ್ಗಾಡ್ಬೋದು, ಆತರ ಇದ್ದೆ ನಾನು ಅಷ್ಟೇ. ಬಟ್ ಈ ಅವಸ್ಥೆನೆಲ್ಲ ಸರಿ ಮಾಡು, ಈ ವ್ಯವಸ್ಥೆನೆಲ್ಲ ಅಂದ್ರೆ ಹ್ಯಾಂಡಲ್ ಮಾಡುವಷ್ಟು ಶಕ್ತಿ ನನ್ನ ಎದೆಯಲ್ಲಿ ಇರ್ಲಿಲ್ಲ ಅವಾಗ.
ಮಾನಸಿಕವಾಗಿಯೂ ದೈಹಿಕವಾಗಿಯೂ. ಹೌದು. ಅವಾಗ ಏನ್ ಮಾಡ್ದೆ, ಸರಿ ಆಯ್ತು ಏನಾಯ್ತು ಅಂತ ಕೇಳಿದಕ್ಕೆ ಕಾಲಕ್ ಬಿದ್ಬಿಟ್ಟು, ಇಲ್ಲ ಈ ತರ ಏನೋ ನಾನು ತಪ್ಪು ಮಾಡ್ಬಿಟ್ಟೆ, ನಾನ್ ತಪ್ಪು ಮಾಡಿ ಈ ತರ ಇದ್ದೆ, ಅದಕ್ಕೆ ಅವ್ನ್ ಬಂದು ನನ್ನನ್ ಬಿಟ್ಟು ನೀನ್ ಈ ತರ ಮನೆ ಮಾಡ್ಕೊಂಡ್ ಬಂದಿದ್ಯಾ ಅಂತ ಅನ್ಬಿಟ್ಟು ಹಿಂಗೆಲ್ಲ ಹೊಡೆದ್ಬಿಟ್ಟ, ಕ್ಷಮಿಸ್ಬಿಡು ನನ್ನ, ಹಿಂಗೆ ಹಿಂಗೆ ಅಂತ ಕಾಲಕ್ ಬಿದ್ರು. ನನಗೆ ಅವಾಗ ಎಷ್ಟು ಅಂದ್ರೆ ನಾನ್ ಮೊದ್ಲೇನೆ ಹಾರ್ಟ್ ಪೇಷಂಟ್. ನಾನು ತುಂಬಾನೇ ತಡ್ಕೊಳಕ್ ಆಗ್ದೇನೆ ಅವ್ರ ಅಪ್ಪ ಅಮ್ಮಂಗೆಲ್ಲ ಕಾಲ್ ಮಾಡಿ ಕರೆಸ್ದೆ. ಅವ್ರ ಅಪ್ಪ ಅಮ್ಮನು ಪಕ್ಕದ ಏರಿಯಾನೇ ಇದ್ದಿದ್ದು, ಜಾಸ್ತಿ ದೂರ ಏನಿಲ್ಲ. ಅಮ್ಮಮ್ಮ ಅಂದ್ರೆ ಒಂದ್ 15 ನಿಮಿಷ 20 ನಿಮಿಷ ರೋಡು, ಅಷ್ಟು ಹತ್ರ. ಬಂದ್ರು, ಅವ್ರು ಎಲ್ಲ ಬಂದ್ರು, ಈ ತರ ಆಯ್ತು. ತಿರ್ಗಿ ಏನ್ ಮಾಡ್ದೆ, ನಾನು ಹೋಗ್ಬಿಟ್ಟು ಏನ್ ಮಾಡ್ದೆ, ಅವನು ಆಯ್ತು ಓಕೆ ನೀನ್ ತಪ್ಪಾಯ್ತು ಅಂತ ಸಾರಿ ಕೇಳಿದ್ಯಾ ಓಕೆ, ಆದ್ರೂ ಮನೆಗ್ ಬಂದು ಹೊಡೆದಿದ್ದಾನೆ ಅಂದ್ರೆ ನಾನು ಅವನ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ದೆ. ಸರಿ ಅನ್ಬಿಟ್ಟು ನಾನು ಹೋಗಿ ಕಂಪ್ಲೇಂಟು ಮಾಡ್ದೆ. ಕಂಪ್ಲೇಂಟ್ ಮಾಡಿದಾಗ ಇವ್ರು ಜೊತೆಲೇ ಇದ್ರು. ಇವ್ರು ಅಂದ್ರು, ಮಾಡು ಕಂಪ್ಲೇಂಟ, ಅವನು ಪಾಠ ಕಲಿಸ್ಲೇಬೇಕು, ನಾನ್ ತಪ್ಪು ಮಾಡಿದೀನಿ ಅದಕ್ಕೆ ನಾನು ಒಪ್ಕೋತೀನಿ, ಬಟ್ ಅವ್ನು ಹೊಡೆದಿರೋದಕ್ಕೆ ನಾನು ರಿವೆಂಜ್ ತಗೋಬೇಕು ಅಂತ ತರದಲ್ಲಿ ಇವ್ರು ಹೇಳಿದ್ರು. ಹೋದೆ, ಕಂಪ್ಲೇಂಟ್ ಮಾಡ್ದೆ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು ಸಿಗ್ಲಿಲ್ಲ, ಅಬ್ಸ್ಕ್ಯಾಂಡ್ ಆಗಿದ್ರು ಆ ಕಡೆ ಈ ಕಡೆ ಅಂತೆಲ್ಲ ಹೋಗಿ. ತಿರ್ಗಾ ಆಮೇಲೆ 2 ದಿನ ಆದ್ಮೇಲೆ ಅವ್ರು ಸಿಕ್ಕದ್ಮೇಲೆ ಎಲ್ಲ ಆಯ್ತು ಓಕೆ, ಅಪಾಲಜಿ ಮಾಡ್ಸಿದ್ರು. ಅದೇ ಪೊಲೀಸ್ ಟ್ರೀಟ್ಮೆಂಟ್ ಏನೇನಿರುತ್ತೋ ಅದೆಲ್ಲ ಕೊಟ್ರು. ಅದೆಲ್ಲ ಆದ್ಮೇಲೆ ಅಪಾಲಜಿ ಬರ್ಕೊಟ್ರು. ಅದಾದ್ಮೇಲೆ ಚೆನ್ನಾಗೇ ಇದ್ರು ಗುರುಗಳೇ. ಅದಾದ್ಮೇಲೆ ಈ ಮನೆ ನೋಡ್ಕೊಂಡವ್ರೆ, ಸುಮ್ನೆ ಯಾಕೆ ಈ ಮನೆಗೆ ಬಂದು ತಿರ್ಗಾ ನಾನು ಇಲ್ದಿರೋ ಟೈಮಲ್ಲಿ ಗಲಾಟೆ ಮಾಡೋರು ಅಂತ ಅನ್ಬಿಟ್ಟು ವಿತಿನ್ 3 months ಒಳಗಡೆ ಮನೆ ಚೇಂಜ್ ಮಾಡಿದೆ ಗುರುಗಳೇ. ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದು ನೆಕ್ಸ್ಟ್ ವೀಕ್ ಅಲ್ಲೇ 1 week ಒಳಗಡೆ ಮನೆ, ಅಂದ್ರೆ 1 ವರ್ಷಕ್ಕೆ 5 ಮನೆ ಚೇಂಜ್ ಮಾಡಿದೀನಿ ಗುರುಗಳೇ ಇದೇ ವಿಚಾರಕ್ಕೆ. ಅಂದ್ರೆ ಮನೆ ಚೇಂಜ್ ಮಾಡ್ದೆ, ಮನೆ ಚೇಂಜ್ ಮಾಡ್ಬಿಟ್ಟು ಬೇರೆ ಕಡೆ ಹೋದೆ. ಬೇರೆ ಕಡೆ ಹೋದ್ರೆ ಅಲ್ಲೂ ಎಲ್ಲಾ ಚೆನ್ನಾಗೇ ಇದ್ರು, ಆ ತರನೇ ಇದ್ರು, ಏನಂತಾನೆ ಗೊತ್ತಿಲ್ಲ ಗುರುಗಳೇ. ಅದಾಯ್ತು, ಅದೇನೋ ಮನೆ ಸರಿ ಬರ್ಲಿಲ್ವೋ ಏನಾಯ್ತೋ, ಕೆಲ್ಸಕ್ ಹೋಗ್ತಿದ್ರು. ಅಂದ್ರೆ 1 ತಿಂಗಳು ಕೆಲ್ಸಕ್ ಹೋಗೋದು ಗುರುಗಳೇ, 3 ತಿಂಗಳು ಕೆಲ್ಸಕ್ ಹೋಗಂಗಿಲ್ಲ ನಮ್ಮ ಮಿಸ್ಸಸ್. ಬಟ್ ಆ ಗಾರ್ಮೆಂಟ್ಸ್ಗೆ ತಿದ್ದುಕೊಂಡಿದ್ರ ಅವರು, ಎಲ್ಲಿ ಹೋಗ್ತಿದ್ರು ಏನ್ ಮಾಡ್ತಿದ್ರು ಅಂತಲ್ಲ ಗುರುಗಳೇ, ಅವ್ರು ಬಂದು ಮನೇಲೆ ಇರ್ತಿದ್ರು. ಅಲ್ಲ ಆ ವಿಚಾರದಲ್ಲಿ ತಿದ್ದುಕೊಂಡಿದ್ರ ಅವರು? ಹೌದು, ಆ ವಿಚಾರದಲ್ಲಿ ಅವರು ಪಶ್ಚಾತ್ತಾಪ ಪಟ್ಟಿದ್ರು. ಅದಕ್ಕೆ ಅವ್ರ ಕ್ಷಮೆನೂ ಕೇಳಿದ್ರು, ಕಾಲ್ಗೂ ಬಿದ್ರು. ಅವ್ರ ಅಪ್ಪ ಅಮ್ಮನ ಹತ್ರನು ಕ್ಷಮೆ ಕೇಳಿದ್ರು. ಅವ್ರ ಅಪ್ಪ ಅಮ್ಮ ಅಣ್ಣ ಅವ್ರ ಫ್ಯಾಮಿಲಿಯಲ್ಲಿ ಕ್ಷಮೆ ಕೇಳಿದ್ರು. ನನ್ ಕಾಲಿಗೆ ಬಿತ್ತು ತಪ್ಪಾಯ್ತು ಅಂತ ಕೇಳಿದ್ರು. ನಾನು ಅವತ್ತೇ ಅದನ್ನ ಮರ್ತ್ಬಿಟ್ಟೆ ಗುರುಗಳೇ. ಅದನ್ನ ಮರ್ತೆ, ಯಾಕೆಂದ್ರೆ ತಪ್ಪು ಮಾಡೋದು ಸಹಜ, ಅದನ್ನ ತಿತ್ಕೊಂಡ್ ಹೋಗೋದು ಮನುಜನ್ ಗುಣ ಅಂತ ಅನ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಅದಾದ್ಮೇಲೆ ಎಲ್ಲ ಏನಾಯ್ತು ಅಂತ ಗೊತ್ತಿಲ್ಲ. ಸ್ವಲ್ಪ ದಿನ 6 ತಿಂಗಳು ಬೇರೆ ಮನೇಲಿ ಇದ್ವಿ. ಆ ಮನೆಯಲ್ಲಿ ಏನ್ ಬೆಳಿಗ್ಗೆ ಎದ್ರೆ ಸುಮ್ನೆ ನಮ್ಮ ಅಮ್ಮಂಗ್ ಬೇರೆ ಅವಾಗ್ಲೇ, ಅಂದ್ರೆ ನನ್ಗೆ ಇದಾದ್ಮೇಲೆ ನಾನ್ ಕೆಲ್ಸಕ್ ಹೋಗ್ತಿದ್ದೆ. ನಮ್ಮ ಅಮ್ಮಂಗೆ ಅವಾಗ ಹಾರ್ಟ್ ಆಪರೇಷನ್ಗೆ ಹಾರ್ಟ್ ಪ್ರಾಬ್ಲಮ್ ಆಯ್ತು. ತಿರ್ಗಾ ಮತ್ತೆ ನಮ್ಮ ಅಮ್ಮಂಗೆ ಏನೋ ಒಂದು ಹಾರ್ಟ್ ಆಪರೇಷನ್ ಮಾಡಿಸಿ ನಮ್ಮ ಮನೇಲಿ ತಂದು ಇಟ್ಕೊಂಡು ಒಂದಷ್ಟು ದಿನ ಇಟ್ಕೊಂಡು ಏನೋ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅಮ್ಮಂಗೂನು ನನ್ನ ಹೆಂಡತಿಗೂನು ಜಗಳ ಪ್ರತಿದಿನ. ಅದನ್ನ ಸಾಲ್ವ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ನನ್ ಕೈಲಿ ಸಾಲ್ವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ಅಂದ್ರೆ ನಾನು ಇವ್ರ ಕಡೆಗೆ ಏನಾದ್ರು ನೀನ್ ಹಿಂಗ್ ಮಾಡ್ದೆ ಅಂತ ಇವ್ರಿಗಂದ್ರೆ ಇವ್ರ ಜಗಳ, ಇವ್ರ ಕಡೆಗೆ ಇವ್ರು ಅಂದ್ರೆ ಇವ್ರ ಜಗಳ. ನಾನೇನ್ ಮಾಡ್ತಿದ್ದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಮನೆ ಬಿಟ್ಬಿಡ್ತಿದ್ದೆ. ಯಾಕಂದ್ರೆ ಇವ್ರ ಜಗಳನೇ ನನ್ ಕೈಲಿ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಗ ಇವ್ರಿಗೆ ಅಮ್ಮಂಗ್ ಹೇಳಿದ್ರೆ ಇವಳಗ್ ನಿಷ್ಠೂರ, ಇವಳಿಗೆ ಹೇಳಿದ್ರೆ ಅಮ್ಮಂಗ್ ನಿಷ್ಠೂರ ಅಲ್ವಾ? ಈ ಮಧ್ಯದಲ್ಲಿ ನಾನೇನ್ ಮಾಡ್ಬೇಕು, ತಾಳ್ಮೆಯಿಂದ ಇರ್ಬೇಕು ಅಂದ್ಬಿಟ್ಟು ನಾನೇನ್ ಮಾಡ್ವೆ, 12 ಗಂಟೆಗೆ ಡ್ಯೂಟಿ ಇದೆ ಅಂತಂದ್ರು ನಾನು 6 ಗಂಟೆಗೆ ಮನೆ ಬಿಟ್ಬಿಡ್ವೆ. 6 ಗಂಟೆಗೆ ಮನೆ ಬಿಟ್ಬಿಟ್ಟು ಅಲ್ಲೆಲ್ಲಾದ್ರೂ ಹೋಟ್ಲಲ್ಲಿ ತಿನ್ಕೊಂಡು ಏನೋ ಒಂದ್ ಮಾಡ್ಕೊಂಡು ಇರ್ತಿದ್ದೆ. ಆ ತರದಲ್ಲಿ ಇವ್ರು ಜಗಳ ಮಾಡ್ಕೊಂಡು ಅದನ್ನು ಬಿಡದಾನೆ. ನಮ್ಮ ಅಮ್ಮ ಬರೀ 1.5 ತಿಂಗಳು 2 ತಿಂಗಳು ಇದ್ರು. ತಿರ್ಗಾ ಮತ್ತೆ ಅವ್ರ ಮಾಮೂಲಿ ಊರ್ಗೋದ್ರು. ಮಂಡ್ಯದಲ್ಲಿ ಈಗ ಊರಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಬಟ್ ಇವಾಗ ಏನ್ ಸಮಸ್ಯೆ ಅಂದ್ರೆ ಪ್ರೆಸೆಂಟ್ ಆಗಿರೋದು, ಮಾತೆತ್ತಿದ್ರೆ ನನ್ನ ಹೆಂಡತಿ ಹೇಳ್ತಾರದು ಆ ಪದಗಳು ಲೈವ್ ಅಲ್ಲಿ ಇದಾರೆ. ಆ ಲೈವ್ ಅಲ್ಲಿ ಆ ಪದಗಳನ್ನ ಹೇಳಕ್ ಆಗ್ತಿಲ್ಲ. ಸೂಳೆ ಮಗ್ನೆ, ಸಂಡ, ನೀನ್ ಅಂತವನು, ನೀನ್ ಇಂಥವನು, ನೀನ್ ಗಂಡ್ಸ, 16 ವರ್ಷ ಸಂಸಾರ ಮಾಡಿದೀನಿ, 2 ಮಕ್ಳಿದಾರೆ, ಚಿನ್ನಂತವು, ಗಂಡ್ ಮಗು ಒಂದ್ ಹೆಣ್ಮಗು. ಪ್ರತಿದಿನ ಈವನ್ ಕೋವಿಡ್ ಟೈಮಲ್ಲೂ ಸುಧಾ ಅವ್ರನ್ನ ಕೆಲ್ಸಕ್ಕೆ ಕಳ್ಸಿಲ್ಲ, ಮತ್ತೊಂದ್ ಮಾಡಿಲ್ಲ. ನನ್ನ ಹಾರ್ಟ್ ಆಪರೇಷನ್ ಆಗಿ 8 ತಿಂಗಳು ನಾನು ಮನೇಲಿ ಇದ್ರು 1 ದಿನ ಅವ್ರನ್ನ ಕೆಲ್ಸಕ್ಕೆ ಕಳ್ಸಿಲ್ಲ. ಆ ರೀತಿ ನೋಡ್ಕೊಂಡಿದೀನಿ. ಇವಾಗ ನೀನ್ ಗಂಡ್ಸೆ ಅಲ್ಲ, ಇವಾಗ ಏನೋ ಅವ್ರ ಮೈಂಡ್ ಅಲ್ಲಿ ಏನಿದೆಯೋ ಮತ್ತೊಂದ ಏನೋ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಕಂಪ್ಲೇಂಟ್ ಕೊಟ್ಟು ಈಗ 4ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಮಹಿಳಾ ಠಾಣೆಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ರು. ಏನೇನೋ ಮಾತಾಡ್ತಾನೆ, ಹಂಗ್ ಬೈತಾನೆ ಹಿಂಗ್ ಬೈತಾನೆ, ನಮ್ಮ ಅಪ್ಪ ಅಮ್ಮನ್ ಬೈತಾನೆ ಅನ್ನೋ ತರದಲ್ಲೆಲ್ಲ ಅವರು ಕಂಪ್ಲೇಂಟ್ ಕೊಟ್ರು. ಬಟ್ ಮಹಿಳಾ ಠಾಣೆಯವರು ಯಾರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಯಾಕೆಂದ್ರೆ ಇರೋ ಗಂಡ ಹೆಂಡತಿ ಅವನಿಗಿರೋ ಪರಿಸ್ಥಿತಿಯಲ್ಲಿ ಅವನ್ ಆ ತರ ಇರಲ್ಲ. ನೀನೇನಕ್ಕಮ್ಮ ಈ ತರ ಮಾಡ್ತಾ ಇದೀಯಾ, ನೀನ್ ಯಾರ್ದೋ ಬುದ್ಧಿ ಕೇಳ್ಕೊಂಡು ನೀನ್ ಈ ರೀತಿ ಮಾಡ್ತಿದ್ಯಾ ಅನ್ನೋ ತರದಲ್ಲ ಅವ್ರು ಹೇಳಿದ್ರು. ಅದಕ್ಕೆ ಇವ್ರು ಒಪ್ತಾನೆ ಏನ್ ಮಾಡಿದ್ರು, ಇವಾಗ ಬಂದು ಮಾಮೂಲಿ ಈ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಂತ ಐತೆ ಮಾಗಡಿ ರೋಡ್ ಅಲ್ಲಿ, ಆ ಮಾಗಡಿ ರೋಡ್ ಅಲ್ಲಿ 4ನೇ ತಾರೀಕು ಬಂದು ಸ್ಟೇಷನ್ ಅಲ್ಲಿ FIR ಮಾಡಿದ್ರು. FIR ಮಾಡಿ ಏನಂತ ಮಾಡಿದ್ರು, 16 ವರ್ಷದಿಂದ ಇವ್ನ್ ಕುಡಿತಾನೆ, ಕುಡ್ದುಟ್ ಬಂದ್ ಗಲಾಟೆ ಮಾಡ್ತಾನೆ, ಅವ್ರ ಸವಾಸ ಐತೆ ಇವ್ರ ಸವಾಸ ಐತೆ. 16 ವರ್ಷದಿಂದ ಇಲ್ದೇ ಇರೋದು ಇವಾಗ ಬಂದಿದೆ, ಮೊನ್ನೆ 4ನೇ ತಾರೀಕು ಬಂದಿದೆ, ಈ ತಿಂಗಳು 4ನೇ ತಾರೀಕು. ಮದುವೆ ಆದ ಕಾಲದಿಂದ ಅಂತ? ಹೌದು, ನಾನ್ ಮದ್ವೆ ಆಗ 16 ವರ್ಷದಿಂದ ಇಲ್ದೇ ಇರೋ ಚಟಗಳೆಲ್ಲ ಈಗ 4ನೇ ತಾರೀಕಿಂದ ಬಂದಿದೆ ಅಂತ ಪೊಲೀಸ್ ಸ್ಟೇಷನ್. ಅವ್ರ ಆರೋಪ ಏನು, ಬಹಳ ಸ್ಪಷ್ಟವಾಗಿ ಅವ್ರ ಆರೋಪ ಏನು? ಅವ್ರ ಆರೋಪ ಏನಂತಂದ್ರೆ ಮನೆಗೇನು ತಂದಾಕಲ್ಲ, ಅಂದ್ರೆ ಮನೆಗೇನು ತಂದಾಕಲ್ಲ ಅಂತಲ್ಲ, ಇದುವರೆಗೂ ಅವ್ರ ಕೆಲ್ಸಕ್ಕೆ ಹೋಗಿಲ್ಲ, ನನ್ ಮಕ್ಳು ಸ್ಕೂಲು ಮತ್ತೊಂದು ಎಲ್ಲ ನಾನೇ ನೋಡ್ತಾ ಇದ್ದೀನಿ. ನಾನ್ ಯಾವಾಗ ಆಪರೇಷನ್ ಆದೆ ಅವಾಗ 1.5 ಲಕ್ಷ ಸಾಲ ಆಯ್ತು, ಪ್ಲಸ್ 8 ತಿಂಗಳು ಮನೇಲೇ ಇದ್ದೆ. ಆ 8 ತಿಂಗಳು ಮನೇಲಿ ಇರ್ಬೇಕಾರೆ ಮನೆ ಬಾಡಿಗೆ, ಊಟ ತಿಂಡಿ, ಮಕ್ಳು ಸ್ಕೂಲು, ಮಕ್ಳದ್ ಏನೇನು ಎಲ್ಲಾನು ಮಾಡ್ಬೇಕಾದ್ರೆ 3 ಲಕ್ಷ ಸಾಲ ಆಯ್ತು. ಆ 3 ಲಕ್ಷ ಸಾಲಕ್ಕೆ ನನಗ್ ಬರ್ತಾ ಇರೋದು ಇವಾಗ 28,000 ಸಂಬಳ. ಆ 28,000 ಸಂಬಳದಲ್ಲಿ ಸಾಲನೂ ನೋಡ್ಬೇಕು, ಈ ಕಡೆ ಮಕ್ಕಳನ್ನೂ ನೋಡ್ಬೇಕು, ಈ ಕಡೆ ಮನೆನೂ ನೋಡ್ಬೇಕು, ಸಂಸಾರಕ್ಕೂ ಏನ್ ಬೇಕೋ ಎಲ್ಲಾನು ಮಾಡ್ಬೇಕು. ಇವ್ರು ಕೆಲ್ಸಕ್ಕೆ ಹೋಗ್ತಿಲ್ಲ. ಕೆಲ್ಸಕ್ಕೆ ಹೋಗು ಅಂತಂದ್ರೆ 1 ತಿಂಗಳು ಹೋಗ್ತಾರೆ, 2 ತಿಂಗಳು ಹೋಗಲ್ಲ. 1 ತಿಂಗಳು ಓದಿದ ದುಡ್ಡಲ್ಲಿ ನನ್ಗೆ 1,000 ರೂಪಾಯಿ 1,500 ರೂಪಾಯಿ ಕೊಡ್ತಾರೆ. ಆ 1,500 ರೂಪಾಯಿ ಕೊಟ್ಬಿಟ್ಟು ನೀನ್ ಎದೆ ಮೇಲೆ ಹಾಕ್ತೆ ಅಂತ ಹೇಳ್ತಾರೆ. 1,500 ರೂಪಾಯಿನ. ಆಯ್ತು, ಈಗ ಬರ್ತೀನಿ ಅಂದ್ರೆ ಆತ ಯಾರೋ ಸ್ವಲ್ಪ ಎಕ್ಸ್ ಲವರ್ ಅನ್ನೋನು, ಅಥವಾ ಆತ ಯಾರೋ ಈ ತೊಂದರೆ ಕೊಟ್ಟು ಹೋದಾಗ, ಅಥವಾ ಅದನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ಸಮಯದಲ್ಲಿ ನಡೀರಿ ಅವನಿಗೆ ಶಿಕ್ಷೆ ಕೊಡಿಸೋಣ, ಕಂಪ್ಲೇಂಟ್ ಕೊಡೋಣ ಅಂದರೆ ಇಲ್ಲೆಲ್ಲವೂ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದು ಸರಿ, ಅಥವಾ ಅವ್ರಿಗೆ ಶಿಕ್ಷೆ ಕೊಡಿಸೋಣ ಅನ್ನೋದು ಸರಿ, ಅಥವಾ ನಿಮ್ಮ ಹತ್ರ ಶರಣಾಗಿದ್ದು ಸರಿ. ಬಟ್ ಅದರಿಂದ ಈಚೆಗೆ ಹೀಗೆ ಬದಲಾಗಲಿಕ್ಕೆ ಅಂದರೆ ನಾನು ಎಲ್ಲರ ಮುಂದೆ ಹಿಂಗೆ ಸಿಗಾಕೊಂಬಿಟ್ನಲ್ಲ ಅಂತ ಅದು ಅಸಹಾಯಕತೆಯಿಂದ ಈ ಮಟ್ಟಿಗೆ ರೋಷಕ್ಕೆ ತಿರುಗಿಬಿಡುತ್ತಾ, ಅಥವಾ ನಿಮ್ಮ ಈ ಅನಾರೋಗ್ಯದ ಕುರಿತು ಅವ್ರಿಗೆ ಬಹಳ ಅಸಮಾಧಾನ ಇತ್ತ? ಇಲ್ಲ ಗುರುಗಳೇ, ಅದ್ರ ಬಗ್ಗೆ ಆ ಶ್ರೀಕೃಷ್ಣನ್ ಮಾತ್ರ ಗೊತ್ತು, ನನ್ಗೇನು ಗೊತ್ತಿಲ್ಲ. ಬಟ್ ತುಂಬಾ ಒಳ್ಳೆ ಹುಡ್ಗಿ. ಬಟ್ ಏನಕ್ಕೆ ಆತರ ಆದ್ಲು, ಏನಕ್ಕೆ ಆತರ ಚೇಂಜ್ ಆದ್ಲು, ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ? ತಂದೆ ತಾಯಿ ಹೆಂಗೆ ಅವರು ಅಂದ್ರೆ ಪ್ರತಿಯೊಂದಕ್ಕೂ ಅವ್ರ ತಂದೆ ತಾಯಿ ಸಪೋರ್ಟ್ ಗುರುಗಳೇ. ನಾನೇನೇ ಒಂದ್ ಮಾತಂದ್ರೆ ನನಗೇನೆ ಅವರು ಸೂಳೆ ಮಗನೆ ಅಂತಾನೆ ಅವ್ರಪ್ಪ, ನಮ್ಮ ಮಾವ ಸೂಳೆ ಮಗನೆ ಅಂತಾನೆ, ನಮ್ಮತ್ತೆ ಮಾತೆತ್ರ ಸೊಂಟದ ಕೆಳಗಡೆ ಮಾತಾಡ್ತಾಳೆ. ಅವ್ರ ಸಪೋರ್ಟ್ ಇಂದನೇ ಆಗ್ತಿರೋದು ಇದಿಷ್ಟು. ಬಟ್ ಆಗ್ಲಿ, ತೊಂದ್ರೆ ಇಲ್ಲ. ಅದೆಲ್ಲ ಆಗಿ ಎಲ್ಲ ಕೊಟ್ಟಾದ್ಮೇಲೆ ಏನಾಯ್ತು? ಈಗ 4ನೇ ತಾರೀಕು, ಈ ತಿಂಗಳು 4ನೇ ತಾರೀಕು ಕಂಪ್ಲೇಂಟ್ ಕೊಟ್ರು. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದೆ. ಬರೋಷ್ಟ್ರಲ್ಲಿ ಮನೆಯಿಂದ ಅವ್ರ ಬಟ್ಟೆ ಬರಿ ಏನೇನಿದೆ, ನಾನ್ ಕೆಲ್ಸದಿಂದ ಬರೋಷ್ಟ್ರಲ್ಲಿ ಮನೆಯಿಂದ ಬಟ್ಟೆ ಬರಿ ಏನೇನಿದೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗುರುಗಳೇ. ಈಗ ನಂದೊಂದು ಪ್ರಶ್ನೆ, ಹೀಗೆ ಆಕೆ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ ಮೇಲೆ ಸೊ ನೀವು ಅವ್ರ ತಂದೆ ತಾಯಿಯನ್ನು ಕರ್ಸೋ ಆ ನಿರ್ಧಾರ ಇದಕ್ಕೊಂದು ಕ್ಲಿಯರಿಟಿ ಕೊಡ್ತೀನಿ ಗುರುಗಳೇ. ಈಗ 3ನೇ ತಾರೀಕು ಅವ್ರ ಕಡೆಯಿಂದ ಏನೋ ಒಂದು ಫಂಕ್ಷನ್ ಇತ್ತು ಅವ್ರ ಮನೆ ರಿಲೇಷನ್. ಆ ರಿಲೇಷನ್ ಫಂಕ್ಷನ್ಗೆ ಶನಿವಾರ ಅನ್ಸುತ್ತೆ ಮೋಸ್ಟ್ಲಿ. ಆ ಶನಿವಾರ ನಾನು ಹೋಗೋದ್ ಬೇಡ, ನೀನ್ ಹೋಗೋದ್ ಬೇಡ, ಅವ್ರೇನ್ ನಮ್ಗೇನು ಮಾಡಿಲ್ಲ, ನನ್ ಕಷ್ಟ ಅಂತ ನಾನು ಆಪರೇಷನ್ ಆಗಿ ಮಲ್ಗಿದಾಗ್ಲೂನು ಬಂದ್ ಯಾರು ನೋಡಿಲ್ಲ. ನೀನೇನಕ್ಕೆ ಯಾರು ಅಂದ್ರೆ ಅವ್ರ ಮನೆಯವರು? ಅವ್ರ ಮನೆ, ಅವ್ರ ಕಡೆ ರಿಲೇಷನ್ ಒಂದೇ ಏರಿಯಾದಲ್ಲಿ ಇದ್ರು. ಅಂದ್ರೆ ನೀವು ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತಿರೋದು, ಅವ್ರ ರಿಲೇಷನ್ ಬಗ್ಗೆ ಹೇಳ್ತೀರ? ಅವ್ರ ರಿಲೇಷನ್ ಬಗ್ಗೆ. ಅವ್ರು ಯಾರು ಬಂದ್ ನೋಡಿಲ್ಲ ಅಂತ? ಅವ್ರ ಯಾರು ಬಂದಿಲ್ಲ. ಸುಮ್ನೆ ಯಾಕೆ ನೀನ್ ಹೋಗ್ತೀಯ ಅವ್ರ ಫಂಕ್ಷನ್ಗೆ, ಅವ್ರೇನೋ ಫೋನ್ ಮಾಡಿ ಕರ್ದವ್ರೆ ಅಂತ ಅಂದ್ಬಿಟ್ಟು ನೀನ್ ಹೋಗೋದ್ ಬೇಡಮ್ಮ, ನೀನ್ ಹೋಗ್ಬೇಡ ಅಂತ ನಾನ್ ಹೇಳ್ದೆ. ನಾನು ಹೋಗ್ತೀನ, ನಾನು ಹೋಗ್ಲೇಬೇಕು, ಅವರೆಲ್ಲ ನನ್ ಮಕ್ಳಿಗ್ ಮಾಡವ್ರೆ, ನನ್ ಮಗ್ಳಿಗ್ ಮಾಡವ್ರೆ, ನನ್ಗೆ ಅವ್ರಿಗ್ ಮಾಡವ್ರೆ, ಇವ್ರಿಗ್ ಮಾಡವ್ರೆ, ನಾನು ಹೋಗ್ತೀನಿ ಅಂದ್ರು. ಸರಿ ಆಯ್ತು, ನಾನ್ ಗಂಡ ಹೇಳಿದ್ ಮಾತ್ ಕೇಳ್ತಿಲ್ಲ ಅಂತಂದ್ರೆ ಹೋಗು, ನಿನ್ಗೆ ಯಾಕೋ ತುಂಬಾ ದುರಂಕಾರ ಜಾಸ್ತಿ, ಹೇಳಿದ್ ಮಾತ್ ಕೇಳು ಫಸ್ಟ್ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ರೇಗ್ದೆ ಗುರುಗಳೇ. ತುಂಬಾ ರೇಗ್ದೆ. ಆ ರೇಗದ್ಮೇಲೆ ಅವ್ರು ಅದನ್ನು ಕೇಳಿಸ್ಕೊಳ್ಳಿಲ್ಲ. ನನ್ ಮಗ ನನ್ ಮಗಳು, ಬಟ್ ನನ್ ಮಗ ಇದಾನಲ್ಲ ಗುರುಗಳೇ,
ನನ್ ಮಗ ನನ್ ಕಂಡ್ರೆ ತುಂಬಾ ಪ್ರಾಣ ಬಿಡ್ತ ಇವಾಗ್ಲೂ ಪ್ರಾಣ ಅಂದ್ರೆ ಪ್ರಾಣ ಅವನ್ಗೆ. ಅವ್ರು ಎಲ್ಲಾರು ಏನ್ ಮಾಡಿದ್ರು ಹೋದ್ರು, ಹೋಗಿ ಫಂಕ್ಷನ್ ಮುಗಿಸ್ಕೊಂಡ್ ಸಾಯಂಕಾಲ ಬಂದ್ರು. ನಾನ್ ಹೇಳ್ದೆ, ನಾನ್ ಬೇಡ ಅಂದ್ರೂ ನೀನ್ ಹೋಗಿದ್ಯಲ್ಲ, ನೀನ್ ಎಷ್ಟ್ ಹೇಳ್ಬೇಕಾದ್ರೂ ಕೇಳಲ್ಲ ಅಂದದ್ಕೆ ನೀನ್ ಅಂತವನು ಇಂಥವನು ಹಂಗೆ ಹಿಂಗೆ ಜನಗಳ್ ಕಂಡ್ರೆ ಆಗಲ್ಲ, ಅವ್ರ ಕಂಡ್ರೆ ಆಗಲ್ಲ, ಇವ್ರ ಕಂಡ್ರೆ ಆಗಲ್ಲ, ಏನೋ ಸಣ್ಣ ಪುಟ್ಟ ಜಗಳಗಳಾಯ್ತು. ಸಣ್ಣ ಪುಟ್ಟ ಜಗಳ ಆದಾಗ ನನ್ ಮಗಳು ಏನೋ ಒಂದ್ ಮಾತಂದ್ಲು ಗುರುಗಳೇ, ನನ್ ಮಗಳಿಗೆ ಹೊಡ್ದೆ ಒಂದೇಟು. ನೀನ್ ಈ ಸಣ್ಣ ಬಾಯಲ್ಲಿ ಈ ತರ ಎಲ್ಲಾ ಮಾತಾಡ್ಬಾರ್ದು, ಈ ತರ ಮಾತಾಡೋದು ಇದು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ನನ್ ಮಗಳಿಗೆ ಒಂದ್ ಏಟ್ ಹೊಡ್ದೆ. ಅವಳು ಇಡೀ ಬಿಲ್ಡಿಂಗ್ ಕೇಳ್ಸೋ ತರ ನೀನ್ ನನಗ್ ಕೊಂದ್ಬಿಡು, ಅದ್ ಮಾಡು ಇದು ಮಾಡು ಹಂಗೆ ಹಿಂಗೆ ಎದ್ಬಿಟ್ರು ಎಲ್ಲಾರುವೆ. ಅವಾಗ ನಾನೇನ್ ಮಾಡ್ದೆ, ಸೈಲೆಂಟ್ ಆಗಿ ಸುಮ್ನೆ ಆಗಿ ನಾನು ಹೊರಗಡೆ ಹೋಗ್ಬಿಟ್ಟೆ. ಹೊರಗಡೆ ಹೋಗಿದ್ ಬರೋಷ್ಟರಲ್ಲಿ ನನ್ ಹೆಂಡತಿ ಮಕ್ಳೆಲ್ಲಾ ಬಟ್ಟೆ ಎತ್ಕೊಂಡು ಹೋಗಿದ್ದಾರೆ. ಅಂದ್ರೆ ನನ್ ಮಗ ಮಾತ್ರ ಒಬ್ನೇ ಇದ್ದಾನೆ ಮನೇಲಿ, ಇವ್ರಿಬ್ರು ಹೋಗಿದ್ದಾರೆ. ನನ್ ಮಗನು ಕರ್ದವ್ರೆ ಬಾರೋ ಅಂತ, ನನ್ ಮಗ ಹೋಗಿಲ್ಲ. ನನ್ ಮಗ ಮಾತ್ರ ನಮ್ಮ ಅಪ್ಪ ಬೇಕು ಅಂತ ಅಂದ್ಬಿಟ್ಟು ಅವ್ನು ಇಲ್ಲೇ ಕಾಯ್ಕೊಂಡ್ ಕೂತಿದ್ದ. ನಾನೊಂದ್ 3/4 ಗಂಟೆ 1 hour ಬಿಟ್ಟು ಬರೋಷ್ಟರಲ್ಲಿ ಇವ್ರಿಲ್ಲ. ಆಮೇಲೆ ನನ್ ಮಗ ಬಂದ್ ನೋಡಿದ್ರೆ ಏನಾಯ್ತು ಅಂದ್ರೆ ಹಿಂಗ್ ಹೊಂಟೋದ್ರು ಅವ್ನ. ಸರಿ ಆಯ್ತು ಬಿಡು, ಆಯ್ತು ಬಾ ಊಟ ಮಾಡೋಣ, ಎಲ್ಲೋ ಹೋದ್ರು ನಾಳೆ ಬರ್ತಾರೆ ಅಂದ್ಬಿಟ್ಟು ನಾವ್ ಸುಮ್ನೆ ಆದೆ. ಅವತ್ತಿಂದ ಇವತ್ತಿನವರ್ಗುನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಅದು ಇದು ಅಂತ ಕೊಟ್ಕೊಂಡು ಮಕ್ಕಳು ಸ್ಕೂಲಿಗೆ ಸೇರ್ಸಿದೆ. ನನ್ ಮಗನ್ಗೆ 13,000 ಕೊಟ್ಟು ಬಾಕಿನ EMI ಕಟ್ತೀನಿ ಸರ್ ಅಂತ ಅನ್ಬಿಟ್ಟು ಒಪ್ಕೊಂಡು 7th ಸ್ಟ್ಯಾಂಡರ್ಡ್ಗೆ ನನ್ ಮಗನ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೆ. ಅದು ಅಲ್ಗೂ ಕಳಿಸ್ತಿಲ್ಲ ಸ್ಕೂಲ್ಗೆ. ನನ್ ಮಗಳಿಗೆ 8,000 ಕೊಟ್ಟು ಒಂದು ತಪಸ್ಯ ಅಂತ ಅನ್ಬಿಟ್ಟು ಒಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ದೆ, ಅಲ್ಗೂ ಕಳಿಸ್ತಿಲ್ಲ. ಇಬ್ಬರನ್ನೂ ಕಳಿಸ್ತಾನೆ, ಮಕ್ಕಳನ್ನ ಕರ್ಕೊಂಡೋಗಿ ಸೀದಾ ಇಟ್ಕೊಂಡ್ಬಿಟ್ರು. ಈ ಕಡೆ ನಾನ್ ಅಡ್ಮಿಷನ್ ಮಾಡಿರೋ ದುಡ್ಡು ಹೋಯ್ತು, ನಾನಿರೋ ಪರಿಸ್ಥಿತಿಯಲ್ಲಿ ಅಡ್ಮಿಷನ್ ಮಾಡಿರೋ ದುಡ್ಡು ಹೋಯ್ತು, ಮತ್ತೊಂದಾಯ್ತು, ಎಲ್ಲ ಆಯ್ತು. ಈ ತರದಲ್ಲಿ ಇದೀನಿ. ಬಟ್ ಇವಾಗ್ಲೂ ಒಂದ್ ಪ್ರಶ್ನೆ ಅಂದ್ರೆ, ಹೀಗೆ ಆಕೆಗೊಂದು ಬೇರೆ ಏನೋ ಒಂದು ಕೆಟ್ಟ ಸಂಬಂಧ ಇತ್ತು, ಅದನ್ನ ಆಕೆ ಒಪ್ಕೊ ಇಲ್ಲ ಗುರುಗಳೇ, ಅಲ್ಲ ಕೇಳಿಸ್ಕೊಳ್ಳಿ ಹೇಳಿ. ಅದು ಆಕೆ ತುಂಬಾ ಪ್ರಾಮಾಣಿಕಳಾಗಿ ಒಪ್ಕೊಂಡ್ಲು ಅಥವಾ ಅಲ್ಲೇನೋ ಆಯ್ತು, ಸರಿನೋ ತಪ್ಪೋದು ಆಮೇಲೆ ಮಾತಾಡೋಣ ಅಂದ್ರೆ, ಅದು ಹಾಗೆ ಹೇಳಿ ಆದ್ಮೇಲೆ ನೀವು ಅಲ್ಲಲ್ಲಿ ಎಲ್ಲಾದ್ರೂ ಜಗಳ ಆದಾಗ ಇದನ್ನ ಎತ್ತಾಡ್ತಿದ್ರ? ಒಂದ್ 2-3 ಸರಿ ಮಾತಾಡ್ಬಿಟ್ಟಿದೀನಿ ಗುರುಗಳೇ, ನಾನ್ ತಪ್ಪಿಂದ ಮಾತಾಡಿದೀರಿ. ಅದನ್ನೇ ನೀನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಅನ್ನೋ ತರದಲ್ಲಿ ಜಗಳ ಆದಾಗ ಮಾತಾಡ್ಬಿಟ್ಟಿದೀನಿ ಗುರುಗಳೇ. ಹೌದು, ಅದ್ ನಾನ್ ಮಾಡಿದೀನಿ ಗುರುಗಳೇ, ತಪ್ಪು ನಾನ್ ಮಾಡಿದೀನಿ. ಅಲ್ಲ ಆ ತಪ್ಪಿಂದನೇ ಯಾಕೆ ಅಂದ್ರೆ ನಮಗೆ ಬಹಳ ಪ್ರಥಮವಾಗಿ ಇಂಥ ಕತೆ ನಾವು ಕೇಳಿರೋದ್ರಿಂದ ಬಹಳ ಮುಖ್ಯವಾಗಿ ಬರೋದೇ ಈ ಎಡವಟ್ಟು. ಇಲ್ಲ, ಅವಳು ಕ್ಷಮೆ ಕೇಳಿ ಎಲ್ಲಾ ಮಾಡಿ ಸರಿ ಹೋದ್ಮೇಲೂನು ಯಾವ್ದೋ ಒಂದ್ ಸಣ್ಣ ಪುಟ್ಟ ಜಗಳಗಳು ಬಂದಾಗ ನಾನು ಒಂದ್ 2-3 ಸರಿ ಆ ಮಾತುಗಳನ್ನ ಆಡ್ಬಿಟ್ಟಿದ್ದೀನಿ. ಅದು ಹೆಂಗ್ ಗೊತ್ತೇನಪ್ಪ, ಈಗ ನಾನು ಸಾಮಾನ್ಯವಾಗಿ ಹೆಣ್ಮಕ್ಳುಗಳು ಮೊದಲನೇ ಗಂಡನಿಂದ ಅನ್ಯಾಯಕ್ಕೊಳಗಾಗಿ ಡೈವರ್ಸ್ ತಗೊಂಡು, ಗುರುಗಳೇ ನನಗೆ 2ನೇ ಮದುವೆ ಆಗೋ ವಿಚಾರವಾಗಿ ಏನು ನಿಮ್ಮ ಸಲಹೆ ಅಂತ ಬಂದಾಗ ಸಾಮಾನ್ಯವಾಗಿ ಬರೋ ನಾಳೆ ಎಡವಟ್ಟುಗಳನ್ನು ನೆನಪು ಮಾಡಬೇಕು ಅಂದ್ರೆ ಇದನ್ನೇ ನಾವು ನೆನಪು ಮಾಡ್ತೀವಿ ಮೊದಲು. ಇಲ್ಲ, ಯಾವನ್ ಜೊತೆನೂ ಇದ್ದು ಬಂದವಳು, ಯಾವನ್ಗೂ ಒಂದು ಮಗು ಎತ್ಕೊಟ್ಟು ಬಂದವಳು ಅಂತ ನಾಳೆ ಬಂದವನು ಏನೋ ಅನ್ಬೋದು. ಅದ್ರ ಬಗ್ಗೆ ನೀನು ಮಾನಸಿಕವಾಗಿ ಆ ಮಟ್ಟಿಗೆ ತಯಾರಿರೋದಾದ್ರೆ ಖಂಡಿತ ಆಗವ. ಅದೇ ಥರ ಇಲ್ಲಿ ನಿಮ್ಮ ಹೆಂಡತಿ ಅಂಥದ್ದೇನೋ ವಿಚಾರ ಹೇಳಿಸಿ, ಅದು ಕ್ಷಮೆ ಕೇಳಿದ ತಕ್ಷಣ ಅದು ಅದ್ಭುತ ಅಥವಾ ಸರಿ ಬಿಡು ಅಂತ ಹೇಳೋಕ್ಕಾಗಲ್ಲ. ಬಟ್ ಒಬ್ಬ ಗಂಡನಾಗಿ ನಿಮಗಾದ ನೋವನ್ನು ಅಲ್ಲಲ್ಲಿ ಹೇಳ್ಕೊಂಡ್ರದ್ದು ಹೌದು ಜಗಳದ ಸಮಯದಲ್ಲಿ. ಕೆಲವೊಂದ್ ಜಗಳ ಟೈಮಲ್ಲಿ ನಾನು ಮಾತಾಡಿದೀನಿ ಗುರುಗಳ, ನೀನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ನೀನ್ ಹಂಗಿದ್ದೆ, ಅವನ್ ಜೊತೆ ಈ ತರ ಎಲ್ಲಾ ಮಾಡಿ ನನ್ಗೆ ಮರ್ಯಾದೆ ಕಳ್ದೆ ಅಂತ ನಾನು ಕೋಪದಲ್ಲಿ ಬೈದಿದ್ದೀನಿ ಗುರುಗಳೇ. ಒಂದ್ 5-6 ಸರಿ ಬೈದಿದ್ದೀನಿ, ಇಲ್ಲ ಅಂತಲ್ಲ. ಸೊ ಇವತ್ತು 1 ವರ್ಷದಲ್ಲಿ ಅವರ ಆ ಮಟ್ಟಿನ ಬದಲಾವಣೆ ಅಥವಾ ಕಟುತನಕ್ಕೆ ಅದು ಒಂದು ಕಾರಣ ಅಂತ ಅನ್ಸುತ್ತಾ? ಇರ್ಬೋದು ಗುರುಗಳೇ. ನಾನ್ ಮಾಡಿದ ಅದೇ ಒಂದ್ ದೊಡ್ಡ ತಪ್ಪು ಅಂತ ನನಗೆ. ಯಾಕೆಂದ್ರೆ 11 ತಿಂಗಳಿಂದ ಕೇಳ್ತಾ ಇರೋ ಪ್ರವಚನ, ಸತ್ಸಂಗ, ಆ ವಿಚಾರಗಳೆಲ್ಲರೂ ತಿಳ್ಕೊಂಡು ನನಗೇನ್ ಅನಿಸ್ತಾ ಇದೆ ಅಂದ್ರೆ ನಾನ್ ಮಾಡಿರೋ ತಪ್ಪಿದು ಅಂತ ನನಗೆ ಅನಿಸ್ತಾ ಇದೆ. ಹೌದಪ್ಪ, ಹೌದು. ಅಂದ್ರೆ ಆಕೆ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಎಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಆ ಕೆಟ್ಟ ನಡವಳಿಕೆಯನ್ನು ಒಪ್ಕೊಳ್ಳೋಕ್ ತಯಾರಿದ್ದಾರೆ ಇವತ್ತು ಈ ಲೋಕದಲ್ಲಿ. ಇವತ್ತೇನಾಗಿದೆ ಅದಕ್ಕೆ ಏನ್ ಮಾಡ್ಬೇಕು ಆಮೇಲೆ ಮಾತಾಡೋಣ. ಆದ್ರೆ ಶರಣಾಗತಿ ಇದೆಯಲ್ಲ, ಹೌದು ನಂದು ಹಿಂಗಾಯ್ತು, ಬಹುಶಃ ಅವನು ಬಂದು ಜಗಳ ಮಾಡದೆ ಹೋಗಿದ್ರೆ ಆಕೆನೂ ಮರೆತುಬಿಟ್ಟು ಸುಮ್ಮನೆ ಇರ್ತಿದ್ಲೋ ಏನೋ, ಬಟ್ ಇಂಥದ್ದೇನೋ ಆದಾಗ ಇನ್ನು ಕೈ ಮೀರಿ ಹೋದ್ರೆ ಇದು ಎಲ್ಲೆಲ್ಲೋ ಹೋಗುತ್ತೆ ಅಂದ್ಕೊಂಡು ಆಕೆ ಹೇಳಿರ್ಬೋದು.
ಆ್ಯಂಡ್ ಅದಕ್ಕೆ ನಿಮಗೂ ನೋವಾಗಿರುತ್ತೆ, ಯಾಕಂದ್ರೆ ನೀವು ಭಾವನಾತ್ಮಕರು. ಅರೆ ನೀವು ಹಂಗೆ ನೋಡಿದ್ರೆ ನೀವು ಒಂದು ಸಂಬಂಧ ಇಟ್ಕೊಳ್ಬೋದಿತ್ತಲ್ಲಪ್ಪ. ನಿಮಗೆ ಪ್ರಾಮಾಣಿಕರಾಗಿರೋರಿಗೆ ತುಸು ಕೋಪ ಹೆಚ್ಚೇ ಬರುತ್ತೆ, ಹೌದಲ್ಲ? ಅದನ್ನು ನೀವು ಹೇಳಿದ್ದೀರಿ, ಅದೆಲ್ಲ ಸರಿ. ಬಟ್ ಇವತ್ತಿಗೆ ಅವರ ತಂದೆ ತಾಯಿ ಈ ಎಲ್ಲ ವಿಚಾರವನ್ನು ಸ್ವಲ್ಪ ಶಾಂತಿಯುತವಾಗಿ ಮಾಡಿ ಒಂದು ಮಾಡೋ ಪ್ರಯತ್ನ ಯಾರ ಕಡೆಯಿಂದಲೂ ಆಗ್ತಾ ಇಲ್ವ ಇಲ್ಲಿ? ಶಾಂತಿಯುತವಾದ ಪ್ರಯತ್ನ ನಾನು ಮಾಡಕ್ಕೆ ನಮ್ಮ ಮದ್ವೆ ಟೈಮಲ್ಲೇ ಕೆಲವ್ರು ಹೇಳಿದ್ರು ಗುರುಗಳೇ, ನೀನ್ ಮುಂದೆ ಏನೇ ಸಮಸ್ಯೆ ಆದ್ರೂ ನಮ್ಮ ಹತ್ರ ಬರಬಾರ್ದು ಅಂತ. ಇದು ಬೇರೆ ಇತ್ತು. ಒಂದು ಹಂಗಂತ ಹೇಳಿದ್ರ. ಎರಡನೇದು ಅವ್ರ ಅಪ್ಪ ಅಮ್ಮನೇ ಅವಳಿಗೆ ಸಪೋರ್ಟ್. ಅವ್ರ ಅಪ್ಪ ಅಮ್ಮನೇ ಅವಳಿಗೆ ಏನ್ ಬೇಕೋ ಅದನ್ನೆಲ್ಲ ಸಪೋರ್ಟ್ ಮಾಡ್ತಿದಾರೆ. ಇವನ್ ನಿನ್ ಮನೆ ಬಿಟ್ಟು ಇವಾಗ್ಲೇ ಬಾರಮ್ಮ ನಾನಿದೀನಿ ಅನ್ನೋ ತರ ಅವ್ರವ್ರೆ. ಈಗ ಆಕೆ ಎಲ್ಲಿದ್ದಾರೆ? ಈಗ ಅವ್ರ ಅಪ್ಪ ಅಮ್ಮನ ಮನೇಲೇ ಇದಾರೆ. ಅವ್ರ ಅಪ್ಪ ಅಮ್ಮನ ಮನೇಲಿ ಇನ್ನೊಂದೇನಂದ್ರೆ ಗುರುಗಳೇ, ನಾನ್ ಸತ್ಯ ಹೇಳ್ಬೇಕಂತಂದ್ರೆ, ನಾನ್ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನ ಸಡ್ಕ ಅಂದ್ರೆ ನನ್ನ ಹೆಂಡತಿಯ ಅಕ್ಕನ ಗಂಡ ಎಲ್ಲಿಗ್ ಹೋದ, ಏನ್ ಮಾಡ್ದ, ಯಾರ್ ಟಾರ್ಚರ್ ಇಂದ ಹೋದ ಅಂತ ಗೊತ್ತಿಲ್ಲ. ಹೆಂಡತಿ ಮನೇಲಿದ್ದಾಳೆ, ಗಂಡ ಹೋಗಿದ್ದಾನೆ. ಅಂದ್ರೆ ಎಲ್ಲೋ ಅದ ಅಂತ ಗೊತ್ತಿಲ್ಲ. ಇದುವರೆಗೂ ನನಗೂ ಕಾಂಟ್ಯಾಕ್ಟ್ ಸಿಗ್ತಲ್ಲ, ಯಾರಿಗೂ ಕಾಂಟ್ಯಾಕ್ಟ್ ಸಿಗ್ತಿಲ್ಲ. ಅಲ್ಲಪ್ಪ, ಈಗ ಅಂದ್ರೆ ಇವ್ರು ಹೆಂಗ್ ತವ್ರ ಮನೆಗೆ ಹೋದ್ರು, ಅವ್ರ ಅಕ್ಕನು ಹಂಗೆ ತವ್ರ ಮನೆಗೆ ಬಂದಾರ? ಹೌದು, ಅವ್ರ ಅಕ್ಕನು ಹಂಗೆ ತವ್ರ ಮನೆಗೆ. ಬಟ್ ಏನ್ ಸಮಸ್ಯೆ ಅಂತ ನನಗೂ ಗೊತ್ತಿಲ್ಲ ಗುರುಗಳೇ. ಇದ್ರ ಬಗ್ಗೆ ಮಾತ್ರ ನನ್ನ ಕೈಯಲ್ಲಿ ಭೌತಿಕವಾಗಿ ನಿಮ್ ಸಂಪರ್ಕದಲ್ಲಿ ಇಲ್ಲ ಅಂತ. ಹೌದು, ಭೌತಿಕ ಅಂದ್ರೆ ಯಾವುದೇ ಕಾರಣಕ್ಕೂ ನನ್ನ ಕೈಗೆ ಕಾಂಟ್ಯಾಕ್ಟ್ ಇಲ್ಲ. ಅದಾಯ್ತು, ಹಾಳಾಗೋಯ್ತು, ಓಕೆ ಬಿಡಿ. ಅವನೇನೋ ಕುಡ್ಕನೋ ಮತ್ತೊಂದು ಏನೋ ಮಾಡ್ಕೊಂಡು ಹೋದ, ಅವನು ಸಿಕ್ಕಿಲ್ಲ. ಸೆಕೆಂಡ್ ಗುರುಗಳೇ, ಅವನ ಅಣ್ಣನ ಹೆಂಡತಿ ಎಲ್ಲೋದ್ಲು, ಏನಾದ್ಲು, ಏನಾಯ್ತು ಅಂತ ಇದುವರೆಗೂ ಗೊತ್ತಿಲ್ಲ ಗುರುಗಳೇ. 8 ವರ್ಷ ಆಯ್ತು ಗುರುಗಳೇ. ಅವ್ರ ಮನೆಯಲ್ಲಿ ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ಲ ಗುರುಗಳೇ. ಈವನ್ ಒಂದ್ ಪೊಲೀಸ್ ಕಂಪ್ಲೇಂಟ್ ಸದಾ ಇವ್ರು ಕೊಟ್ಟಿಲ್ಲ ಗುರುಗಳೇ. ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. 2 ಗಂಡ್ ಮಕ್ಳಿದಾರೆ, 2 ಗಂಡ್ ಮಕ್ಳನ್ನ ಇವರೇ ಅಪ್ಪ ಅಮ್ಮ ಸಾಕ್ತಿದಾರೆ. ಅಂದ್ರೆ ತಾತ ಅಜ್ಜಿ ಇವರೇ ಸಾಕ್ತಿದಾರೆ. ಅವ್ರ ಅಣ್ಣ ಬಂದು ಅವನು ಕುಡ್ಕ, ಎಲ್ಲೋ ಕುಡಿತಾನೆ, ಏನೋ ಕೆಲಸ ಮಾಡ್ತಾನೆ, ಅವತ್ತಿಂದ ಏನ್ ಬೇಕೋ ಅದನ್ನ ತಂದು ಹಾಕ್ತಾನೆ ಅಷ್ಟೇ. ಅದು ಬಿಟ್ರೆ ಅವ್ರ ಸಂಸಾರದಲ್ಲಿ ಈ ತರ ಇದೆ. ಬಟ್ ಈಗ 3ನೇವನಾಗಿ ಟಾರ್ಗೆಟ್ ಆಗಿರೋ ನಾನು ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಾಗ್ತಿಲ್ಲ. ಅರ್ಥಾತ್ ಈಗ ಅವ್ರ ಮನೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ಈಗ ಮನೇಲೇ ಇದ್ದಾರೆ, ಮದ್ವೆ ಆದ್ಮೇಲೂ ಕೂಡ. ಮದ್ವೆ ಆದ್ಮೇಲೂ ಅವ್ರ ಅಣ್ಣನೂ ಮನೇಲಿ ಇದ್ದಾನೆ, ಅವ್ರ ಅಕ್ಕನೂ ಮನೇಲಿ ಇದ್ದಾನೆ. ಅವ್ರ ಅಕ್ಕನ ಮಗ ಒಬ್ನೇ, ಅವನು ಮನೇಲಿದ್ದಾನೆ. ನನ್ನ 2 ಮಕ್ಳು ಮನೇಲಿದಾವೆ, ನನ್ನ ಹೆಂಡತಿನೂ ಮನೇಲಿದ್ದಾಳೆ. ಅದ್ರಲ್ಲಿ ದುಡಿತಾ ಇರೋರು ಮಾತ್ರ ತಾತ ಅಜ್ಜಿ ಇಬ್ರೆ. ಈಗ ಮಗ ನಿಮ್ಮ ಹತ್ರ ಇದ್ರಲ್ವಾ? ನನ್ನ ಹತ್ರ ಇದ್ದು 3 ದಿನ ಇದ್ದ. 3 ದಿನ ಏನಾಯ್ತು ಅಂದ್ರೆ, ನಾನ್ ಡ್ರೈವಿಂಗ್ ಕೆಲಸ ಮಾಡೋದಲ್ವ ಗುರುಗಳೇ. ಡ್ರೈವಿಂಗ್ ಕೆಲಸ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಲೇಟ್ ನೈಟ್ ಆಗಿ ಬರ್ತಿದ್ದೆ. 2 ಗಂಟೆ 1 ಗಂಟೆಗೆ ಬಂದಾಗ ಅವನೇನ್ ಮಾಡ್ತಿದ್ದ, ಅಪ್ಪ ನನಗ್ ಭಯ ಆಗ್ತದೆ, ನಾನು ಒಬ್ಬನೇ ಇರಕ್ ಆಗ್ತಲ್ಲ, ನಾನು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಂತ ಹತ್ಕೊಂಡೆಲ್ಲ ಫೋನ್ ಮಾಡ್ದ. ಅವಾಗ ಏನ್ ಮಾಡ್ದ, ನಾನ್ ಬರೋಷ್ಟಲ್ಲೇ ಅವನು ಸರಿ ಆಯ್ತು ಇರು ಬರ್ತೀನಿ, ಏನೋ ಒಂದ್ ಆಗಿದೆ, ಈ ತರ ಆಗಿದೆ ಅಂತ ಅವನಿಗೆ ಸಮಾಧಾನ ಮಾಡಿ ಹೇಳಿ ಇದ್ ಮಾಡ್ಕೊಂಡಿದ್ದೆ. ಅವನು 1 ದಿನ ಇದ್ದ. ಅವ್ನಿಗೆ ಏನ್ ಭಯ ಆಯ್ತೋ ಮತ್ತೊಂದಾಯ್ತೋ ಗೊತ್ತಿಲ್ಲ, ಚಿಕ್ಕ ಹುಡ್ಗ. ಸೊ ಅವ್ನಿಗೆ ಏನ್ ಮನ್ಸಲ್ಲಿ ಏನ್ ಬಂತೋ ಗೊತ್ತಿಲ್ಲ. ಅವನ್ ಬಟ್ಟೆನ ಯಾರ್ಯಾರು ಬಂದ್ ತಗೊಂಡೋದ್ರು ಏನು ಎತ್ತಂತ ಗೊತ್ತಿಲ್ಲ. ಸಾಯಂಕಾಲ ಹೋಗಿ ಅಮ್ಮನ ಮನೇಲಿದ್ದ. ಎವ್ರಿ 2 days ನಾನು ಹೋಗಿ ಅವನ್ನ ನೋಡ್ಕೊಂಡು ಮಾತಾಡ್ಸಿ ಅವ್ನಿಗೆ ಏನ್ ಬೇಕೋ ಕೊಡ್ಸಿ ತಿನ್ಸಿ ಬರ್ತಾ ಇದೀನಿ. ಇವಾಗ್ಲೂ ಬರ್ತಾ ಇದೀನಿ, ಅವಾಗ್ಲೂ ಮಾಡ್ತಾ ಇದೀನಿ. ಅಂದ್ರೆ ಈಗ್ಲೂ ನೀವು ಹೆಂಡತಿರೋ ಜಾಗಕ್ಕೆ ಹೋಗ್ತಾ ಬರ್ತಾ ಇದ್ದೀರಿ? ಹೆಂಡತಿರ ಮನೆ ಹತ್ರಕ್ಕೆ ಹೋಗ್ಬಾರ್ದು ಅಂತ ಪೊಲೀಸ್ ಕಡೆಯಿಂದ ಒಂದು ಆರ್ಡರ್ ಕೊಡ್ಸಿದಾರೆ ಗುರುಗಳೇ. ಪೊಲೀಸ್ ಕಡೆಯಿಂದ ಒಂದ್ ಲೆಟರ್ ಬರ್ಸಿ ಸೈನ್ ಹಾಕ್ಸಿ ಕೊಟ್ಟಿದ್ದಾರೆ. ಅವ್ರ ಮನೆ ಹತ್ರ ಹೋಗ್ಬಾರ್ದು, ಅವ್ರ ಹತ್ರ ಜಗಳ ಮಾಡ್ಬಾರ್ದು, ಅವ್ರ ಹತ್ರ ಮಾತಾಡ್ಬಾರ್ದು, ಅವ್ರ ಹತ್ರ ಏನು ಚರ್ಚೆ ಮಾಡ್ಬಾರ್ದು. ಆತರ ಏನಾದ್ರು ಚರ್ಚೆ ಮಾಡ್ತು ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ FIR ಮಾಡ್ತೀವಿ ಅಂತ ತರದಲ್ಲಿ ಮಾಡಿದ್ದಾರೆ. ನಾನ್ ನನ್ ಮಗನಿಗೆ ಕಾಲ್ ಮಾಡೋದು. ನನ್ ಮಗನು ಒಂದು ಸಣ್ಣದೊಂದ್ ಮೊಬೈಲ್ ತೆಗೆದು ಕೊಟ್ಟಿದೀನಿ. ಆ ಮೊಬೈಲ್ ಕಾಲ್ ಮಾಡಿ, ಮಗ ನಾನು ಈ ತರ ಬರ್ತಾ ಇದೀನಿ, ಎಲ್ಲಿದ್ಯಾ ಅಂದ್ರೆ, ಅಪ್ಪ ಹೋಮ್ ವರ್ಕ್ ಮಾಡ್ತಿದ್ದೆ, ಮುಗಿಸ್ಕೊಂಡು ಇಷ್ಟ ಗಂಟೆಗೆ ಬರ್ತೀನಪ್ಪ, ಅಲ್ಲಿಗ್ ಬಾ ಅಂದಾಗ ನಾನು ಹೋಗಿ ಹೊರಗಡೆ ಮೀಟ್ ಮಾಡೋದಷ್ಟೇ. ಅವ್ರ ಮಗನ್ ಕಳಿಸ್ತಾರ? ಕಳಿಸ್ತಾರೆ. ಮಗನ್ ಕಳಿಸ್ತಾರೆ. ಮಗನ್ ಮಾತಾಡಿಸ್ತೀನಿ. ಮಗನ್ಗೆ ಏನ್ ಬೇಕೋ, ಬಟ್ಟೆ ಬೇಕಾ ಮತ್ತೊಂದ್ ಬೇಕಾ, ಏನ್ ಬೇಕಾ ತಗೊಂಡೋಗ್ ಕೊಡ್ತೀನಿ. ಪೆನ್ನು ಪುಸ್ತಕ ಅದು ಇದು ಬೇಕು ಅಂದ್ರೆ ತಗೊಂಡೋಗ್ ಕೊಡ್ತೀನಿ ಅಷ್ಟೇ. ಅಂದ್ರೆ ಈಗ ಅವರ ಉದ್ದೇಶ ಅಂದ್ರೆ ನಿಮ್ಗೆ ಮೇಲ್ನೋಟಕ್ಕೆ ನಿಮ್ಮ ಅನುಭವದಲ್ಲಿ ಅಂದ್ರೆ
ಬಿಡಿಸ್ಕೊಳ್ಳೋದಾಗಿದೆಯಾ ಅಥವಾ ಸ್ವಲ್ಪ ಸತಾಯಿಸೋದಾಗಿದೆಯಾ? ಸತಾಯಿಸೋದು ಅಂತ ನನ್ಗೆ ಅನ್ಸಿಕೆ ಗುರುಗಳೇ. ಯಾಕೆಂದ್ರೆ ಬಿಡಿಸ್ಕೊಳ್ಳೋದಾದ್ರೆ ಡೈರೆಕ್ಟ್ ಆಗಿ ಒಂದೇ ಸಲ ಬಿಡಿಸ್ಕೊಬಿಡ್ಬೋದು ಗುರುಗಳೇ. ಈಗ ಕಾಲಾವಕಾಶ ಯಾರು ಕೇಳಲ್ಲ ಗುರುಗಳೇ, ನಾನು ಕೇಳಲ್ಲ ಗುರುಗಳೇ, ನಾನು ಏನೋ ತಪ್ಪು ಮಾಡಿದೀನಿ, ನಿಮ್ಮಿಂದ ನಾನು ಸರಿ ಹೋಗ್ತೀನಿ, ನನ್ಗೊಂದ್ ಕ್ಷಮೆ ಅಂದ್ರೆ ಕಾಲಾವಕಾಶ ಕೊಡಿ, ನಿಮ್ಮ ಇದ್ರಲ್ಲಿ ಇರ್ತೀನಿ ಅಂತ ಕೇಳೋದ್ ಬೇರೆ ರೀತಿ. ಇಲ್ಲ ಖಂಡಿತವಾಗಿ ಗುರುಗಳೇ ಇಲ್ಲ ಆಗದೇ ಇಲ್ಲ, ನಾನು ಈ ತರ ಇರ್ತೀನಿ ಅನ್ನೋ ಮಾತುಗಳೇ ಬೇರೆ. ಬಟ್ ಆದ್ರೆ ನನ್ನ ಹೆಂಡತಿ ಹತ್ರ ಏನಂದ್ರೆ ಕಾನೂನಾತ್ಮಕವಾಗಿ ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ, ಬಟ್ ಇವಾಗ ನಾನ್ ಮಾಡಲ್ಲ. ಈ ಪ್ರಶ್ನೆ ಬರ್ತಿದೆ ಗುರುಗಳೇ. ಇದಕ್ಕೇನು ಉತ್ತರ ಅಂತ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ ಇವಾಗ 37 ವರ್ಷ ಗುರುಗಳೇ. ನಿಮಗೆ? ನನಗೆ ಇವಾಗ 44 ವರ್ಷ. 10th ಅಂದ್ರೆ 10th ಪಾಸ್ ಆಗಿ ಫಸ್ಟ್ PUC ನನ್ನ ಮಗಳ ಅಡ್ಮಿಷನ್ ಮಾಡಿದ್ದೆ ಒಂದ್ ಕಾಲೇಜ್ಗೆ. ಆ ಕಾಲೇಜ್ ಕಳಿಸ್ತೇನೆ ಗೌರ್ಮೆಂಟ್ ಕಾಲೇಜ್ಗೆ ಅವರೇ ಸೇರ್ಸ್ಕೊಂಡಿದ್ದಾರೆ ಬೇರೆ ಒಂದ್ ಕಾಲೇಜ್ಗೆ. ಯಾಕಂದ್ರೆ ನಾನ್ ಮಗಳು ದೊಡ್ಡವಳು, 2009 ಬರ್ತ್. ಮಗ ಬಂದು 2013 7th. ಇವಾಗ 7th ಅವನ್ ಬಂದು ಇವಾಗ ಕಾಮಾಕ್ಷಪಾಳ್ಯದಲ್ಲಿ ಓದ್ತಿದ್ದಾನೆ. ಅಂದ್ರೆ ಮಗಳಿಗೆ ನಿಮ್ಮ ಕುರಿತು ಯಾವುದೇ ಭಾವನೆ ಇಲ್ವೇ? ಇಲ್ಲ, ಮಗಳಿಗೆ ನನ್ ಬಗ್ಗೆ ಯಾವ ಭಾವನೆನೂ ಇಲ್ಲ ಗುರುಗಳೇ. ಮಗಳಿಂದನೇ ಇಷ್ಟು ಗಲಾಟೆಗಳು ಸ್ಟಾರ್ಟ್ ಆಗೋದಕ್ಕೆ ಮತ್ತೊಂದಾಗೋದಕ್ಕೆ ಮಗಳೇ ಕಾರಣ ಗುರುಗಳೇ. ನಾನೇನೇ ಮಾತಾಡಿದ್ರು ಪಿನ್ ಟು ಪಿನ್ ಹೋಗಿ ನೋಡೋ, ಅವ್ರ ಅಮ್ಮ ಇಲ್ದಾಗ ನಾನು ಹೇಳ್ತೀನಿ, ನೋಡಮ್ಮ ಹಿಂಗೆಲ್ಲ ಮಾಡ್ಕೊಂಡು ಹಿಂಗ್ ಮಾಡಿದ್ರೆ ಹಿಂಗೆ, ಇದನ್ ಮಾಡೋ ಅದನ್ ಮಾಡೋ ಅಂದ್ರೆ ಅಪ್ಪನೇ ನನ್ಗೆಲ್ಲಾನು ಹೇಳ್ತಾನ, ಮಮ್ಮಿ ಅಪ್ಪ ಏನ್ಬಿಟ್ಟು ಹಂಗ್ ಮಾಡ್ದ ಹಿಂಗ್ ಮಾಡ್ದ, ನನ್ಗೆ ಹಂಗ್ ಹೇಳ್ದ ಹಿಂಗ್ ಹೇಳ್ದ ಅಂತ ಅವ್ರ ಅಮ್ಮನ ಹತ್ರ ಹೇಳೋದು. ಆತರ ಈ ತರದಲ್ಲಿ ತುಂಬಾ ದಿನ ಜಗಳಗಳಾಗಿದೆ ಗುರುಗಳೇ. ಅವಳು ನನ್ ಮಗಳಿಂದನೇ ಇಷ್ಟೊಂದು ಜಗಳ ಆಗ್ತಾ ಇದೆ. ತಂದೆ ಮಗಳದ್ದೊಂದು ಏನೋ ದೈವಿಕ ಸಂಬಂಧ ಇರುತ್ತೆ, ಅದಿಲ್ಲ. ಬಟ್ ತುಂಬಾ ಅಂದ್ರೆ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಗುರುಗಳೇ. ಅವರು ಒಂದೊಂದ್ಸಲಿ ಹೆಂಗೆ ಗೊತ್ತಾ, ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಬಂದ್ ಕೊಟ್ಟು ಮತ್ತೊಂದ್ ಮಾಡಿ ಎಲ್ಲಾ ತರದಲ್ಲಿ ಇತ್ತು ಅಂದ್ರೆ ಅವ್ರ ತರ ಮಕ್ಳೇ ಇಲ್ಲ ಗುರುಗಳೇ. ಅಷ್ಟು ಪ್ರೀತಿಯಿಂದ, ಅಷ್ಟು ಒಪ್ಕೊಂಡು, ಅಷ್ಟೊಂದು ಮುದ್ದಾಡ್ಕೊಂಡು, ಅಷ್ಟು ಖುಷಿಯಾಗಿರ್ತಾರೆ ಗುರುಗಳೇ. ಏನಾದ್ರೂ ಒಂದ್ ಸಣ್ಣ ತಪ್ಪಾಯ್ತು ಅಂದ್ರೆ ಸಾಕು ಗುರುಗಳೇ, ಆ ಮಗ ನನ್ ಕಡೆ ಇರ್ತಾನೆ, ಮಗಳು ಉಲ್ಟಾ ಆಗ್ಬಿಡ್ತಾಳೆ ಗುರುಗಳೇ. ಏನು ಅಂತ ಗೊತ್ತಿಲ್ಲ. ಈಗ ಫೋನಲ್ಲೂ ಹೆಂಡತಿ ಜೊತೆ ಮಾತಾಡಲ್ವಾ? ನಾನ್ ಫೋನಲ್ಲಿ ಮಾತಾಡ್ತೀನಿ, ಫೋನಲ್ಲಿ ಮಾತಾಡಿದ್ರೆ ಅಷ್ಟೇ. ಏನ್ ನಾನ್ ಅದೇ ಹೇಳಿದ್ನಲ್ಲ ಅವಾಗ್ಲೇ, ಏನು ಅಂತ ನನ್ ಮಗ, ಇಂತ ನನ್ ಮಗ, ಸೋಳೆ ನನ್ ಮಗ, ಸಣ್ಣ ನನ್ ಮಗ, ಈ ಪದಗಳು ಬಿಟ್ರೆ ನೀನ್ ಅವಳನ್ನ ಇಟ್ಕೊಂಡಿದ್ಯಾ ಇವಳನ್ನ ಇಟ್ಕೊಂಡಿದ್ಯಾ, ಅದಕ್ಕೆ ನಮ್ಮನ್ ಮನೆ ಬಿಟ್ಟು ಓಡಿಸಿದ್ಯಾ, ನಾನ್ ಮನೆ ಬಿಟ್ಟು ಹೋಗು ಅಂತಾನೆ ಹೇಳಿಲ್ಲ ಗುರುಗಳೇ. ನಾನು ಯಾರನ್ನ ಇಟ್ಕೊಂಡಿದೀನಿ ಓಕೆ, ಪ್ರೂಫ್ ಕೊಡಿ. ನಾನು 1 ವರ್ಷದ್ದು ಕಾಲ್ ಡೀಟೇಲ್ಸ್ ಕೊಡ್ತೀನಿ, ಅಥವಾ ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಾನು ಯಾರನ್ನಾದ್ರೂ ಆತರ ಸಂಬಂಧ ಇಟ್ಕೊಂಡು ಅಥವಾ ಪರಸ್ತ್ರೀ ಸಂಬಂಧದಲ್ಲಿ ಏನಾದ್ರು ನಾನು ಬದುಕಿದೀನಿ ಅಂತಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಏನ್ ಬೇಕಾದ್ರೂ ಮಾಡ್ಲಿ. ನಾನು ಆ ರೀತಿ ಅಂದ್ರೆ ಅಫಿಸಿಯಲ್ ಆಗಿ ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕೋ ಕೊಡ್ತೀನಿ, ಅನ್ಅಫಿಸಿಯಲ್ ಆಗಿ ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಬಟ್ ಆದ್ರೆ ನಾನ್ ನಂಬಿರೋದು ಒಬ್ಬನೇ, ಆ ದೇವ್ರನ್ನ. ನಾನು ಒಬ್ನೇ ಕೂತಿದ್ದೀನಿ ಮನೆ ಒಳಗಡೆ, ಆದ್ರೂ ನನ್ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ. ಒಟ್ಟಾರೆಯಾಗಿ ಈಗ ನೆನಪು ಮಾಡಿಕೊಂಡ್ರೆ ನಾನು ಇದನ್ನು ಮಾಡಬಾರ್ದಿತ್ತು ಅಥವಾ ನನ್ನಿಂದ ಈ ತಪ್ಪಾಯ್ತು ಅಂತ. ಹೌದು, ನಾನ್ ಮಾಡಿದ್ ಒಂದೇ ತಪ್ಪು ಗುರುಗಳೇ. ನಾನ್ ಹೇಳ್ತಾ ಇದ್ದೀನಲ್ಲ, ನಾನ್ ಮಾಡಿದ್ ಒಂದೇ ತಪ್ಪು. ನಾನು ಜಗಳ ಆದಾಗ ಪದೇ ಪದೇ 1-2-3 ಸರಿ ಅಥವಾ 4 ಸರಿ ಈ ಹಳೆ ವಿಚಾರ, ಎಕ್ಸ್ ಲವರ್ ವಿಚಾರ ಮಾತಾಡ್ಬಾರ್ದಾಗಿತ್ತು. ಅದೊಂದೇ ನಾನ್ ಮಾಡಿರೋ ತಪ್ಪು. ಆರಂಭದಲ್ಲಿ ಸತ್ತು ಸ್ವರ್ಗ ಸೇರಿರೋ ನಿಮ್ ತಂದೆ ಏನೋ ಹೇಳಿದ್ರು, ನೆನಪಾಗ್ತಿದ್ಯಾ? ಗುರುಗಳೇ, ಹಲೋ. ತಂದೆಯ ವಿರುದ್ಧವಾಗಿ ನೀವು ಮದುವೆಯಾಗಿ ತಪ್ಪು ಅಂತ ನಾನು ಹೇಳುತ್ತಿಲ್ಲ. ಒಬ್ಬ ತಂದೆ ಬಹಳ ಸಂತೃಪ್ತನಾಗಿ ಅಕ್ಷತೆ ಕಾಳನ್ನ ತನ್ನ ಮಕ್ಕಳ ಮದುವೆಯಲ್ಲಿ ಹಾಕೋದು ಬಹಳ ಮುಖ್ಯ ಅಂತಾರೆ ದೊಡ್ಡವರು. ಹೌದು ಗುರುಗಳೇ. ಚಿತ್ರ ಅದಕ್ಕೇನಪ್ಪ, ಯಾವಾಗ ದಾರಿಯ ಆರಂಭದಲ್ಲೇ ನಾವು ದಾರಿ ತಪ್ತೀವಿ, ಒಳ್ಳೆ ಜಾಗಕ್ಕೆ ಹೋಗಿ ಸೇರೋಕ್ ಸಾಧ್ಯವೇ ಇಲ್ಲ. ಅದೇ ಹೇಳ್ತಾ ಇದ್ದಪ್ಪ, ಯೂಟರ್ನ್ ತೆಗೆದುಕೊಳ್ಳೋದಿಕ್ಕೆ ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಇದು ಬದುಕು.
ಹೌದು. ನಾನು ಇಲ್ಲಿ ಬಿಟ್ಟು ತಕ್ಷಣ ಇನ್ನೊಂದು ಮದುವೆಯಾಗಿ ಸರಿ ಹೋಗ್ಬಿಡ್ತೀನಿ. ಇಲ್ಲ, ಯೂಟರ್ನ್ ಅನ್ನೋದು ಕೆಲವೊಂದು ವಿಚಾರದಲ್ಲಿ ಇದೆ, ಇನ್ನು ಕೆಲವೊಂದು ವಿಚಾರಗಳಲ್ಲಿ ಅದಿಲ್ಲ. ಹೌದೌದು ಗುರುಗಳೇ. ಅವತ್ತು ಆರಂಭದಿಂದ ಅಷ್ಟು ಪ್ರೀತಿಸಿ ಅಷ್ಟೆಲ್ಲರನ್ನು ಅಲ್ಲ ಗುರುಗಳೇ, 1.5 ತಿಂಗಳು ನಾನು ನೋಡ್ದೇನೆ ಪ್ರೀತಿಸಿದ್ದೀನಿ ಗುರುಗಳೇ. ಈಗ ಅದೆಲ್ಲ ನಿಮ್ಮ ಅವತ್ತಿನ ಆ ಯೌವನದಲ್ಲಿ ಅವೆಲ್ಲ ಚಂದನಪ್ಪ. ಆದರೆ ವಾಸ್ತವದ ಬದುಕು ಮತ್ತು ವಾಸ್ತವದ ಕಠಿಣತೆ ಮತ್ತು ನಿಜವಾಗ್ಲೂ ಪ್ರಾಕ್ಟಿಕಲ್ ಅಂತ ಬಂದಾಗ ಎಷ್ಟು ಸವಾಲು, ಎಷ್ಟು ಕ್ಲಿಷ್ಟತೆಗಳನ್ನು ಎದುರಿಸುವ, ಕೈಯನ್ನು ಸಪ್ತಪದಿಯಲ್ಲಿ 7 ಹೆಜ್ಜೆಯಲ್ಲಿ ಮಾತ್ರ ಹಿಡಿಯೋದಲ್ಲ, ಅದನ್ನು ಜೀವನ ಪೂರ್ತಿ ಹಿಡಿಬೇಕು ಅನ್ನೋ ಆ ಮಟ್ಟಿನ ಸಂಕಲ್ಪ ಇಲ್ಲದೆ ಹೋದರೆ ಆ ಪ್ರೇಮ ವಿವಾಹ ಅನ್ನೋದು ಇವತ್ತು ಯಾಕೆ ಲೋಕ ವಿರೋಧಿಸುತ್ತೆ ಅಂದರೆ ಇಂಥ ಎಡವಟ್ಟುಗಳ ಉದಾಹರಣೆ ಜನರ ಕಣ್ಮುಂದಿದೆ. ಹೌದಲ್ಲಪ್ಪ? ನಿಮ್ಮ ಕತೆ ಕೇಳಿದ ಅಥವಾ ಇಂಥ ಎಡವಟ್ಟುಗಳನ್ನು ಮಾಡಿಕೊಂಡ ಯಾವುದೇ ಪ್ರೇಮ ಕಥೆಯನ್ನು ಕೇಳಿದ ಹೆತ್ತವರು ತಮ್ಮ ಮಕ್ಕಳಿಗೆ ಬಹುಶಃ ಈ ವಿಚಾರದಲ್ಲಿ ಚಿಕ್ಕ ಅವಕಾಶವನ್ನು ಕೊಡುವುದಿಲ್ಲ. ಕಾರಣ ಅವರಲ್ಲಿ ಪ್ರೇಮ ಇಲ್ಲ ಅಂತ ಅಲ್ಲ, ಅಥವಾ ಪ್ರೇಮದ ಮದುವೆಗಳಿಗೆ ಆಸ್ಪದ ಇಲ್ಲ ಅಂತಲ್ಲ. ಆದರೆ ಅವರು ನಿಮ್ಮ ತಂದೆ ವಿರೋಧಿಸೋದ್ರಲ್ಲಿ ಬೇರೆ ಏನೋ ಕಾರಣ ಇತ್ತು, ಅದರಲ್ಲಿ ಅವರ ಅನುಭವ ಇತ್ತು. ಅದರಲ್ಲಿ ಅವರೆಲ್ಲೋ ಕೇಳಿದ್ರು, ನೋಡಿದ್ರು, ಏನೋ ಇತ್ತು ಅವ್ರದ್ದು. ಅವರು ಬೇಡ ಬೇಕು ಅನ್ನೋದ್ರಲ್ಲಿ ಒಂದು ಏನೋ ಹಿನ್ನೆಲೆ ಇರುತ್ತೆ. ಅಲ್ಲ ಗುರುಗಳೇ, ನಾನು ಎಂಗೇಜ್ಮೆಂಟ್ ದಿನನೂ ಅವ್ರ ಮನೆ ಮುಂದೆನೆ ಹೋಗಿ, ಅವ್ರದ್ದು ಇನ್ನೊಂದು ಸೈಟ್ ಇದೆ, ಖಾಲಿ ಸೈಟ್. ಆ ಖಾಲಿ ಸೈಟ್ ಅಲ್ಲಿ ಕರ್ಕೊಂಡೋಗಿ ಮಾತಾಡಿದ್ರು, ಈ ಹುಡ್ಗಿ ಬೇಡ, ಆಯ್ತು ನಾನೇನೋ ಒಂದ್ ಮಾಡ್ತೀನಿ, ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಬೇಡ, ನೋಡು ಬೇಡ, ನಾನು ನೋಡ್ತೀನಿ ಬೇಡ ಅಂತ 3 ಸರಿ ಹೇಳಿದ್ರು ಗುರುಗಳೇ. ಇರ್ಲಪ್ಪ, ನಾನು ಈಗ ಅದನ್ನು ಆ ಹೆಣ್ಣು ಮಗಳಿಗೆ ಅಥವಾ ನನ್ನ ಆಯ್ಕೆ ಬಗ್ಗೆ ಈಗ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ನಾನು ನೋಡ್ತಾ ಇರುವ ಯುವ ಜನತೆಗೆ ಈ ಬಗ್ಗೆ ಹೇಳಬೇಕಿದೆ. ಯಾವುದೇ ಕಾರಣಕ್ಕೂ ಒಂದು ಹಿರಿಯರ ಸಮ್ಮುಖದಲ್ಲಿ ಯಾಕೆ ಆಗಬೇಕು ಅಂದಾಗ, ನೋಡಪ್ಪ, ಈಗ ಅವ್ರ ತಂದೆ ತಾಯಿ ಅಥವಾ ಆ ಹೆಣ್ಣುಮಗಳು ಅವ್ರಿಗೆ ಬೇಕಾದಂಗೆ ನಿರ್ಧಾರ ಮಾಡಬೇಕು ಅಂದಾಗ ಇಲ್ಲಿ ಯಾರೋ ಹೇಳೋರು ಕೇಳೋರು ಇಲ್ಲ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ಹೌದಲ್ಲಪ್ಪ? ಈಗ ನಿಮ್ಮ ಕಡೆನೂ ಬಟ್ ಇನ್ನೊಂದೇನಂದ್ರೆ, ನಾನ್ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದನ್ನು ಎಲ್ಲರನ್ನು ಕರೆದು ಮದ್ವೆ ಆಗಿದ್ದೀನಿ ಗುರುಗಳೇ. ಅದೆಲ್ಲದಕ್ಕೂ ಮೀರಿ ಈ ಹೆತ್ತವರ ಒಂದು ಸಂತೃಪ್ತವಾದ ಹಾರೈಕೆ ಇಲ್ಲ, ಹೆತ್ತವರ ಪೂರ್ಣ ಪ್ರಮಾಣ. ಅದೇ ಅಂದ್ರೆ ದೇಹ ಮಾತ್ರ ಬಂದಿತ್ತು, ಮನ್ಸು ಬಂದಿರ್ಲಿಲ್ಲ ಅನ್ನೋ ತರ. ನಾನು ಅದ್ರ ಚರ್ಚೆಗೆ ಹೋಗಲ್ಲ. ಆಯ್ತು, ಏನು ಮುಂದೆ ಬಂದಿದೀಯಾ, ಅದಕ್ಕೆ ತಕ್ಕಂತೆ ನೀನು ನಿನ್ನ ನಿಯತ್ತನ್ನು ಯಾವಾಗಲೂ ಪ್ರದರ್ಶಿಸಿದ್ದೀಯ, ಅದರಲ್ಲಿ ಯಾವುದೇ ದೋಷವಾಗಿಲ್ಲ. ಅಂದರೆ ನೀವು ಹೇಳಿರೋ ಪ್ರಕಾರ ಅದು ಅಂತರಂಗದಲ್ಲಿ ಅದನ್ನು ಮೀರಿ ಆ ಹೆಣ್ಣು ಮಗಳು ಇಲ್ಲಿಲ್ಲ ಅಂತ ನೀವು ಒಂದು ವೇಳೆ ನಿಮ್ಮ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿಟ್ಕೊಂಡಿದ್ರೆ ಅದರ ಫಲವನ್ನು ನೀವು ಅನುಭವಿಸ್ತೀರ. ಆದರೆ ಇಲ್ಲಿ ಆ ಹೆಣ್ಣುಮಗಳು ಅಥವಾ ನೀವು ಆ ಹೆಣ್ಮಗಳು ಏನೇನು ಮಾಡಿದ್ರು ಅಲ್ಲಿ ಏನೋ ಇನ್ನೊಬ್ಬ ಪರಪುರುಷನ ವಿಚಾರವಾಗಿ ಸ್ವಲ್ಪ ಗೊಂದಲ ಮಾಡಿಕೊಂಡ್ಲು ಆ ಹೆಣ್ಮಗಳು ಅಂತ ನೀವು ಹೇಳೋದಾದರೆ, ಅಥವಾ ಅದೇ ತಪ್ಪನ್ನು ಒಂದು ವೇಳೆ ನೀವು ಮಾಡಿ ಅದನ್ನು ನೀವು ನನ್ನ ಬಳಿ ಹೇಳಿಕೊಳ್ಳದೆ ಇದ್ದರೆ ಕೂಡ. ಇಲ್ಲ ಗುರುಗಳೇ, ನಾನ್ ಆ ತರ ಯಾವ್ದನ್ನು ಮುಚ್ಚಿಟ್ಟಿಲ್ಲ. ನಾನು ಏನಂತಂದ್ರೆ, ನಾನು ಮದ್ವೆಗ್ ಮುಂಚೆ ನಾನು ಯಾವ ಮನೆಯಲ್ಲಿ ಕೆಲಸ ಮಾಡ್ತಿದ್ನೋ ಆ ಮನೇಲಿ ನಾನು ಅದೇ ತರ ಇದ್ದೆ ಗುರುಗಳೇ, ಅದೇ ತರ ಇದ್ದೆ. ಗಂಡ ಹೆಂಡತಿ ತರಾನೇ ಇದ್ವಿ, ಮಕ್ಳು ತರಾನೇ ಇದ್ವಿ, ಆ ತರ ಮಾಡ್ಕೊಂಡಿದ್ವಿ. ಅದ್ ಬಿಟ್ರೆ ಬೇರೆ ಯಾವ ಕೆಲ್ಸನೂ ನಾನು ತಪ್ಪು ಮಾಡಿಲ್ಲ ಗುರುಗಳೇ. ಮದ್ವೆ ಆದ್ಮೇಲೆ ನಾನು ಯಾವ ತಪ್ಪು ಮಾಡಿಲ್ಲ. ಯಾವ ಮದುವೆ? ಎಲ್ಲಿ ಗಂಡ ಹೆಂಡತಿ ತರ ಅಂದ್ರೆ ನಾನ್ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಗುರುಗಳೇ, ಕ್ರಿಶ್ಚಿಯನ್ ಮನೇಲಿ ಕೆಲಸ ಮಾಡ್ತಿದ್ದೆ ಅಂತ. ಆ ಕ್ರಿಶ್ಚಿಯನ್ ಮನೇಲಿ ನಾನ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಅವ್ರ ಮನೆಯಲ್ಲಿ ಹೆಂಗಿದ್ದೆ ಅಂತಂದ್ರೆ ಗಂಡ ಹೆಂಡತಿ ತರನೇ ಇದ್ವಿ ಗುರುಗಳೇ. ಅಂದ್ರೆ ಆ ಹೆಣ್ಣಿನ ಜೊತೆ ಅಂದ್ರೆ ನನಗೆ ಕೆಲಸ ಕೊಟ್ಟು ಓನರ್ ಜೊತೆ, ಆ ಓನರು ನಾವು ಅವ್ರ ಯಜಮಾನ್ ಇರ್ಲಿರ್ಲಿಲ್ಲ, ಅವ್ರು ಬಂದು ಫಾರಿನ್ ಅಲ್ಲಿ ಇದ್ರು. ಅವರು ನಾವು ಗಂಡ ಹೆಂಡತಿ ತರನೇ ಇದ್ವಿ. ಒಂದ್ 5-6 ವರ್ಷ ನಾವು ಅದೇ ತರ ಇದ್ವಿ. ಅದೇ ತರ ನಾವ್ ಪ್ರತಿಯೊಂದು ನನ್ಗೇನ್ ಬೇಕು, ನನ್ ತಂಗಿ ಮದ್ವೆನೂ ಅವಳೇ ಮಾಡಿದ್ದು, ಪ್ರತಿಯೊಂದನು ಎಲ್ಲಾನು ಅವರೇ ಮಾಡಿದ್ದು. ನನ್ ಮನೆಗೆ ಏನ್ ಬೇಕು ಏನ್ ಬೇಡ ಪ್ರತಿಯೊಂದನು ಎಲ್ಲಾನು ಅವರೇ ಮಾಡೋದು. ನಾನು ಹಾಕೊಳ್ಳೋ ಬಟ್ಟೆನೂ ಸುದ ಅವರೇ ಸೆಟ್ ಮಾಡ್ತಿದ್ರು ಗುರುಗಳೇ ಅವಾಗ. ಅರ್ಥಾತ್ ಇಲ್ಲಿ ನಿಮ್ಮ ಹೆಂಡತಿ ಏನೊಂದು ಚಿಕ್ಕ ಹೆಬ್ಬೆಟ್ಟಿರಿಸಿದ್ದ ಅದನ್ನು ಗುರುಗಳೇ ನಾನು ಈ ತರ ಲವ್ ಮಾಡ್ತಾ ಇದೀನಿ, ನಾನು ಈ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಅವಳ ಹತ್ರ ಹೇಳಿದಾಗ ಆ ಎಮ್ಮನೆ ಈ ಹುಡುಗಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಗುರುಗಳೇ. ಏನಂತ? ಅಂದ್ರೆ ನಾನು ಓನರ್ ಆಗಿ ಕೆಲಸ ಮಾಡ್ತಿದ್ನಲ್ಲ, ಆ ಓನರೇ ಕಾಲ್ ಮಾಡಿ, ನೋಡಮ್ಮ ಇವ್ನ್ ಈ ತರ ಇದ್ದಾನೆ, ಇವ್ನ್ ನನ್ ಜೊತೆ ಇದ್ದಾನೆ, ನೀನ್ ಮದ್ವೆ ಆಗ್ಬೇಡ, ನೀನ್ ಬೇರೆ ಯಾರನಾರ ಮದ್ವೆ ಆಗು, ಇವನ್ ನಾನ್ ನನ್ ಜೊತೆಲಿ ಇಟ್ಕೊಂಡಿದೀನಿ, ನಾನ್ ನನ್ ಜೊತೆಲಿ ಇದೀನಿ ಅಂತ ಈ ಓನರು ನನ್ನ ಹೆಂಡತಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಮದ್ವೆಗ್ ಮುಂಚೆ. ಆ ವಿಷಯನೂ ಗೊತ್ತಾಯ್ತು. ಆ ವಿಷಯನೂ ಗೊತ್ತಾಗದಾಗ್ಲೂ ಹೇಳಿದ್ರು, ನಾನು ಆತರ ಏನು ತಲೆ ಕೆಡ್ಸ್ಕೊಂಡಿಲ್ಲ, ನಾನ್ ನಿನ್ನೇ ಲವ್ ಮಾಡ್ತೀನಿ, ನಾನ್ ನಿನ್ನೇ ಮದ್ವೆ ಆಗ್ತೀನಿ ಅಂತ ಆದ್ರು ಗುರುಗಳು.
ಆ ನಡುವೆ ಎಲ್ಲಾದರೂ ಕೂಡ ಮದುವೆ ಆದ ನಂತರ ನೀನು ಅವತ್ತು ಆ ಆ ಕ್ರಿಶ್ಚಿಯನ್ ಹೆಣ್ಮಗಳನ್ನು ಇಟ್ಕೊಂಡಿದ್ದೆ ಅನ್ನೋ ರೀತಿಯಲ್ಲಿ ನಿಮ್ಮ ಹೆಂಡತಿ ಎತ್ತಾಡ್ತಿದ್ಲ? ಇಲ್ಲ ಗುರುಗಳೇ, ಆತರ ಯಾವತ್ತೂ ಆಡಿಲ್ಲ ಗುರುಗಳೇ. ನಿನಗೂ ಅವಳಿಗೂ ವ್ಯತ್ಯಾಸ ಏನು ಗೊತ್ತಾಯ್ತಾ? ಗೊತ್ತಾಯ್ತು ಗುರುಗಳೇ. ಹಂಗ ನೋಡಿದ್ರೆ ನಿನ್ನಷ್ಟು ಮೇಯ್ದೇ ಇಲ್ವಲ್ಲಪ್ಪ ಆಕೆ. ಹೌದು ಗುರುಗಳೇ. ನೀನು ಬಹಳ ದೊಡ್ಡ ಹೊಲವನ್ನೇ ಮೇಯ್ಕೊಂಡು ಬಂದಿದ್ದೀಯ, ಆಕೆ ಇನ್ನು ಬದ ದಾಟ್ತಾ ಇದ್ಲು. ಅರ್ಥಾತ್ ಮದುವೆಯ ನಂತರ ಮಾತ್ರ ಈ ಪ್ರಕರಣಗಳು ಮುಖ್ಯವಾಗ್ತವೆ ಅನ್ನೋದು ಮನುಷ್ಯನಾಗಿ ನಿನ್ನ ಲೆಕ್ಕಾಚಾರವಾದರೆ, ಕರ್ಮದ ಲೆಕ್ಕಾಚಾರ ಹುಟ್ಟಿನಿಂದ ತೆಗೆದುಕೊಂಡಿರುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದ. ಒಂಟಿಯಾಗಿ ಮನೆಯಲ್ಲಿ ಅದೇ ಹೇಳ್ತಾ ಇದ್ನಪ್ಪ, ಆಕೆಯ ಮೇಲೆ ಅತಿ ದೊಡ್ಡ ಆಯಿತು. ಈಗ ಆಕೆ ವಲಸಾಗಿ ಬೈಯೋದು ಅಥವಾ ಆಕೆ ನಿಮ್ಮನ್ನು ಅತ್ಯಂತ ತುಚ್ಛವಾಗಿ ನಡೆಸ್ಕೊಡೋದು, ಹೆತ್ತವ್ರ ಮಾತು ಕೇಳಿ ಬಾಳಿ ಬದುಕಬೇಕಾದ ಮಕ್ಕಳಿಗೆ ಬಾಲ್ಯವನ್ನು ಹೆತ್ತವ್ರ ಜೊತೆ ಕಳೆಯೋದಕ್ಕೆ ಆಸ್ಪದ ಮಾಡಿಕೊಟ್ಟು ಒಂದು ಸುಂದರವಾದ ಕುಟುಂಬವನ್ನು ಮಾಡಿಕೊಳ್ಬೇಕು. ಬಟ್ ಇಲ್ಲಿ ಯಾಕೋ ಅವ್ರ ತಂದೆ ತಾಯಿಯ ವಶವಾಗಿದ್ದಾರೆ. ನೋಡಪ್ಪ, ಇಲ್ಲಿ ನಾನು ಹೇಳೋದು ಪೊಲೀಸ್ ಅವರು ಅಥವಾ ಇನ್ಯಾರೋ ನಿಮ್ಮನ್ನು ಹೋಗ್ದಂಗೆ ತಡಿಬೋದು. ಆದರೆ ನಾನು ಹೇಳ್ತೀನಿ, ಮಕ್ಕಳು ಇವತ್ತು ಅಂದರೆ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಇವರ ನಾಳೆಗಳಿಗೋಸ್ಕರ ನೀವು ನಿಮ್ಮ ಈ ಹೋರಾಟಗಳು, ನಿಮ್ಮ ಈ ನಡುವಿನ ಸಂಘರ್ಷಗಳು, ಅವ್ರ ತಂದೆ ಅಥವಾ ಅವ್ರ ಅಕ್ಕ ಅಥವಾ ಅವರ ನಿಮ್ಮ ಸಡ್ಕ ಅದು ಇದು ಅಂದರೆ ಇವೆಲ್ಲವನ್ನೇ ಎತ್ತಾಡ್ತಾ ಹೋದಷ್ಟು ನಿಮ್ಮ ನಡುವೆ ಗುಂಡಿ ಇನ್ನೂ ಆಳವಾಗುತ್ತೆ ಹೊರತು ಯಾರು ಗುಂಡಿ ಮುಚ್ಚೋಕೆ ಬರೋದಿಲ್ಲ. ಈಗ ನಾಳೆನೇ ಆಕೆ ಡೈವರ್ಸ್ ಕೊಟ್ಲು ಅಂದ್ಕೊಳ್ಳಪ್ಪ, ಇನ್ನೊಂದು ಆಗಂಗಿದ್ದೀಯಾ? ಅಥವಾ ಅದು ಧರ್ಮವ ಅಥವಾ ಅದು ಯೋಗ್ಯವ ಅಥವಾ ಅದು ನಿಜಕ್ಕೂ ಅಂಥದ್ದೊಂದು ಇನ್ನೊಂದು ಅಂದ್ರೆ ನಾನು ಹೇಳೋದು, ಜೊತೆ ಇದ್ದು ಒಡೆದಾಡಿಕೊಂಡು ಕೋಪ ಬಂದು ಯಾವುದೋ ಒಂದು ಗಳಿಗೆಯಲ್ಲಿ ಯಾರೋ ಏನೋ ಮಾಡೋದ್ರ ಬದಲು ಸ್ವಲ್ಪ ಇವೆಲ್ಲ ತಣ್ಣಗಾಗೋವರೆಗೂ ದೂರನೇ ಇರಲಿ. ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ ಗುರುಗಳೇ, ಏನು ಮಾತಾಡ್ತಿಲ್ಲ. ಈ ಈ ಬೆಂಕಿ ಆರ್ದ ಬೆಂಕಿ ಎಲ್ಲ ಹತ್ಕೊಂಡು ಉರಿತಾ ಇರಬೇಕಾದ್ರೆ ಬೆಂಕಿಯನ್ನು ಆರಿಸ್ಲಿಕ್ಕೆ ನೀರು ಬಳಸ್ತಾರೋ ಮತ್ತೆ ಬೆಂಕಿಯನ್ನೇ ಬಳಸ್ತಾರೋ? ನೀರು ಬಳಸ್ತಾರೆ. ಅರ್ಥಾತ್ ಒಂದು ಗಳಿಗೆ ನಿಮ್ಮದು ಎಡವಟ್ಟುಗಳಿದ್ದಾವೆ, ಆಕೆಯದ್ದು ಎಡವಟ್ಟುಗಳು ಇದ್ದಾವೆ ಅಂತ ನೀವು ಹೇಳ್ತಿದ್ದೀರಿ. ಆಯ್ತಪ್ಪ, ಈಗ ನೀವು ಪ್ರೀತಿ ಮಾಡಬಾರ್ದು ಅಥವಾ ಅಪ್ಪ ಅಮ್ಮನ ವಿರೋಧವಾಗಿ ಅದರಲ್ಲೂ ಅಪ್ಪನ ಒಮ್ಮತ ಇಲ್ಲದೇನೆ ಅಥವಾ ಯಾವುದ್ಯಾವುದೋ ಕಾರಣಗಳಿಗೆ ನೀವು ಆಗಬಾರ್ದಿತ್ತು ಅಂತ ನಾನೀಗ ಅಲ್ಲಿಂದ ಎತ್ಕೊಂಡು ನಿಮ್ಮನ್ನು ನಾನು ದೂಷಿಸೋದಿಲ್ಲ. ಆಯಿತು, 2 ಮಕ್ಕಳಾಗಿದ್ದಾವೆ, ಒಂದು ಹಂತದವರೆಗೂ ಚೆನ್ನಾಗಿ ಬದುಕುದ್ರಿ. ನೋಡಪ್ಪ, ಮನುಷ್ಯನಿಗೆ ಯಾವುದೇ ಮನುಷ್ಯ, ಅದು ಜರ್ಮನಿಲಿರೋ ಶ್ರೀಮಂತ ಆಗಲಿ, ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಾಗಿರೋ ನೀವಾಗಲಿ, ಭಿಕ್ಷೆ ಬೇಡೋ ಒಬ್ಬ ಭಿಕ್ಷುಕನಾಗಲಿ, ಈ ಮನುಷ್ಯರಿಗೆ ತಪ್ಪದಿರುವ 2 ವಿಚಾರ ಇದ್ದಾವೆ. ಒಂದು ವಿಧಿಯಾಟ, ಇನ್ನೊಂದು ಮರಣ. ಯಾವ ಮನುಷ್ಯನಿಗೂ ತಪ್ಪದೇ ಇರುವ 2 ವಿಚಾರ ಇವೆರಡೆ, ವಿಧಿಯಾಟ, ಇನ್ನೊಂದು ಮರಣ. ಮರಣ ಅದು ಎಲ್ಲರಿಗೂ ಸಮಾನವಾದದ್ದು. ಆದರೆ ವಿಧಿಯಾಟ ಅರ್ಥಾತ್ ಕಷ್ಟ ಸುಖ, ವಿಧಿಯಾಟ ಅಂದ್ರೆ ಅದರಲ್ಲಿ ಕಷ್ಟ ಸುಖ ಅಂತ ಅರ್ಥ. ಅವಿದವಲ್ಲ ಅವು. ನಾವು ಏನೇ ತಿಂಗಳಿಗೊಮ್ಮೆ ಹೋಗಿ ತಿರುಪತಿ ದರ್ಶನ ಮಾಡ್ಕೊಂಡು ಬಂದರೂ ಕೂಡ ನಮ್ಮ ವಿಧಿಯಲ್ಲಿ, ನಮ್ಮ ಹಣೆ ಬರಹದಲ್ಲಿ ಅಥವಾ ನಮ್ಮ ಪ್ರಾರಬ್ಧದಲ್ಲಿ ಇರಬಹುದಾದ ವಿರಹಗಳು, ಜಗಳಗಳು, ದೂಷಣೆಗಳು, ಕಳಂಕಗಳು. ಅಪ್ಪ, ಎಲ್ಲ ಮಹಾನುಭಾವರಿಗೂ ಕೃಷ್ಣ ಕೂಡ ಕಳ್ಳ ಇವನು, ಶಮಂತಕ ಮಣಿಯನ್ನು ಕದ್ದವನು ಅಂತ ಕೃಷ್ಣನಿಗೂ ಕೂಡ ಕಳಂಕದ ಸಮಯ ಬಂದಿತ್ತು. ಅಂದರೆ ಎಲ್ಲರಿಗೂ ಈ ವಿಧಿಯಾಟ ಅನ್ನೋದಿದೆಯಲ್ಲ, ಏರಿಸುವುದು ಇಳಿಯುವುದು, ಇದೆಲ್ಲ ಸರ್ವೇ ಸಾಮಾನ್ಯ. ನಿನ್ನ ಮನೇಲಿ ಮಾತ್ರ ಅಲ್ಲ, ಕಾರ್ಯಕ್ರಮ ಕೇಳ್ತಿರೋನಾಗಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಇದೇ ನಡೀತಾ ಇದೆ. ಅನುಸರಿಸ್ಕೊಂಡು ಬದುಕೋರು ಬದುಕ್ತಾವ್ರೆ, ಇಲ್ಲ ಜಗತ್ತು ವಿಶಾಲವಾಗೈತೆ, ನಾನು ಬದುಕ್ತೀನಿ, ಇವನು ಹಂಗೆ ನನಗೆ ಯಾಕೆ ಅಂತ ಈ ಮಟ್ಟಿಗೆ ಸಂಸ್ಕಾರ ಕಳ್ಕೊಂಡಿರೋರಾದ್ರೆ ಕಿತ್ಕೊಂಡು ಹೋಯ್ತಾವಷ್ಟೇ. ನನ್ನ ವಿಚಾರದಲ್ಲಿ ನಾನು ಹೇಳೋದು, ಮಕ್ಕಳ ಕಾರಣಕ್ಕಾಗಿ ನಿನಗೆ ಇನ್ನು ಮುಂದೆ ಸರ್ವಸ್ವ ಬೇರೆ ಇಲ್ಲಪ್ಪ, ಅದೇ ಸರ್ವಸ್ವ. ಈಗ ನೀನೇನು ಅಂದ್ಕೊಳ್ಬೇಕು, ಹಿಂದೆ ನಾನು ಒಬ್ಬ ಪುರುಷನಿಗೆ ಅನ್ಯಾಯ ಮಾಡಿದ್ದೆ, ಅದು ಯಾರು ಅಂತ ನೀನೇ ನೆನಪು ಮಾಡ್ಕೊ. ಅದೇ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಕ್ರಿಶ್ಚಿಯನ್ ಹೆಣ್ಣುಮಗಳು ಅಥವಾ ಒಬ್ಬ ವ್ಯಕ್ತಿ ನನ್ನನ್ನು ಮನೆಯಲ್ಲಿ ಒಂಟಿ ಹೆಣ್ಣು, ಇವಳಿಗೆ ಈತ ತಮ್ಮನಾಗೋ ಅಣ್ಣನಾಗೋ ಬಂಧುವಾಗೋ ಹೇಗೋ ನಡೆಸ್ಕೊಂಡು ಹೋಗ್ತಾನೆ, ನಾನು ಅಲ್ಲಿದ್ದರೂ ಕೂಡ ಧೈರ್ಯ ಅಂತ ಅವನೊಬ್ಬ ನಂಬಿಕೆ ಇಟ್ಟಿದ್ದ. ಅವನು
ಹೌದು ಗುರುಗಳೇ. ನಿನಗೆ ಬಂದು ನಿನ್ನ ಹೆಂಡತಿಯನ್ನ 5 ನಿಮಿಷ ಜೋರ ಮಾತಾಡಿಸಿ ಹೆಲ್ಮೆಟ್ಟಲ್ಲಿ ಹೊಡೆದೋಗಿದ್ದಕ್ಕೆ ಈ ದುಃಖವಾದರೆ, ನೀನು ಬಹಳ ಮಟ್ಟಿಗೆ ಸಂಸಾರನೇ ಮಾಡಿರೋ ಇದನ್ನ ಭಗವಂತ ಅದನ್ನು ಬೇರೆ ಥರ ಲೆಕ್ಕ ಅಂದ್ರೆ ಅವನಿಗೆ ಗೊತ್ತಾಗಿ ಅವನು ನಿನ್ನ ಸೇಡ್ ತೀರಿಸ್ಕೊಂಡಿಲ್ಲದೆ ಇರ್ಬೋದು ಜರ್ಮನ್ನಲ್ಲಿರೋನು, ಬಟ್ ಅದಕ್ಕೊಂದು ಕರ್ಮ ಅಂತ ಇದ್ದೇ ಇರುತ್ತೆ. ನೀನು ಅಂದ್ಕೋ, ನಾನು ಹೀಗೆ ಒಬ್ಬನಿಗೆ ಅಂದರೆ ನಿಮ್ಮಿಂದ ಲೋಕಕ್ಕೆ ಏನು ಹೋಗುತ್ತೋ ಹೆಚ್ಚು ಕಡಿಮೆ ನಿಧಾನಕ್ಕೆ ಅಥವಾ ಬೇಗ ನಿಮಗೂ ಅದೇ ಬರುತ್ತಪ್ಪ, ಇಷ್ಟೇ ಸತ್ಯ. ಅಲ್ಲಿ ಏನು ಕೊಟ್ಟಿದ್ದೆ ಅದನ್ನು ಇಲ್ಲಿ ಈಗ ಇನ್ಯಾರೋ ಸಂಪರ್ಕದಲ್ಲಿ ಇದ್ದಾನೆ ಅಂತ ನಾನು ತೀರಾ ಖಾತ್ರಿಯಾಗಿ ಹೇಳಲ್ಲ, ಬಟ್ ಇದೊಂದು ನಿನಗೆ ವನವಾಸದ ಸಮಯ. ಈ ವನವಾಸ ಯಾಕೆ ಬಂತು? ಈ ಹಿಂದೆ ಮಾಡಿದ ಕೆಲವು ಎಡವಟ್ಟು, ಅದು ತಂದೆ ಮಾತನ್ನು ನಾನು ಅದನ್ನೇ ಪ್ರತಿಯೊಂದು ಟೈಮಲ್ಲೂ ನಾನ್ ಮಾಡಿರೋ ತಪ್ಪುಗಳನ್ನ, ನಾನ್ ಮಾಡಿರೋ ಅನಾಚಾರಗಳನ್ನ ಇವಾಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ನಾನು ಪ್ರತಿಯೊಂದು ಅದನ್ನೇ ಹೇಳ್ತೇನೆ. ಅಂದ್ರೆ ಈ ಸಮಯದಲ್ಲಿ ಏನ್ ಮಾಡ್ತಿ, ಇಲ್ಲಿ ಯಾರನ್ನು ತಪ್ಪಿತಸ್ಥರಾಗಿ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ಜಗಳಗಳು ಸರಿ ಹೋಗ್ಬಿಡ್ತಾವಪ್ಪ, ಗೊತ್ತಿಲ್ಲ ನಾಳೆ ನಿನ್ನ ಮಗ ಹಠ ಮಾಡ್ತಾನೆ, ದೊಡ್ಡವನಾಗ್ತಾನೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಆದರೆ ಈ ಜಗಳದ ಸಮಯದಲ್ಲಿ ನಾವು ಒಬ್ಬೊಬ್ಬರು ಆಡಿದ ಒಂದೊಂದು ಈ ದೂಷಣೆಯ ಮಾತುಗಳೇ, ಈಗ ಹೆಂಡತಿ ಆಡ್ಬಿಟ್ಟಿದ್ದಾಳೆ, ಅದು ಆಕೆಯ ಕರ್ಮ. ಆದರೆ ನೀನು ಸ್ವಲ್ಪ ಪಶ್ಚಾತ್ತಾಪ, ಇನ್ಯಾರೋ ನಿನಗೆ ದ್ರೋಹ ಮಾಡಿದ್ರು ಅಲ್ಲ, ನಿನ್ನದೇ ಪೂರ್ವದಲ್ಲಿ ನೀನೇ ನೆಟ್ಟ ಮರಗಳು ಬಿಟ್ಟಿರುವ ಹಣ್ಣನ್ನೇ ನೀನು ತಿಂತಾ ಇದ್ದೀಯ. ನೀನೇ ನೆಟ್ಟಿದ್ದು, ನೀನೇ ನೆಟ್ಟ ಮರದ ಸಿಹಿ ಹಣ್ಣು ಮತ್ತೆ ಕಹಿ ಹಣ್ಣು ಎರಡೂ ನಿನ್ನವೇ. ಈಗ ಮುಂದಿನ 6 ತಿಂಗಳು ಸರಿ ಹೋಗುತ್ತಪ್ಪ, ಏನಾಗಲ್ಲ. ಆ ಹೆಣ್ಮಗಳು ನಿನ್ನಿಂದ ಬಿಡಿಸ್ಕೊಂಡು ಹೋಗಿ ಇನ್ಯಾವನ ಜೊತೆನೋ ಬದುಕೋದಾಗಿದ್ದಿದ್ರೆ ಈಗಿರೋ ಆಕೆಯ ಪೌರುಷಕ್ಕೆ ಅದನ್ನ 7 ಮುಗಿಸ್ಕೊಳ್ಳೋದು 5 ನಿಮಿಷದ ಕೆಲಸ ಆಕೆಗೆ. ಅಣ್ಣಿನೇನು ಮಾಡೋಂಗೂ ಇಲ್ಲ ಕೂಡ ಅದಕ್ಕೆ, ಹೌದಲ್ಲಪ್ಪ? ಅದಕ್ಕೆ ನಾನು ಹೇಳ್ತೀನಿ, ಇನ್ನೊಂದು 6 ತಿಂಗಳು, ಈ ವರ್ಷದ ಅಂತ್ಯದವರೆಗೂ ಸುಮ್ಮನಿರು. ನೀನು ನಿನ್ನ ಹೆಂಡತಿ ಮಕ್ಕಳ ಕುರಿತು ಎಷ್ಟು ಸಾಧ್ಯವೋ ಅಷ್ಟು ಬಾಗು. ಈಗ ಆಕೆ ಏನೋ ಅಂದ ಮಾತ್ರಕ್ಕೆ ಆಕೆ ದೊಡ್ಡವಳಾಗಲ್ಲ, ನೀವು ಚಿಕ್ಕವಳಾಗಲ್ಲಪ್ಪ. ನೀನು ಆಕೆ ಅಂದಾಗಲಿಲ್ಲ, ಏನೋ ಒಂದು ಕೆಟ್ಟ ಮಾತು ಹೊಲಸು ಮಾತು ಅಂದಾಗಲಿಲ್ಲ, ಓಹೋ ಇದು ನನ್ನ ಹೆಂಡತಿ ಬೈತಿಲ್ಲಪ್ಪ, ಈ ಹಿಂದಿನ ನನ್ನ ಕರ್ಮಗಳು ಹೆಂಡತಿಯ ವೇಷವನ್ನು ಧರಿಸಿದ್ದಾವಷ್ಟೇ. ನಮ್ಮ ಪುರಾಣದಲ್ಲಿ ಇವೆಲ್ಲ ಬರ್ತವೆ ಸರ್. ಅಂದರೆ ಯಾರೋ ಬಂದು ಬುದ್ಧ ಭಗವಾನ್ರೆ ಹೇಳ್ತಾರೆ, ಯಾರೋ ಬಂದು ನಿಮ್ಮ ಮಗು ಕೂಗಿದ್ರೆ ನಿಮ್ಮ ಹಿಂದಿನ ಯಾವುದೋ ತಪ್ಪು ಆ ಮಗು ಕೂಗದವನ ರೂಪ ತಗೊಂಡು ಬಂದು, ಅಂದರೆ ಆ ರೂಪ ಧರಿಸಿ ಬಂದು ಅದನ್ನು ವಾಪಸ್ ಕೊಡ್ತಿದೆ ಅಂತ. ಹೀಗೆ ಹೆಂಡತಿಯ ಬೈಗುಳವನ್ನು ಹೆಂಡತಿ ಬೈದ್ಲು ಅಂತ ನೀವು ಮನಸ್ಸಿಗೆ ತಗೊಂಡು ಬಿಟ್ರೆ ಸುಲಭ ಅಲ್ಲ. ಇದಕ್ಕೊಂದು ದೊಡ್ಡ ವ್ಯಕ್ತಿತ್ವ ಬೇಕು, ಆಧ್ಯಾತ್ಮಿಕವಾದ ಅರಿವು ಬೇಕು. ಆಗ ಮಾತ್ರ ಒಬ್ಬರ ಉಗುಳುವಿಕೆ, ಒಬ್ಬರ ಬೈಗುಳ ಕೂಡ ಅಯ್ಯೋ ನಾನು ಹಿಂದೆ ಮಾಡಿದ್ದೆ, ಇವತ್ತು ವೇಷ ತೊಟ್ಟು ಬಂದು ಇವಳು ಮೂಲಕ ನನಗೆ ಈಗ ಮಾಡಿಸ್ತಾ ಇದೆ. ಅಂದರೆ ಹಿಂದೆ ಚೆನ್ನಾಗಿದ್ದ ಹೆಂಡತಿನೂ ನೋಡಿದ್ದೀರಿ, ಇವತ್ತು ಸ್ವಲ್ಪ ಯಾಕೋ ನಮ್ಮ ಪರವಾಗಿಲ್ಲದ ಅಥವಾ ಇನ್ಯಾರ್ದೋ ಮಾತು ಕೇಳಿಕೊಂಡು ಸಂಸಾರವನ್ನು ಕೆಡಿಸ್ಕೊಳ್ಳೋಕೆ ಬಂದಿರೋ ಈ ಹೆಂಡತಿಯನ್ನು ನೋಡಿದ್ದೀರಿ. ಮತ್ತೆ ಹಗಲು ನಂತರ ರಾತ್ರಿ ಹೇಗೋ, ರಾತ್ರಿ ನಂತರ ಹಗಲು ಹೇಗೋ, ಒಂದು ಒಳ್ಳೆ ಚೆನ್ನಾಗಿದ್ದ ಹೆಣ್ಮಗಳು ಯಾಕೋ ಇವತ್ತು ಸ್ವಲ್ಪ ಹಿಂಗಾಗಿದ್ದಾಳೆ, ಮತ್ತೆ ಒಳ್ಳೇದಾಗುತ್ತೆ. ಆದರೆ ಇಲ್ಲಿ ತಾಳಿದವನು ಬಾಳಿಯಾನು. ಅವ್ರ ಗಂಡ ಅವರ ಅಣ್ಣನ ಹೆಂಡತಿ ಎಲ್ಗೋದ್ಲು, ಸಡ್ಕ ಎಲ್ಗೋದ, ಇವನ್ನೆಲ್ಲ ಸಿಗ್ದವ್ರು ಹೇಳ್ಕೊಂಡು ಹೋದ್ರೆ ನಿನ್ನ ಸಂಸಾರ ನೀನೇ ಹಾಳು ಮಾಡ್ಕೊಳ್ತೀಯ. ಆಯಿತು, ಅದನ್ನು ನಿಜವಾಗ್ಲೂ ಮುಚ್ಚಿಟ್ಟಿದ್ದಾರಾ, ಏನು ಮಾಡಿದ್ದಾರೆ, ಅವೆಲ್ಲ ಬೆಳಕಿಗೆ ಬಂದಾಗ ಎಷ್ಟು ದಿನಪ್ಪ ಅವೆಲ್ಲ ಹಣಸ್ನಣ್ಣು ಕುಯ್ದಂಗೆ. ನೀನು ಹಳಸ್ನಣ್ಣು ಮುಚ್ಚಿಡ್ಬೋದು, ಅಥವಾ ಹಳಸ್ನಣ್ಣ ಬಾಗಿಲು ಡೋರು ಕಿಟಕಿ ಎಲ್ಲ ಹಾಕೊಂಡು ಹಳಸ್ನಣ್ಣು ಕುಯ್ಬೋದು. ಆದರೆ ಹಣಸ್ನಣ್ಣು ಯಾರಿಗೂ ಕಾಣದೇ ಇರ್ಬೋದು, ಆದರೆ ಅದರ ವಾಸನೆಯನ್ನು ನೀನು ಕಿಟಕಿ ಮುಚ್ಚಿದ್ರೆ ತಾನೇ ತಡೆಯೋಕ್ಕಾಗುತ್ತಾ? ಕರ್ಮಗಳು ಈ ಹಳಸ್ನಣ್ಣು ಕುಯ್ದಂಗೆ. ನೀನು ಕಿಟಕಿ ಬಾಗಿಲು ಮುಚ್ಚುವ ಮೂಲಕ ಹಳಸ್ನೆಣ್ಣು ಕುಯ್ಯೋದನ್ನು ಯಾರಿಗೂ ಕಾಣ್ದಂಗೆ ಮಾಡ್ಬೋದು, ಆದರೆ ಅದರ ವಾಸನೆಯನ್ನು ನೀವು ಯಾರಿಗೂ ತಲುಪ್ದಂಗೆ ಮಾಡ್ಲಿಕ್ಕಾಗಲ್ಲ. ಕರ್ಮಗಳು ಹಾಗೆ, ನೀವು ಅದನ್ನು 4 ಗೋಡೆಯ ನಡುವೆ ಯಾರಿಗೂ ಕಾಣ್ದಂಗೆ ಮಾಡ್ಬೋದು, ಆದರೆ ಅದರ ಪರಿಣಾಮ ಕಾಲ ಬಂದಾಗ ಹೇಗೆ ಹುಣ್ಣಿಮೆಯ ದಿನ ಚಂದಿರ ಕಾಣಿಸಿಕೊಳ್ತಾನೋ ಹಾಗೆ ಕಾಲ ಪರಿಪಕ್ವವಾದಾಗ ನಿಮ್ಮ ಕರ್ಮಗಳು ಲೋಕದ ಎದುರುಗಡೆ ಬೆತ್ತಲಾಗುತ್ತವೆ. ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಇವತ್ತು ಎಷ್ಟೋ ಮಹನೀಯರು, ರಾಜಕಾರಣಿಗಳೆಲ್ಲ ಸ್ಟೇ ತಂದು ಕೂತಿದ್ದಾರಲ್ಲಪ್ಪ. ತಾವೆಂದೋ ಮಾಡಿದ ತಪ್ಪುಗಳು ಎಲ್ಲಿ ಬೆಳಕಿಗೆ ಬರ್ತವೆ ಅಂತ CD ಬಿಟ್ಬಿಟ್ಟರು ಅಂತ ಸ್ಟೇ ತಂದು ಕೂತಿಲ್ವೇನು? ಅವ್ರು ಅಂದ್ಕೊಂಡಿದ್ರು ನಾವು ಯಾರಿಗೂ ಕಾಣ್ದಂಗೆ ತಪ್ಪು ಮಾಡಬಹುದು ಅಂತ. ಇಲ್ಲ, ಪಂಚಭೂತಗಳಲ್ಲಿ ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ, ಈ 5ರಲ್ಲಿ ಯಾವುದೋ ಒಂದು ನಿಮ್ಮನ್ನು ನೋಡಿರುತ್ತೆ. ಉಸಿರಾಡ್ದಂಗೆ ಏನ್ ಮಾಡೋಕ್ ಸಾಧ್ಯ? ನೀವು ನಿಮ್ಮ ಮುಂದಿನ ಮಾತು ಈಗ ಏನ್ ಹೇಳ್ತೀರಾ
ಅದನ್ನೆಲ್ಲ ನನ್ಗೆ ಅರ್ಥ ಆಗ್ತಿದೆ. ಬಟ್ ನಾನು ಏನ್ ಮಾಡ್ಬೇಕು ಮುಂದಕ್ಕೆ ಅನ್ನೋದನ್ನ ಒಂದು ನಿಮ್ ಮಾರ್ಗದರ್ಶನ ಕೊಡಿ. ಅದನ್ನೇ ಹೇಳ್ತಾ ಇದ್ದೀನಿ, ಕಾಯ್ರಿ. ಇಲ್ಲಿ ನೀವು ನನ್ನ ಬಳಿ ಹೇಳ್ಕೊಂಡ್ರಿ, ಇದೆಲ್ಲ ಓಕೆ. ಇನ್ಯಾರ ಬಳಿಯೂ ಕೂಡ ನಿಮ್ಮ ಅಂದರೆ ನಾಳೆ ದಿನ ಹಾಕಿ ಬರ್ತಾರೆ, ಖಂಡಿತ ಬರ್ತಾರೆ, ಒಳ್ಳೇದಾಗುತ್ತೆ. ಆದರೆ ನೀವು ಕಂಪ್ಲೇಂಟ್ ಕೊಡೋದು ಅಥವಾ ಇನ್ನೇನು ನಿಮ್ಮ ಹೆಂಡತಿ ಬಗ್ಗೆ ಯಾರ ಹತ್ರನೂ ಏನೋ ಹೇಳೋದು, ಇದು ಯಾವುದನ್ನು ಕೂಡ ನೀವು ಮಾಡಬೇಡಿ. ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಎಷ್ಟು ಒಳ್ಳೇದು ಹೇಳ್ತೀರೋ ಅಷ್ಟು ಒಳ್ಳೇದು ಹೇಳಿ. ಅಂದರೆ ಅವಕಾಶ ಸಿಕ್ಕಾಗಲಿಲ್ಲ, ಇಲ್ಲಪ್ಪ ನಂದೇ ಏನೋ ಎಡವಟ್ಟುಗಳಿದ್ದೋ ಅಂದರೆ ಏನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಹಂಗೂ ಹೇಳ್ಕೊಳ್ಬೇಕು ಅಂತ ಗಳಿಗೆ ಬಂದಾಗ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬೇಕೇ ಹೊರತು ಆಗ ನಿಮ್ಮ ಪಾಪದ ಭಾರ ಕಡಿಮೆ ಆಗುತ್ತೆ. ನಾವೆಲ್ಲಿವರೆಗೂ ಇನ್ನೊಬ್ಬರ ಮೇಲೆ ಬೆರಳು ತೋರಿಸ್ತೀವಲ್ಲಪ್ಪ, ನಾವು ಅಂದ್ಕೊಳ್ತೀವಿ ನಾನು ಇನ್ನೊಬ್ಬರ ಮೇಲೆ ತಪ್ಪು ತೋರಿಸಿ ನಾನು ದೊಡ್ಡವನಾಗ್ಬಿಟ್ಟೆ ಅಂತ. ಇಲ್ಲ, ಹಾಗೆ ನೋಡಿದ್ರೆ ಆ ಭಾರ, ಆ ದ್ವೇಷ ಅದಿನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ಕಡಿಮೆ ಆಗಲ್ಲ. ಸೊ ಇಲ್ಲಿ ಆಕೆಗೆ ಗೊತ್ತಿಲ್ಲದೆ ಹೋದರೂ ನಿನಗೆ ಗೊತ್ತು, ಓಕೆ ಇಲ್ಲಿ ನನ್ನ ಕೆಲವೊಂದು ಎಡವಟ್ಟುಗಳಿದ್ದಾವೆ. ಸೊ ಈಗ 45 ಆಸುಪಾಸಿನಲ್ಲಿದ್ದೀನಿ, 2 ಮಕ್ಕಳಿದ್ದಾವೆ, ಹೆಂಡತಿನೂ ಏನೋ ಒಂದು ಕಾಲದಲ್ಲಿ ನನಗಷ್ಟು ಕಾಯಿಲೆ ಬಂದ ಸಮಯದಲ್ಲಿ ಪೋಷಣೆ ಮಾಡಿದವಳು ಇದೇ ಹೆಂಡತಿ ತಾನೆ. ಅಂದ್ರೆ ಅವತ್ತು ನಾನು 8 ತಿಂಗಳು ಕೂತಿದ್ದಲ್ಲ, ಕೆಲ್ಸಕ್ಕೆ ಹೋಗಿಲ್ಲದೆ ಇರ್ಬೋದು, ದುಡ್ಡು ತಂದಿಲ್ಲದೆ ಇರ್ಬೋದು, ಆದರೆ ನೀವು ಹಾಗೆ ಹಾಸಿಗೆ ಹಿಡಿದ ಕಾಲದಲ್ಲಿ ದಾರಿ ತಪ್ಪಲಿಕ್ಕೆ ಆಕೆಗೂ ಅವಕಾಶ ಇತ್ತು. ಹಾಗಾಗಿ ಏನೇನು ಒಳ್ಳೆಯದನ್ನು ನೋಡಿ, ಏನೇನು ಒಳ್ಳೆಯದನ್ನು ಲಿಸ್ಟ್ ಮಾಡಲಿಕ್ಕೆ ಸಾಧ್ಯವೋ ಮಾಡಿ. ನಾನು ಹೇಳ್ತೀನಿ, ಆ ಮಕ್ಕಳು, ನಿಮ್ಮ ಹೆಂಡತಿ ಎಲ್ಲವೂ ಒಂದುಗೂಡುವ ಕಾಲ ಬರುತ್ತೆ. ಹೇಗೆ ಸೀತೆ ಒಂದು ಕಡೆ, ಲವಕುಶ ಒಂದು ಕಡೆ, ರಾಮ ಒಂದು ಕಡೆ, ಆ ಸೀತೆ ಲಂಕೆಯಲ್ಲಿ, ರಾಮ ಇಲ್ಲಿ, ಹೀಗೆ ಒಬ್ಬೊಬ್ಬರು ಛಿದ್ರವಾಗಿದ್ರು. ಒಂದು ಕಾಲ ಬಂತು ಎಲ್ಲ ಕೂಡ್ಕೊಳ್ಳೋ ಗಳಿಗೆ. ಜೀವನದ ಕೊನೆಯ ಒಂದು ಕ್ಷಣವಾದರೂ ಕೂಡ ಅಪ್ಪ ನಮ್ಮ ತಪ್ಪುಗಳೆಲ್ಲ ತಿದ್ದುಕೊಂಡು ಒಂದು ಕಡೆ ಸೇರಿ ಆ ಕ್ಷಣವೇ ಮರಣ ಬರಲಿ. ಲವಕುಶ, ಸೀತೆ, ರಾಮ ಎಲ್ಲ ಕಡೆಯಲ್ಲೇ ಸೇರಿದ್ರು, ಆದ್ರೆ ಅಲ್ಲೇ ಎಲ್ಲ ಮುಗಿದೋಯ್ತು. ಮದುವೆಯಾದ ಕಾಲದಿಂದಲೂ ಕೂಡ ಅರ್ಥಕೊಂಡು ಅನುಸರಿಸ್ಕೊಂಡು ಬಂದಿದ್ದೀರಿ. ಬಟ್ ಇಲ್ಲೆಲ್ಲೋ ಯಾವುದೋ ಒಂದು ಕೆಟ್ಟಗಳಿಗೆ, ನಾನು ಹೇಳಿದ್ನಲ್ಲ, ಒಂದು ವಿಧಿ ಆಟ ಶುರುವಾಗಿದೆ. ಇಲ್ಲಿ ನಿಮ್ಮ ಪಾಲಿನದ್ದನ್ನು ನೀವು ತಗೊಳ್ಳೇಬೇಕು. ದುಡಿರಿ. ಯಾರು ಕೊಟ್ಟು ನಿಮ್ಮ ಸಂಸಾರದ ಗುಟ್ಟನ್ನು ಕೆಟ್ಟದಾಗಿ ಹೇಳೋಕೆ ಹೋಗಬೇಡಿ. ಏನೋ ಕೆಟ್ಟ ಕಾಲಕ್ಕೆ ನಡೆದಿದೆ, ಮತ್ತೆ ಆ ಹೆಣ್ಮಗಳು ಏನೋ ಕೋಪದಲ್ಲಿ ಯಾರ್ದು ಹೇಳಿಕೆ ಮಾತು ಕೇಳಿಕೊಂಡು ಏನೇನೋ ಅಂತಿರ್ಬೋದು. ಈ ಸಮಯದಲ್ಲಿ ನಿಮಗೆ ಆಕೆ ಸೇವೆ ಮಾಡಿದ್ಲು ಅನ್ನೋದನ್ನೇ ನೆನ್ಪಿಟ್ಕೊಳ್ಳಿ. ಈಗ ಬೈತಿರೋದನ್ನ ನೆನ್ಪಿಟ್ಕೊಳ್ತೀರಾ, ಹಿಂದಿನದ್ ನೆನ್ಪಿಟ್ಕೊಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಯಾವುದನ್ನ ನೀವೊಂದ್ ಕತೆ ಹೇಳಿದ್ರಿ, ಮರಳ ಮೇಲೆ ಬರಿಬೇಕಾ ಅಥವಾ ಬಣ್ಣ ಮೇಲೆ ಬರಿಬೇಕಾ, ಅದನ್ನ ಗ್ಯಾಪ್ ಇಟ್ಕೊಂಡಿದೀನಿ ಗುರುಗಳ. ನಿಜ 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 ಅದನ್ನ ಗ್ಯಾಪ್ ಇಟ್ಕೊಂಡೆ ಇಷ್ಟು ದಿನ ಬದುಕ್ತಾ ಇದ್ದೀನಿ. ಆಗುತ್ತಪ್ಪ, ಏನೂ ಇಲ್ಲ, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ. ಏನು ಬೇಜಾರು ಮಾಡ್ಕೊಬೇಡಿ. ನೀವು ಇಂದಿನ ತಪ್ಪುಗಳನ್ನು ತಿದ್ದುಕೊಂಡಿದ್ದೀರಿ. ಈಗ ಆ ಹೆಣ್ಮಗಳಿಗೂ ತನ್ನ ತಪ್ಪನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀರಿ. ಎಷ್ಟೆಲ್ಲ ಆದಮೇಲೂ ಕೂಡ ಏನೋ ಒಂದು ಸ್ವಲ್ಪ ಅಂತರ ಬಂದಿದೆ. ಈ ಸಮಯದಲ್ಲಿ ಬರ್ತಾರೆ. ಚೆನ್ನಾಗಿ ದುಡಿಮೆ ಮಾಡ್ಕೊಳ್ಳಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಇನ್ನೊಂದು 6 ತಿಂಗಳು ಎಲ್ಲ ಶುಭ ಸೂಚನೆಗಳು ಬರ್ತವೆ. ಒಳ್ಳೆಯದಾಗುತ್ತೆ. ನಿನ್ನ ಮಕ್ಕಳು ಖಂಡಿತ ನಿನ್ನ ವಿರೋಧಿಗಳಲ್ಲ, ನಿನ್ನ ಶತ್ರುಗಳಲ್ಲ. ಈ ಸಮಯದಲ್ಲಿ ನಾನು ಒಂದೇ ಮಾತಲ್ಲಿ ಹೇಳ್ತೀನಪ್ಪ, ಇಲ್ಲಿ ಸ್ವಬುದ್ಧಿಗಳಿಗಿಂತ ಹೊರಗಿನವ್ರ ಮಾತುಗಳು ಕೆಲಸ ಮಾಡ್ತಿದ್ದಾವೆ. ಹೌದು ಗುರುಗಳೇ, ಅದನ್ನೇ ನಾನು ಹೇಳ್ತಿರೋದು. ಬೇರೆಯವ್ರ ಮಾತು ಕೇಳ್ಬೇಡ ಅಂತಾನೆ ಹೇಳ್ತಿರೋದು. ನೀನು ಕೇಳಬಾರ್ದು, ಅವರು ಕೇಳಬಾರ್ದಪ್ಪ. ಆಯ್ತಾ? ನಾನು ಹೇಳೋದು, ಅವರು ಅಲ್ಲಿ ಅವ್ರೀಗ ಯಾರ್ಯಾರ ಮಾತು ಕೇಳಲಿ, ಅದು ಅವ್ರಿಷ್ಟ, ಅಥವಾ ಅದು ಒಂದು ಕಾಲ ನಿಲ್ಲುತ್ತೆ ಅದು. ಆದ್ರೆ ನಿನಗೆ ಇವತ್ತು ನೀವು ಸಿಕ್ಕಿರೋದ್ರಿಂದ ನಿಮಗೆ ನಾನು ಕೇಳ್ಕೊಳ್ತೀನಿ. ಅಲ್ಲ ಗುರುಗಳೇ, ನಾನು ಇವತ್ತಿನವರ್ಗುನು 2016 ಇಂದ ಇವತ್ತಿನವರ್ಗುನು ಒಂದ್ ಸಣ್ಣ ತಪ್ಪು ಮಾಡಿಲ್ಲ ಗುರುಗಳೇ, ಒಂದ್ ಸಣ್ಣ ತಪ್ಪು ಮಾಡಿಲ್ಲ. ಅಂದ್ರೆ ಸಾಲ ಮಾಡಿದೀನಿ, ಇವ್ರ ಹತ್ರ ದುಡ್ಡಿಲ್ವಾ, ಈಗ ನನ್ನ ಹತ್ರ ದುಡ್ಡಿಲ್ವಾ, ಬೇರೆಯವ್ರ ಹತ್ರ, ಹೆಂಗಸ್ರೋ ಗಂಡಸ್ರೋ ಮಕ್ಳು ಯಾರ ಹತ್ರನೋ ಈಸ್ಕೊಂಡು ಏನೋ ಒಂದ್ ವ್ಯವಹಾರ ಮಾಡಿದೀನಿ. ಬಟ್ ಆದ್ರೆ ಕೆಟ್ಟದಾಗಿ ಯಾವತ್ತೂ ನಾನು ಮಾಡಿಲ್ಲ ಗುರುಗಳೇ. 2016 ಇಂದ ಶ್ರೀಕೃಷ್ಣ ಪರಮಾತ್ಮ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ತಪ್ಪು ನಾನು ಮಾಡಿಲ್ಲ ಇವತ್ತಿನವರ್ಗುನು. ಆದ್ರೂ ಪ್ರತಿದಿನ ಹೇಳ್ತಾರೆ, ನೀನಂತವ್ನು ಇಂಥವ್ನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ. ಪ್ರತಿದಿನ ನಾನ್ ಹೇಳ್ತಾ ಇದ್ದೀನಿ, ಶ್ರೀಕೃಷ್ಣನ್ ಮೇಲೆ ಆಣೆ ಮಾಡ್ತೀನಿ, ಶ್ರೀರಾಮನ್ ಮೇಲೆ ಆಣೆ ಮಾಡ್ತೀನಿ, ನಾನ್ ನಂಬಿರೋ ಕುಲದೇವತೆ ಮೇಲೆ ಆಣೆ ಮಾಡ್ತೀನಿ, ನಾನು ಆತರ ತಪ್ಪು ಮಾಡಿಲ್ಲ.
ಆಯ್ತಪ್ಪ. ಒಂದು ಕಾಲಿಗೆ ಮೊಳೆ ಚುಚ್ಚಿಕೊಂಡಾದ ಮೇಲೆ ನಾವು ಚಪ್ಪಲಿ ಹಾಕ್ಕೊಂಡಾಗ, ಆದರೆ ಚಪ್ಪಲಿ ಹಾಕೊಳ್ಳೋಕ್ಕಿಂತ ಮುಂಚೆ ಚುಚ್ಚಿದ ಮೊಳೆ ಏನೋ ದೇಹದಲ್ಲಿ ಶುಗರ್ ಇತ್ತು, ಮಳೆ ಚುಚ್ಚಾದ ಮೇಲೆ ಇಡೀ ದೇಹವನ್ನೇ ಅದು ತಿಂದು ಹಾಕಿಬಿಡ್ತು. ಆದರೆ ನಾನು ಅಂದ್ಕೊಂಡೆ, ಅಯ್ಯೋ ಹಂಗೆ ಚುಚ್ಚಿ ಆದಮೇಲೆ ನಾನು ಚಪ್ಪಲಿ ಹಾಕ್ಕೊಂಡೆ ಸರ್, ಮತ್ತೆಲ್ಲೂ ನಾನು ಚಪ್ಪಲಿ ಇಲ್ಲದೆ ನಡಿಲೇ ಇಲ್ಲ ಅಂತ ನೀವು ಹೇಳ್ತೀರಾ. ಆದರೆ ಮೊದಲು ಚುಚ್ಚಿದ ಮಳೆಯಿಂದ ಆಗಬಹುದಾದ ಪರಿಣಾಮವನ್ನು ತಡೆಯೋಕ್ಕಾದೀತೆ? ಆಗಿಲ್ಲ ಗುರುಗಳೇ, ಅದೇ ಆಗಿರೋದು ಇವಾಗ. ಬದುಕು ಕೂಡ ನೀವು ಹೇಳ್ತೀರಿ ಆನಂತರ ನಾನು ಬಹಳ ಎಚ್ಚೆತ್ಕೊಂಡಿದ್ದೀನಿ ಅಂತ. ಹೌದು, ಅದನ್ನು ಭಗವಂತ ನೋಡ್ತಾನೆ, ಆದರೆ ಲೋಕದ ಕಣ್ಣಿಗೆ ಅದು ಕಾಣೋದೇ ಇಲ್ಲ. ಲೋಕ ಯಾವಾಗಲೂ ಜೈಲಿಗೆ ಹೋಗಿ ಪರಿವರ್ತನೆಯಾಗಿ ಬಂದವನನ್ನು ಕೂಡ, ಅಯ್ಯೋ ಪರಿವರ್ತನೆಯಾಗಿ ಬಂದವನಪ್ಪ ಇವನು ಬದಲಾಗಿದ್ದಾನ ಕಣೆಯ ಅಂತ ಯಾರೂ ಹೇಳಲ್ಲ. ಈಗ ಬದಲಾಗಿರ್ಬೋದು, ಆದ್ರೆ ಮೊದ್ಲೇನು ಮಾಡಿದ್ದ ಗೊತ್ತಾ ಅಂತಾರೆ. ಲೋಕದ ದೃಷ್ಟಿಕೋನ ಇರೋದೇ ಹಾಗಪ್ಪ. ಇದನ್ನು ಅರ್ಥಕೊಂಡು ಬದುಕಬೇಕು. ಗುರುವಿನ ಪಾದ ಹಿಡಿದು, ಅಪ್ಪ ಭಗವಂತ ಹಿಂದೇನಾಯಿತು ಆ್ಯಂಡ್ ಈ ನಡುವೆ ನಾನು ಆಕೆಗೆ ಏನಂದೆ, ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಆಗಿದೆ. ಆದರೆ ಈಗ ನನಗೆ ಅರಿವು ಬರ್ತಾ ಇದೆ, ದೂರ ಹೋದ ಮೇಲೆ ಮಕ್ಕಳು ಬೆಲೆ ಏನು, ಹೆಂಡತಿ ಬೆಲೆ ಏನು, ಅಥವಾ ಸಂಸಾರದ ಬೆಲೆ ಏನು, ಎಲ್ಲ ಈಗ ನನಗೆ ಅರ್ಥ ಆಗ್ತಿದೆ. ಇದಿನ್ನೂ ಈಗ ಸೀತೆ ಲಂಕೆಯಲ್ಲಿದ್ದು ರಾಮ ವನವಾಸದಲ್ಲಿ ಇಷ್ಟೆಲ್ಲ ನಡೀತಲ್ಲ, ರಾಮ ಸೀತೆ ದೂರ ಇದ್ದಂತೆ ನಾವು ಕೂಡ ಯಾಕೋ ದೂರವಾಗಿದ್ದೀವಿ. ಆಕೆಯ ಮನಸ್ಸಲ್ಲೂ ಏನೋ ಒಂದಷ್ಟು ಬೈಗುಳವನ್ನು ಬೈಯುವಷ್ಟು ದುಷ್ಟತೆ ಯಾಕೋ ಅವಳಲ್ಲೂ ಆವರಿಸಿದೆ. ನಾನು ಯಾಕೋ ಅಜ್ಞಾನಿ ಥರ ಕೊರಗುತ್ತಾ ಇದ್ದೀನಿ. ಇಲ್ಲ, ನಾನೀಗ ಕೊರಗಿ ಹಾಸಿಗೆ ಹಿಡಿದ್ರೆ ನನ್ನ ತಾಯಿ ನೋಡ್ಕೊಳ್ಬೇಕಾದ ನಾನು, ನನ್ನ ತಾಯಿ ನನ್ನ ನೋಡ್ಕೊಳ್ಬೇಕಾದ ಸ್ಥಿತಿಗೆ ನಾನು ಹೋಗಿ ನನ್ನ ತಾಯಿಗೆ ದುಃಖ ಕೊಡ್ಲಿಕ್ಕೆ ನಾನು ತಯಾರಿಲ್ಲ. ಈಗ ನಾನೇನು ಮಾಡ್ತೀನಿ, ನಾನು ನನ್ನ ಹೆಂಡತಿಯ ಬರುವಿಕೆಗೆ ಕಾಯ್ತೀನಿ. ಬಂದರೆ ದೇವತೆ ಥರ ನೋಡ್ಕೊಳ್ತೀನಿ. ಬರಲಿಲ್ವಾ, ನನಗೆ ಅವಳೇ ಹೆಂಡತಿ, ಅವಳು ದೂರ ಇರ್ಬೋದಷ್ಟೇ. ಆದರೆ ಮಕ್ಕಳು ಹೆಂಡತಿ ಇಬ್ಬರಲ್ಲಿ ಒಬ್ಬರು ಅಥವಾ ಇವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಭರವಸೆಯಿಂದ ನೀವು ಬೆಳಗ್ಗೆ ಬಹಳ ಖುಷಿಯಿಂದ ಎದ್ದು ಹೇಳಬೇಕು. ಇಲ್ಲ ಬಿಡು, ನನ್ನ ಬದುಕು ಇಷ್ಟೇ ಮುಗೀತು, ಅದಾಯಿತು ಇದಾಯಿತು. ಇಲ್ಲ, ಜೀವನದ ಕೊನೆಯ ಕ್ಷಣದವರೆಗೂ ಶಬರಿಗಾದಂತೆ ಕಾಯುವುದು ಈಗ ನಿಮ್ಮ ಮುಂದಿರೋ ಧರ್ಮ. ಮತ್ತು ನಿಮ್ಮ ಹಳೆಯ ತಪ್ಪುಗಳಿಗೆ ಅದು ಪಶ್ಚಾತ್ತಾಪ. ಈ ಜನ್ಮವನ್ನು ನೀವು ಹಾಗೆ ಈ ಪಶ್ಚಾತ್ತಾಪದಲ್ಲಿ ಬೆಂದು ಜ್ಞಾನಿಗಳಾಗಿ ಜ್ಞಾನೋದಯ ಪಡ್ಕೊಂಡು, ಇದೇನು, ಇದು ಯಾಕೆ, ಇದು ನನಗೆ ಯಾಕೆ ನಡೀತಾ ಇದೆ, ನನಗಾಗಲಿಕ್ಕೆ ಅಥವಾ ಈ ಥರ ನನಗಾಗಲಿಕ್ಕೆ ನಾನೇನು ಮಾಡಿದ್ದೆ, ಅಥವಾ ನಾನು ಮುಚ್ಚಿಡ್ತಿರುವಂಥದ್ದೇನು, ಅಥವಾ ನಾನು ಇತರರ ದೋಷಗಳನ್ನೇ ಹುಡುಕ್ತಾ ಇದ್ದೀನ, ಅಥವಾ ನಾನೇ ನೆಟ್ಟ ಸಸಿ ಬಿಟ್ಟಿರುವ ಹಣ್ಣನ್ನೇ ಇವತ್ತು ನಾನು ತಿಂತಾ ಇದ್ದೀನ, ಬದುಕೇನು, ಸಂಸಾರ ಏನು? ಇದಿಷ್ಟಲ್ಲೂ ನನ್ಗೆ ಅರ್ಥ ಆಗ್ತಾ ಇರೋದೇನಂದ್ರೆ, ನಾನ್ ಮಾಡಿರೋ ತಪ್ಪುಗಳೇ ಎಲ್ಲಾ ನನಗೆ ಇವಾಗ ವಾಪಸ್ಸು, ನಾನ್ ಮಾಡಿರೋ ಕರ್ಮಗಳು ಇವಾಗ ರಿಟರ್ನ್ ಆಗ್ತಿದಾವೆ. ತಿಳಿಸ್ತಾ ಇದ್ದೀನಪ್ಪ. ಇದರಲ್ಲಿ ನಿನ್ನ ದೂಷಿಸುವ ಉದ್ದೇಶ ನನ್ನದಲ್ಲ. ಸ್ವಯಂ ನಿನಗೆ ನಾನು ಪರಿಚಯ ಮಾಡಿಕೊಡಬೇಕಿದೆ ನಿನ್ನ ಇವತ್ತಿನ ಸ್ಥಿತಿಗೆ. ನಿಮ್ಮ ಮಾತಲ್ಲಿ 5 ವರ್ಷದಿಂದ ಈ ತರ ಯಾರನ್ನು ದೂಷಿಸೋದೇ ಆಗ್ಲಿ ಮತ್ತೊಂದಾಗ್ಲಿ, ಅಂದ್ರೆ ನಾವೇ ಹುಚ್ಚುಚ್ಚರಾಗಿ ಏನೇ ಮಾತಾಡಿದ್ರು ಅದನ್ನ ಸಹಿಸ್ಕೊಂಡ್ರೆ ಉತ್ತರ ಕೊಡುವಂತ ನೀವು. ಬಟ್ ಆದ್ರೆ ನೀವ್ ಯಾವತ್ತೂ ಆತರ ತಿಳ್ಕೊಳಲ್ಲ, ಆತರ ಮಾಡಲ್ಲ ಅಂತ ನಾನು ನಂಬಿದೀನಿ. ಬಟ್ ನನ್ ಕೊನೆ ಪ್ರಶ್ನೆ ಏನಂದ್ರೆ, ನಾನು ಏನ್ ಇವಾಗ ನಾನ್ ಸೈಲೆಂಟ್ ಆಗಿ ಸುಮ್ನೆ ಎದ್ಬಿಡ್ಲಾ ಅಥವಾ ಏನ್ ಮಾಡಿ? ದಯವಿಟ್ಟು ಸುಮ್ನೆ ಇರಿ. ಅಂದ್ರೆ ಇಲ್ಲಿ ನೋಡಿ, ಅವರು ಇನ್ನು ನನ್ನ ಶಕ್ತಿ, ನನ್ನ ಅರಿವಿನಿಂದ ಹೇಳ್ತೀನಿ, ಅವರಲ್ಲಿ ಬದಲಾವಣೆಯ ಪರ್ವ ಶುರುವಾಗಲಿಕ್ಕೆ ಇನ್ನೊಂದು 6 ತಿಂಗಳು ಬೇಕು, ಆಯ್ತಾ? ಅಂಡ್ ಈ ಸಮಯದಲ್ಲಿ ನೀವು ಎಷ್ಟು ಒಂದೋ ಸಾಧ್ಯವಾದ್ರೆ ಹೆಂಡತಿ ಮಕ್ಕಳ ಬಗ್ಗೆ ಒಳ್ಳೇದು ಹೇಳಿ. ಯಾರಾದ್ರೂ ಸಿಕ್ಕಾಗ ಅಥವಾ ಏನಾಯ್ತಪ್ಪ ನಿನ್ ಸಂಸಾರ ಅಂತ ಯಾವ ಕಂಪ್ಲೇಂಟ್ ಅನ್ನು ಹೆಂಡತಿ ಮಕ್ಕಳ ಬಗ್ಗೆ ಹೇಳಬಾರ್ದು. ಒಂದ್ ನೋಡಪ್ಪ, ಈಗೇನೋ ನೀನ್ಗೂ 26, 28 ಮದುವೆಯಾಗಿ 3 ವರ್ಷ ಆಗಿದೆ ಎಂದಾಗ, ಅಯ್ಯೋ ಬಿಡ್ರಪ್ಪ ನಿಮಗೆ ಪರಸ್ಪರ ಒಪ್ಪಿಗೆ ಇಲ್ಲ, ಹಿಂಗೆ ಯಾಕೆ ಒದ್ದಾಡ್ತೀರಾ, ಬಿಡಿ ಆಕೆ ಬಿಟ್ಬಿಟ್ಟು ನೀವು ಇನ್ನೊಂದು ಮದುವೆ ಆಗಪ್ಪ ಅನ್ಬೋದು. ಆದರೆ ನಿಮ್ಮ ಬಿದ್ದ ಕಾಲದಲ್ಲಿ ಪೋಷಣೆ ಮಾಡಿ ಎರಡು ಮಕ್ಕಳೆತ್ತು ಕೊಟ್ಟು ಒಂದು ಮಟ್ಟಿಗೆ ಸಂಸಾರದ ಒಂದು ತುತ್ತ ತುದಿಯನ್ನು ತಲುಪಿ ಇಲ್ಲಿ ಬಂದು ಬಿಡಿಸ್ಕೊಳ್ಳೋಕೆ ಆಕೆಗೂ ಒಳ್ಳೇದಲ್ಲ, ನಿಮಗೂ ಒಳ್ಳೇದಲ್ಲ. ಇದೇನೋ ಈ ಗಳಿಗೆ ಎಲ್ಲ ಹಂಗೆ ಅನ್ಸ್ಬಿಡುತ್ತೆ. ತವ್ರ ಮನೆ ಬಾಗಿಲು ತೆಗೆದಾಗ ಯಾರು ಬೇಡ ನನಗೆ ಅನ್ಸುತ್ತೆ. ಅದೇ ಎಷ್ಟೋ ಹೆಣ್ಮಕ್ಳಿಗೆ ತವ್ರ ಮನೆ ಬಾಗಿಲು ಮುಚ್ಚಿದೆಯಲ್ಲ, ಅವ್ರಿಗೆ ಬೇರೆ ದಾರಿ ಇಲ್ಲ, ಇಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ಹೆಣ್ಮಕ್ಳಿಗೂ ನಾನು ಕೇಳೋದು, ನಿಮ್ಮ ತಂದೆ ತಾಯಿ ಸರಿ ತಪ್ಪು ಅನ್ನೋದನ್ನು ನಾನು ನಿರ್ಧಾರ ಮಾಡಲ್ಲ. ಆದರೆ ನಿಮ್ಮ ತಪ್ಪಿದ್ರೆ ನೀವು ಒಪ್ಕೊಳ್ಳಿ, ಇವರು ತಪ್ಪಿದ್ರೆ ಹಿರಿಯರನ್ನು ಸೇರಿಸಿ ಹಾಗೆ ಒಂದು ತೀರ್ಮಾನ ಆಗಿ ಇನ್ನು ಮುಂದೆ ನಾವಿಬ್ಬರು ಯಾರು ಏನೇ ತೀರ್ಮಾನ ಮಾಡಿ ಯಾರು ಏನೇ ನ್ಯಾಯ ಮಾಡಿದ್ರು ಕೂಡ
ಪರಸ್ಪರ ನಿಮ್ಮಿಬ್ಬರಲ್ಲಿ ಹೌದು ನಿಂದೇ ಒಂದಷ್ಟು ಎಡವಟ್ಟು ನಿಮ್ದಿದ್ದಾವೆ, ನಂದೊಂದಷ್ಟು ನನಗಿದ್ದಾವೆ, ಇನ್ನು ಮುಂದೆ ನಾವು ಮಕ್ಕಳಿಗೋಸ್ಕರ ಹೊಂದಾಣಿಕೆ ಮಾಡಿಕೊಂಡು ಹೋಗೋಣ. ಆಯ್ತಪ್ಪ, ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಿ, ನಾಳೆ ಮಗನೋ ಮಗಳೋ ಅವ್ರ ಆಸೆ ಅವ್ರ ಮನಸ್ಸು ಹುಚ್ಚು ಕೋಡಿಯಾಗಿ ಕುಣಿದಾಗ ಅವರು ಹುಚ್ಚು ಬಂದಂತೆ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿದಾಗ ಏನಾದರೂ ಒಂದು ಬುದ್ಧಿವಾದ ಹೇಳುವಷ್ಟು ಇಬ್ಬರೂ ಇಲ್ಲ ಇವತ್ತು. ಹಿಂಗೆ ಮಾಡ್ಬೇಡ ಕಣೋ, ಹಿಂಗೆ ಮಾಡ್ರೋ ಅಂತ ಹೇಳಲಿಕ್ಕೆ ನೀವು ನೆಟ್ಟಿಗಿಲ್ಲ ಅನ್ನೋಕ ಹಂಗೆ ಮಾಡ್ಕೊಂಡಾಗ ಇಬ್ಬರು ನೆಟ್ಟಿಗಿರ ನಿಮ್ಮಿಬ್ಬರಿಗೂ ನೆಮ್ಮದಿ ಇಲ್ಲ. ಅದು ಆಕೆಗಾದರೂ ಅಷ್ಟೇ, ನಿಮಗಾದರೂ ಅಷ್ಟೇ. ಹಾಗಾಗಿ ಏನು ಮಾಡ್ತೀರಿ, ಆಯಿತು ಮಗ ಮಗಳು ಇವರು ನಿಮ್ಮ ಸಂಪರ್ಕಕ್ಕೆ ಸಿಕ್ಕಷ್ಟು ಸಮಯ ನೀವು ಸ್ವಲ್ಪ ಇಲ್ಲೊಂಚೂರು ದೋಷಗಳನ್ನು ಹೊಂದಿರೋರಾಗಿ ನೀವು ಮಾತಿನ ಮೂಲಕ ವಾದದ ಮೂಲಕ ಗೆಲ್ಲೋ ಸ್ಥಿತಿಲಿ ನೀವಿಲ್ಲ. ಯಾರು ಏನು ಆಪಾದನೆ ಹೊರಿಸಿದ್ರು ಸುಮ್ಮನೆ ತಲೆಬಾಗಿಸಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ಯಾವುದೋ ದೇಶದ ವಿಚಾರವೂ ಅಲ್ಲ ಅಥವಾ ಇಡೀ ಕರ್ನಾಟಕವೇ ನಿಮ್ಮ ಮೇಲೆ ಹೊರಿಸ್ತಿದೆ ಅಂತಲ್ಲ, ನಿಮ್ಮದೊಂದು 2 ಕುಟುಂಬದ ಗೊಂದಲ ಎಲ್ಲರ ಮನೇಲೂ ಇದೆ. ಇದು ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ನಾನು ಸರಿ ದಾರಿಯಲ್ಲಿದ್ದೀನಿ ಆದರೂ ಯಾಕೆ ಹಿಂಗೆ. ಹೆಂಡತಿಗೆ ನಿಮ್ಮನ್ನು ದೂಷಿಸಲಿಕ್ಕೆ, ನಿಮ್ಮನ್ನು ದೂರ ಇಡಲಿಕ್ಕೆ, ನಿಮ್ಮನ್ನು ತಪ್ಪಿಸಸ್ತ ಜಾಗದಲ್ಲಿ ಕೂರಿಸ್ಲಿಕ್ಕೆ ಆಕೆಗೂ ನಿಮ್ಮ ಬಗ್ಗೆ ತುಂಬ ಕಾರಣಗಳಿದ್ದಾವೆ. ಭಾಳ ಎಲ್ಲದಕ್ಕಿಂತ ದೊಡ್ಡ ಕಾರಣ, ಮದುವೆಗೆ ಮುಂಚೆ ವಿಚಾರವನ್ನು ಆಕೆ ಅಲ್ದ್ರ ಮುಂದೆ ಹೇಳಿದ್ರೆ ನೀವೇನು ಮಾತಾಡಂಗಿಲ್ಲ ಅಲ್ಲಿ ಅಲ್ವಾ. ಹಾಗಾಗಿ ಬೇಡ, ಈ ವಿಚಾರದಲ್ಲಿ ನೀವು ನಿಮ್ಮ ಹೆಂಡತಿಯ ಬರುವಿಕೆಗಾಗಿ ಕಾಯಿರಿ, ಎಲ್ಲ ಒಳ್ಳೆಯದಾಗುತ್ತೆ. ಅಂಡ್ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಏನೋ ಆಗಿರ್ಬೋದು. ನೀವು ಹೆಚ್ಚು ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದಷ್ಟು ಅಥವಾ ನೀವು ಕೂಡ ದ್ವೇಷವಾಗಿ ಕೋಪವಾಗಿ ಎಲ್ಲೆಲ್ಲೋ ಹೇಳ್ಕೊಂಡು ಓಡಾಡಿದಷ್ಟು ಇದಿನ್ನೂ ಗೊಂದಲ ಆಗುತ್ತೆ, ಇದಿನ್ನೂ ತಪ್ಪಾಗುತ್ತೆ. ಬೇಡ, ನೀವು ಒಟ್ಟಾಗಬೇಕು, ಚೆನ್ನಾಗಿ ಆಗ್ತೀರಾ. ಬಿಡಿಸ್ಕೊಳ್ಳೋದು ಭಾಳ ಸುಲಭ. ಅವಳು ಬೇಡ ಸರ್, ನನಗೂ ಅವನು ಬೇಡ ಸರ್, ಅಯ್ಯೋ ಬದುಕು ಹಿಂಗೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಗಳು ಅಂತ ಬರ್ತವೆ. ಯಕ್ಷ ಧರ್ಮರಾಯನ ಕೇಳ್ತಾನೆ, ಒಬ್ಬ ಪುರುಷನಿಗೆ ಭಗವಂತ ಕೊಟ್ಟಿರುವ ನಿಜವಾದ ಬಂಧು ಯಾರು, ಆತ್ಮ ಗೆಳೆಯ ಯಾರು ಅಥವಾ ಆತ್ಮ ಸಂಗಾತಿ ಯಾರು ಅಂದ್ರೆ ಅದು ಹೆಂಡತಿ ಮಾತ್ರ. ಇವತ್ತೆಷ್ಟೋ ಮಕ್ಕಳುಗಳು ಅಪ್ಪ ಅಮ್ಮ ವಯಸ್ಸಾದವ್ರನ್ನ ಬಿಟ್ಬಿಟ್ಟು ಎಲ್ಲೋ ಪ್ಯಾಟೆಗೆ ಸೇರಿಕೊಂಡು ಸಿಟಿಗೆ ಸೇರಿಕೊಂಡು ಎಲ್ಲೋ ಹೊರದೇಶಕ್ಕೆ ಹಾರೋಗಿ ಇವತ್ತು ಇನ್ನೂ ಸ್ವಲ್ಪ ತಾತನಿಗಿಂತ ವಯಸ್ಸಲ್ಲಿ ಒಂಚೂರು ಚಿಕ್ಕವಳಿರೋ ಅಜ್ಜಿ ಗಂಡನ ಸೇವೆ ಮಾಡ್ತಿದ್ದಾಳೆ. ಆ ಅಜ್ಜಿಗೆ ಆ ತಾತ, ಆ ತಾತನಿಗೆ ಆ ಅಜ್ಜಿ, ಇದೇ ಅಂತಿಮ, ಇದೇ ಸತ್ಯ. ಈಗ ನಮಗೆಲ್ಲ ಅನಿಸುತ್ತೆ ನಮಗೆ ಮಕ್ಕಳವೇ, ತವ್ರ ಮನೆಯವರೇ, ಅದವರೇ ಇದವರೇ, ಯಾವುದೂ ಇಲ್ಲ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಏನೋ ಗಂಡ ಇಲ್ಲದವರು ಮಕ್ಕಳನ್ನು ನಂಬಿಕೊಳ್ಬೋದು. ಆಯಿತಾ? ಇರಲಿ, ಸ್ವಲ್ಪ ಸಮಾಧಾನ ತೋರಿ, ದುಃಖ ಪಡ್ತಾ ಅಳ್ತಾ ಕೂರಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ಮಕ್ಕಳನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಿ. ಮಗ ನಿಮಗೆ ಭೇಟಿ ಮಾಡಲಿಕ್ಕೆ ಸಿಕ್ಕ ಹಾಗೆಲ್ಲ ತಾಯಿ ಬಗ್ಗೆ ಒಳ್ಳೇದು ವಿಚಾರಿಸಿ, ಒಳ್ಳೇದು ಹೇಳಿ. ಯಾವತ್ತೂ ಕೂಡ ತಾಯಿ ಬಗ್ಗೆ ಇನ್ಯಾರ್ದ ಬಗ್ಗೆ ತಪ್ಪು ಹೇಳ್ಕೊಡ್ಬಾರ್ದು ಅಥವಾ ತಪ್ಪಾಗಿ ಮಾತಾಡಬಾರ್ದು. ನಿಮ್ಗೆ ಒಳ್ಳೇದಾಗುತ್ತೆ, ನೀವೇ ಹೇಳ್ತೀರಾ, ನಿಮ್ಮ ಸಂಸಾರ ಸರಿ ಹೋಗುತ್ತೆ. ಆ ಹೆಣ್ಮಗಳಿಗೂ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಶುಭವಾಗಲಿ.